ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾವು ಒಂದು ಅದ್ವೈತ ಅದ್ವಯ ಈ ಎರಡು ಪದಗಳ ಅರ್ಥಗಳ ಕುರಿತು ವಿಚಾರ ಮಾಡ್ತಾಯಿದ್ದೆ. ಈ ಎರಡು ಪದಗಳ ಅರ್ಥದಲ್ಲಿ ಭೇದವಿದೆ ಎಂದು ಕೆಲವರು ಹೇಳಿದ್ದಾರೆ. ಅದು ಸರಿಯಲ್ಲ. ಅದ್ವೈತವಾಗಲಿ ಅದ್ವಯವಾಗಲಿ ಎರಡೂ ಮಾತುಗಳಿಗೆ ಒಂದೇ ಅರ್ಥ, ಪರಮಾತ್ಮ ತತ್ವ ಎಂಬುದೇ ಅರ್ಥ. ಎಂದು ತಿಳಿಯಬೇಕು. 18ನೇದಲ್ಲವೇ? ಒಂದು ಹಿಂದಿನ ಅಂದರೆ 17ನೆಯ ವಿಷಯದಲ್ಲಿ ಹೇಳಿರುವುದನ್ನೇ ಮತ್ತೊಂದು ಸಲ ನಿನ್ನೆ ಹೇಳಿದ್ದೇವೆ. ಅದ್ವೈತ ಅಂದರೆ ಎಲ್ಲಿ ಅದ್ವೈತ? ಬ್ರಹ್ಮ ವಿಷಯದಲ್ಲಿ ಅದ್ವೈತ, ಬ್ರಹ್ಮ ಏಕತ್ವ. ಬ್ರಹ್ಮ ಏಕತ್ವ ಅಂದ್ರೇನು? ಅಂದರೆ ಬ್ರಹ್ಮಗಳು ಎರಡಿರುತ್ತವೆ. ಎರಡಿದ್ದರೆ ಆ ಎರಡು ಬ್ರಹ್ಮಗಳು ಸೇರಿಸಿ ಒಂದೇ ಬ್ರಹ್ಮ ಎಂದು ಹೇಳಬೇಕು. ಅಂದರೆ ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ, ಅಥವಾ ಅಪರಬ್ರಹ್ಮ, ಪರಬ್ರಹ್ಮ. ಈ ಇಬ್ಬರು ಬೇರೆ ಏನಲ್ಲ. ಇದು ಒಂದೇ ಬ್ರಹ್ಮವನ್ನು ಗುಣಗಳು ಸೇರಿಸಿ ನೋಡ್ತಾ ಇದ್ದೀವಿ. ಇನ್ನೊಂದೇನೋ ಅವನನ್ನು ಅವನಾಗಿ, ಯಾವ ಗುಣಗಳು ಸೇರಿಸ್ತಾ ಇಲ್ಲ. ಇಲ್ಲಿ ಒಂದು ಪ್ರಶ್ನೆ ಬರಬಹುದು. ಗುಣಗಳು ಸೇರಿಸಿ ನೋಡುವುದು ಆಯಿತು, ಈ ಗುಣಗಳು ಬ್ರಹ್ಮಕ್ಕೆ ಸೇರಿಸಿ, ಬ್ರಹ್ಮ ಅಂದರೆ ಪರಮಾತ್ಮ, ಪರಮಾತ್ಮನನ್ನು ಸಗುಣವಾಗಿ ನೋಡಿದ್ದಾಗ ಗುಣಗಳ ಸಮೇತನಾಗಿ ನೋಡ್ತೀವಿ, ಆರಾಧನೆ ಮಾಡ್ತೀವಿ. ಈ ಗುಣಗಳು ಎಲ್ಲಿಂದ ಬಂದಿವೆ? ನಿರ್ಗುಣ ಅಂದರೆ ಗುಣಗಳಿಲ್ಲವಲ್ಲ. ಬರೀ ಸಗುಣ ಅಂದರೆ ಗುಣಗಳು ಎಲ್ಲಿಂದ ಬಂದಿವೆ? ಹೊರಗಿನಿಂದ ಬಂದಿವೆಯಾ? ಅಂದರೆ ತನಗಿರಲಿಲ್ಲವಾ? ವೇದಾಂತಿಗಳು ಹೇಗೆ ಹೇಳ್ತಾರಂದರೆ, ಇಲ್ಲಿ ಸ್ವಲ್ಪ ತಪ್ಪಾಗಿ ತಿಳ್ಕೊಳ್ಳುವ ಸಾಧ್ಯತೆ ಇದೆ. ವೇದಾಂತಿಗಳು ಕೆಲವರು ವ್ಯಾಖ್ಯಾನಕಾರರು ಹೇಳುವ ಬಗೆಯೂ ಹಾಗೆ ಇದೆ. ಆದ್ದರಿಂದ ಸಾಮಾನ್ಯರಿಗೆ ಇದನ್ನು ತಪ್ಪಾಗಿ ತಿಳ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಅದು ಏನು ಅಂದರೆ, ಬ್ರಹ್ಮ ನಿರ್ಗುಣವೇ ಎಂದು ಹೇಳ್ತಾರೆ. ಗುಣಗಳು ಮಾಯದಿಂದ ಬಂದಿವೆ ಅಂದರೆ ಅಯ್ಯೋ ಏನಾಗುತ್ತದೆ? ಪರಮಾತ್ಮಕ್ಕೆ ಗುಣಗಳಿಲ್ಲ. ಯಾವ ಗುಣವೇ ಬರಲಿ ಕಲ್ಪಿತ, ಮಿಥ್ಯ, ಹೊರಗಿನಿಂದ ಹಾಕಿದ್ದೇ ಹೊರತು ತನಗೆ ಇಲ್ಲ. ಈಗ ತಿಳ್ಕೊಂಡಿದ್ದೀರಾ? ಹೀಗೆ ಅವರು ಹೇಳ್ತಾರೆ. ಸಾಮಾನ್ಯ ಜನರು ಹೀಗೆ ತಿಳ್ಕೊಳ್ತಾರೆ. ಇದು ಸಾಮಾನ್ಯರಿಗೆ ತಪ್ಪಾಗಿ ತಿಳ್ಕೊಳ್ಳುವುದಕ್ಕೆ ಅವಕಾಶವನ್ನುಂಟು ಮಾಡಿತು. ಈಗ ಅದ್ವೈತಿಗಳಲ್ಲದವರು, ರಾಮಾನುಜ, ಮಾಧ್ವ ಮುಂತಾದವರು ಇದನ್ನು ಇನ್ನೂ ಹೆಚ್ಚಾಗಿ ತಪ್ಪಾಗಿ ತಿಳ್ಕೊಂಡು ಇನ್ನೂ ಹೆಚ್ಚು ಮಾಡಿಬಿಟ್ರು. ಇಲ್ಲಿ ನೋಡಿ, ಈ ತಪ್ಪು ತಿಳುವಳಿಕೆ ಸರಿ ಮಾಡುವುದಕ್ಕೆ ಹೇಳ್ತಾ ಇದ್ದೀನಿ. ಹೇಗೆ ಸರಿ ಮಾಡುವುದು ಅಂದರೆ, ಸಗುಣ ನಿರ್ಗುಣ ಎರಡು ಬೇರೆ ಅಲ್ಲ. ಒಂದನೆಯದು, ಗುಣಗಳು ಬೇರೆ ಅಲ್ಲದಿದ್ದರೆ ಪರಮಾತ್ಮನಿಗೆ ಗುಣಗಳು ಇವೆ, ಪರಮಾತ್ಮನೇ ಗುಣಗಳಿಲ್ಲ. ಅಂದರೆ ಎರಡು ಪರಮಾತ್ಮನಾಗಲ್ಲವಾ? ಅಲ್ಲ, ಒಬ್ಬನೇ. ಒಬ್ಬರೇ ಆದರೆ ಗುಣಗಳೆಲ್ಲಿಂದ ಬಂದಿವೆ? ಗುಣಗಳು ಇವರೇನು ಹೇಳ್ತಾರೆ? ಮಾಯದಿಂದ ಬಂದಿವೆ, ತನ್ನಲ್ಲಿಲ್ಲ ಎಂದು ಹಾಗೆ ಹೇಳ್ತಾರೆ. ಅಂದರೆ ತನ್ನಲ್ಲಿಲ್ಲ ಎಂದಾಯ್ತಲ್ಲ. ಹೊರಗಿನಿಂದ ಬಂದಿವೆ ಅಂದರೆ ಯಾವ ಪರಮಾತ್ಮನ ಗುಣಗಳು ಹೇಳ್ತೀವೋ ಅವೆಲ್ಲ ಮಿಥ್ಯಾಯಿತು. ಹೀಗಾದರೆ ರಾಮಾನುಜ ಮಾಧ್ವಾದಿಗಳು ಹೇಳ್ತಾರೆ, ಭಗವಂತನ ಮೇಲೆ ಏನು ಭಕ್ತಿ ಮಾಡೋಕ್ಕಾಗ್ತದೆ, ಪೂಜೆ ಮಾಡೋಕ್ಕಾಗ್ತವೆ? ಗುಣಗಳೆಲ್ಲ ಮಿಥ್ಯ ಹೇಳಿದ ನಂತರ ಯಾರಿಗೆ ಭಕ್ತಿ ಉಂಟಾಗ್ತದೆ? ಅವರು ಹಾಗೆ ಹೇಳ್ತಾರೆ. ಗುಣಗಳು ಮಿಥ್ಯ ಅಂದರೆ ಭಕ್ತಿ ಹೇಗೆ? ಆದ್ದರಿಂದ ಮಿಥ್ಯ ಅಂದರೆ ಆ ಅರ್ಥದಲ್ಲಿ ಅಲ್ಲ, ಅವರು ತಿಳ್ಕೊಂಡಿರುವ ಅರ್ಥದಲ್ಲಿ ಅಲ್ಲ. ಗುಣಗಳು ಪರಮಾತ್ಮನಲ್ಲಿ ಇದ್ದೇ ಇರುತ್ತವೆ, ಹೊರಗಿನಿಂದ ಬಂದಿದ್ದವೇನಲ್ಲ, ಮಾಯಾ ಮಿಥ್ಯ ಏನಲ್ಲ, ಪರಮಾತ್ಮನ ಗುಣಗಳೇ. ಆದರೆ
ಆ ವಸ್ತುವನ್ನು ನೋಡುವ ಬಗೆಯಿಂದ ಈ ವ್ಯತ್ಯಾಸ ಅನಿಸುತ್ತದೆ. ಅದಕ್ಕೋಸ್ಕರ ಎರಡು ಪರಮಾತ್ಮಗಳು ಎರಡು ಬ್ರಹ್ಮಗಳು ಹೇಳುವಕ್ಕಿಂತ ಎರಡು ದೃಷ್ಟಿ ಎಂದು ಹೊಂದುತ್ತದೆ. ಅದೇ ಪರಮಾತ್ಮನನ್ನು ಒಂದು ದೃಷ್ಟಿಗೆ ಗುಣಗಳಿದ್ದಂತೆ ಇನ್ನೊಂದು ದೃಷ್ಟಿಗೆ ಗುಣಗಳಿಲ್ಲ ಅಂತೆ ಆ ಅನುಭವಕ್ಕೆ ಬರುತ್ತದೆ ಅಷ್ಟೇ ಹೊರತು ಇಬ್ಬರು ಬ್ರಹ್ಮಗಳಲ್ಲ, ಬ್ರಹ್ಮಗಳು ಇಬ್ಬರಲ್ಲ. ಗುಣಗಳು ಹೊರಗಿನಿಂದ ಬಂದಿದ್ದು ಅಲ್ಲ, ಎರಡೂ ಅಲ್ಲ. ಬ್ರಹ್ಮಗಳು ಇಬ್ಬರೂ ಬಿಡಿ ಬಿಡಿ ಅಲ್ಲ, ಗುಣಗಳು ಹೊರಗಿನಿಂದ ಬಂದಿದ್ದವಲ್ಲ, ಬ್ರಹ್ಮಕ್ಕೆ ಸೇರಿದ್ದವುಗಳು. ಇದು ತಿಳ್ಕೊಂಡರೆ ಸ್ಪಷ್ಟತೆ ಆಗುತ್ತೆ. ಇದು ಇಲ್ಲಿ ಕಲಿಯತಕ್ಕ ವಿಷಯ. ಇದನ್ನು ಹೇಳುವುದಕ್ಕೆ ವಿಷಯವನ್ನು ಎತ್ತಿದ್ದೇವೆ. ಇಲ್ಲದಿದ್ದರೆ ಎಲ್ಲ ಕೇಳಿದ್ದೀವಿ ವೇದಾಂತ ನಾವು. ಈಗ ಇಬ್ಬರಲ್ಲ ಎಂದು ಹೇಳಿಬಿಟ್ಟಿದ್ದೀರಿ. ಅದನ್ನು ನಿನ್ನೆನೂ ಹೇಳಿದೆ ನಾನು. ಬ್ರಹ್ಮ ಬೇರೆ ಸಗುಣವಲ್ಲ ನಿರ್ಗುಣವಲ್ಲ ಎಂದು ಹೇಳಿದ್ದೇವೆ. ಅವನು ನೋಡುವ ಬಗೆಯಿಂದ ಗುಣ ಅನಿಸುತ್ತದೆ. ಅಂದರೆ ಒಂದು ಪಕ್ಕ ಗುಣ ಇಲ್ಲದವನನ್ನು, ಗುಣ ಇಲ್ಲ ಅಂದರೂ ಅದು ಮತ್ತೆ ತಪ್ಪಾಗ್ತಾಯಿದೆ. ಹಾಗಲ್ಲ, ಗುಣ ಇಲ್ಲ ಅಂದರೆ ಹೇಳುವುದು ಅದು ಒಂದು ತಪ್ಪಾಗ್ತದೆ. ಓಕೆ, ಅದು ಹೇಳೇ ಬಿಡ್ತೀನಿ. ಯಾವುದೇ ಒಂದು ಸಲ ಹೇಳಲೇಬೇಕು. ಗುಣವಲ್ಲ ಅಂದರೆ ಗುಣರೂಪವಾಗಿಲ್ಲ, ಸ್ವರೂಪವಾಗಿದೆ ಅಂತ ಹೇಳ್ತೇವೆ. ಆ ವ್ಯತ್ಯಾಸ. ಗುಣವಲ್ಲ, ಸ್ವರೂಪ ಇದೆ. ಪರಮಾತ್ಮ ಉದಾಹರಣೆ ಹೇಳ್ತೀನಿ. ಅನಂತವಾಗಿದ್ದಾನೆ ಅಲ್ಲವೇ? ಅನಂತ ಅಂದರೆ ಸರ್ವವ್ಯಾಪಕ, ಎಲ್ಲ ತಾನೇ. ಅನಂತವನ್ನು ಇನ್ನೊಬ್ಬರ ದೃಷ್ಟಿಗೆ, ಒಂದು ಅಲ್ಪವಸ್ತು ದೃಷ್ಟಿಗೆ ನೋಡಿದ್ದರೆ ಇವನಿಗಿಂತ ಅವನು ಹೆಚ್ಚು ಎಂದು ಹೇಳ್ತೀವಿ ಅಲ್ಲವೇ? ಹೆಚ್ಚಾಗ್ತಾನೆ. ತನ್ನನ್ನು ತಾನು ನೋಡಿದ್ದರೆ ಹೆಚ್ಚು ಹೇಳಬೇಕಾ, ಅನಂತ ಹೇಳಬೇಕಾ, ಏನು ಹೇಳಬೇಕು? ಅನಂತ ಹೇಳಬೇಕು ಅಂದರೆ ಇನ್ನೊಬ್ಬರಿಂದ ಹೋಲಿಸಬೇಕು. ಅಂದರೆ ಇನ್ನೊಂದು ಸಣ್ಣದಿರಬೇಕು. ಆ ಸಣ್ಣದಿಂದ ಹೋಲಿಸಿದ್ದರೆ ಇದು ಅನಂತವಾಗಿದೆ, ಅದರಿಂದ ಅನಂತ ಹೇಳ್ತೀವಿ. ಅಥವಾ ಒಂದು ಚಿಕ್ಕದಿದ್ದರೆ ಅದರಿಂದ ಹೋಲಿಸಿ ಇದು ಹೆಚ್ಚಿಂದು ಎಂದು ಹೇಳ್ತೀವಿ. ಅಂದರೆ ಹೆಚ್ಚಿನದು ಅನಂತವಾಗಿದೆ ಎಂಬುದನ್ನು ಗುಣಗಳಾಗಿ ಹೇಳ್ತಾ ಇದ್ದೀವಿ. ಯಾವಾಗ ಇನ್ನೊಂದಿದ್ದರೆ, ಹೋಲಿಸಿದ್ದರೆ, ಇನ್ನೊಂದಿಲ್ಲ, ಅವರ ಅನಂತ ಅಲ್ಲವಾ? ಇನ್ನೊಂದು ಸಣ್ಣದಿಲ್ಲ ಅಂದರೆ, ಚಿಕ್ಕದಿಲ್ಲ ಅಂದರೆ ಇವರು ಅನಂತವಲ್ಲ ಹೇಳ್ತೀರಾ? ಅನಂತವೇ. ಅನಂತವೇ ಆಗಿದ್ದರೂ ಅನಂತವೆಂಬ ಗುಣವಾಗಿ ನೋಡಲ್ಲ. ಆ ವ್ಯತ್ಯಾಸ ನೋಡಿ. ನಿರ್ಗುಣ ಅಂದರೆ ಈ ಅರ್ಥದಲ್ಲಿ. ನಿರ್ಗುಣ ಅಂದರೆ ಗುಣಗಳಿಲ್ಲ, ದುರ್ಗುಣ, ಗುಣರಹಿತ ಎಂದು ಆ ಅರ್ಥ. ಆ ಗುಣರಹಿತ ಪದವೇ ಒಂದು ವಿಚಿತ್ರ ವೇದಾಂತ ಪದ, ಅಧ್ಯಾರೋಪಿತ ಪದ. ಅದು ಗುಣಗಳಿಲ್ಲ ಅಂದರೆ ಅದು ಸ್ವರೂಪ ಆಗುತ್ತದೆ, ಗುಣವಾಗಲ್ಲ. ಅಷ್ಟೇ ವ್ಯತ್ಯಾಸ. ಗುಣ ಅಂದರೇನು? ಒಂದು ವಸ್ತುವಿರುತ್ತದೆ, ಅದಕ್ಕೆ ಗುಣ ಇರುತ್ತದೆ. ಒಂದು ವಸ್ತುವಿರುತ್ತದೆ, ಅದಕ್ಕೆ ಗುಣ ಇರುತ್ತದೆ. ಒಂದು ಹೂ ಇರುತ್ತದೆ ನೋಡಿ, ಹೂಗೆ ಕೆಂಪು ಹೂವು ಎಂದು ಹೇಳ್ತೀವಿ. ಗುಲಾಬಿ ಬಣ್ಣ, ಗುಲಾಬಿ ಹೂಗೆ ಗುಲಾಬಿ ಬಣ್ಣ ಇರುತ್ತದೆ. ಒಂದು ವಸ್ತುವಾಯಿತು, ಅದಕ್ಕೆ ಬಣ್ಣ ಆಯಿತು, ಬಣ್ಣ ಅದರ ಗುಣ ಆಗುತ್ತದೆ. ಬಟ್ಟೆ ಇದೆ, ಬಟ್ಟೆಗೆ ಒಂದು ಬಣ್ಣ ಇರುತ್ತದೆ, ಬಣ್ಣ ಅದರ ಗುಣ ಆಗುತ್ತದೆ. ಬಟ್ಟೆ ಅದು ದ್ರವ್ಯ ಆಗುತ್ತದೆ, ದ್ರವ್ಯ ಗುಣ. ವಸ್ತುವಿನ ಗುಣ ಅಲ್ಲವೇ? ಒಂದು ವಸ್ತುವಿರುತ್ತದೆ, ವಸ್ತುವಿಗೆ ಗುಣ ಇರುತ್ತದೆ. ಇದನ್ನು ಗುಣ ಎಂದು ಯಾವಾಗ ಹೇಳ್ತೀವಿ? ಏಕೆಂದರೆ ಆ ಗುಣ ತಾತ್ಕಾಲಿಕವಾದರೆ ಗುಣ ಆಗುತ್ತದೆ. ತಾತ್ಕಾಲಿಕ ಅಂದ್ರೇನು? ಅದೇ ಬಣ್ಣ ಈಗ ಕೆಂಪು ಬಟ್ಟೆ ಇದೆ, ಕೆಂಪು ಬಟ್ಟೆಗೆ ಬದಲಾಗಿ ಬಿಳಿ ಬಟ್ಟೆನೂ ಆಗಬಹುದು. ಇನ್ನೊಂದು ಗ್ರೀನ್ ಅಂದರೆ ಹಸಿರು ಬಟ್ಟೆನೂ ಆಗಬಹುದು, ನೀಲ ಬಟ್ಟೆನೂ ಆಗಬಹುದು. ಅಂದರೆ ಅದೇ ಬಟ್ಟೆ ಬೇರೆ ಬೇರೆ ಗುಣಗಳು ಉಳ್ಳದ್ದು ಆಗಬಹುದು. ಗುಣಗಳು ವೇರಿಯಿಂಗ್ ಆಗುತ್ತೆ. ವೇರಿ ಅಂದರೆ ಬದಲಾಯಿಸ್ತವೆ. ಎಲ್ಲಿ ಬದಲಾಯಿಸುವ ಇರುತ್ತದೋ ಅದು ಗುಣ ಹೇಳ್ತೀವಿ. ಬೆಂಕಿ ಇದೆ, ಅದು ಬಿಸಿ ಇದೆ. ಇನ್ನೊಂದು ಉದಾಹರಣೆ, ಬೆಂಕಿಗೆ ಬಿಸಿ ಎಂಬುದು, ಉಷ್ಣ ಎಂಬುದು ಗುಣ ಆಗುತ್ತದೆ. ಹೌದು, ಗುಣವೇ. ಬೆಂಕಿ ಬಿಸಿಯಾಗಿದೆ ಅಲ್ಲವೇ? ಗುಣವೇ ಎಂದು ನಾವು ಹೇಳ್ತೀವಿ. ನಾವೇನು ಹೇಳ್ತೀವಿ? ಹೌದು, ಬೆಂಕಿಗೆ ಗುಣ, ಬೆಂಕಿಗೆ ಬಿಸಿ ಗುಣವೇ. ಬೆಂಕಿ ಬಿಸಿಯಾಗಿರುತ್ತದಲ್ಲವೇ? ಸೊ ಬಿಸಿ ಗುಣ. ಆ ಅರ್ಥದಲ್ಲಿ ಸರಿಯೇ. ಬಟ್ ಇದು ಶಾಸ್ತ್ರೀಯ ದೃಷ್ಟಿಯಲ್ಲಿ ಅಂದರೆ ಶಾಸ್ತ್ರೀಯ ಪರಿಭಾಷೆಯಲ್ಲಿ ವಿಚಾರ ಮಾಡಿದ್ದರೆ ಬೆಂಕಿ ಎಂಬುದು ಬಿಸಿ ಎಂಬುದು ಬೆಂಕಿಗೆ ಗುಣವಲ್ಲ ಹೀಗೆ ಹೇಳಿದ್ದರೆ ಅವರೇನು ತಿಳ್ಕೊಳ್ತಾನೆ? ಓ, ಅಂದರೆ ಬೆಂಕಿ ಬಿಸಿಯಾಗಿಲ್ಲವಾ? ನೀವೇನು ಹೇಳಿದ್ದೀರಿ? ಬಿಸಿ ಎಂಬುದು ಬೆಂಕಿ ಗುಣವಲ್ಲ. ಅವನು ಕೇಳಿದವನು ಏನು ಹೇಳ್ತಾನೆ? ಓ, ಅಂದರೆ ಬಿಸಿ ಗುಣ ಇಲ್ಲವಾ? ಅಂದರೆ ಬೆಂಕಿ ಬಿಸಿಯಾಗಿಲ್ಲವಾ? ತಂಪಾಗಿದೆಯಾ?
ಅಲ್ಲಪ್ಪ ಬೆಂಕಿ ಬಿಸಿಯಾಗಿರುತ್ತದೆ. మరి ಬೆಂಕಿ ಬಿಸಿಯಾಗಿರುತ್ತದೆ ಹೇಳಿದ ಒಪ್ಪಿಕೊಂಡಾಗ మరి ಬಿಸಿ ಗುಣ ಅಲ್ಲ ಏಕೆ ಹೇಳ್ತಾ ಇದ್ದೀರಿ? ಅದು ನೋಡಿ ವ್ಯತ್ಯಾಸ. ಗುಣ ಅಲ್ಲ ಏಕೆ ಹೇಳಿದ್ದೀರಿ ಅಂದರೆ ಬಣ್ಣ ಬಟ್ಟೆಗೆ ಹೇಗೆ ಗುಣವಾಗುತ್ತದೋ ಆ ತರಹ ಗುಣವಲ್ಲ. ಈ ಅರ್ಥದಲ್ಲಿ ನಿರ್ಗುಣ ಹೇಳಿದ್ದೀವಿ ನೋಡಿ. ಆ ನಿರ್ಗುಣ ಮಾತುಕ ಅರ್ಥ ನೋಡಿ. ಬಟ್ಟೆ ಹೇಗೆ ಬೆಂಕಿಯಾಗಿರುತ್ತೆ, ಬಟ್ಟೆ ಹೇಗೆ ಒಂದು ಕೆಂಪಾಗಿರುತ್ತದೋ ಹಾಗೆ ಬಿಸಿ ಎಂಬುದು ಬೆಂಕಿಗೆ ಒಂದು ಗುಣವಲ್ಲ. ಅಂದರೇನು? ಬೆಂಕಿ ಬಿಸಿ ಎಂದು ಎರಡಲ್ಲ. ಬಟ್ಟೆದ ಬಣ್ಣ ಅಂದರೆ ಒಂದು ವಸ್ತುವಿನ ಗುಣ. ಎರಡು ಮಾತುಗಳು ಬಳಸಬಹುದು. ಎರಡು ಮಾತುಗಳಿರುತ್ತವೆ, ಎರಡು ಅನುಭವಗಳಿರುತ್ತವೆ. ಆದರೆ ಇಲ್ಲಿ ಬೆಂಕಿ ಬಿಸಿ ಅಂದರೆ ಎರಡು ಮಾತುಗಳು, ಎರಡು ವಸ್ತುಗಳಿವೆಯಾ? ಬೆಂಕಿಯೇ ಬಿಸಿಯೇ ಬೆಂಕಿ ಅಂದರೆ ಬಿಸಿ ಅಂದರೆ ಎರಡೂ ಒಂದೇ. ಆದ್ದರಿಂದ ಆ ಬೆಂಕಿಗೆ ಬಿಸಿ ಎಂಬುದು ಅಗ್ನಿಗೆ ಬಿಸಿ ಎಂಬುದು ಗುಣವಲ್ಲ. ಮತ್ತೇನು? ಸ್ವರೂಪ. ಅದು ವ್ಯತ್ಯಾಸ. ಸ್ವರೂಪ ಅಂದರೆ ಏನು? ಬೆಂಕಿ ಬಿಸಿ ಎಂಬುದು ತಾತ್ಕಾಲಿಕ ಗುಣವಲ್ಲ. ಸ್ವಲ್ಪ ಹೊತ್ತು ಬಿಸಿಯಾಗಿ ನಂತರ ತಂಪಾಗ್ತದೆ. ಬಿಸಿ ಬೆಂಕಿ ನೋಡಿದ್ದೀರಿ, ಬಿಸಿ ಅಗ್ನಿ ನೋಡಿದ್ದೀರಿ, ತಂಪಾದ ಅಗ್ನಿಯನ್ನು ನೋಡಿದ್ದೀರಾ? ತಂಪಂದ್ರೇನು? ಬಿಸಿ ಇಲ್ಲ ಅಂದರೆ ಬೆಂಕಿ ಇಲ್ಲ. ಬೆಂಕಿ ಇದ್ದರೆ ಬಿಸಿಯೇ ಇರುತ್ತದೆ, ಬಿಸಿ ಇಲ್ಲ ಅಂದರೆ ಬೆಂಕಿ ಇಲ್ಲ. ಆದರೆ ಬಟ್ಟೆ ಕೆಂಪು ಇದೆ ಅಂದರೆ ಬಟ್ಟೆ ಕೆಂಪೇ ಇರಬೇಕಾ? ಕೆಂಪಿಲ್ಲ ಅಂದರೆ ಬಟ್ಟೆನೇ ಇಲ್ಲ ಹೇಳ್ತೀರಾ? ಕೆಂಪಿಲ್ಲದಿದ್ದರೂ ಬಟ್ಟೆ ಇರಬಹುದು, ಬೇರೆ ಬಣ್ಣದಲ್ಲಿರಬಹುದು. ಕೆಂಪೆಂಬುದು ಬಟ್ಟದ ಸ್ವರೂಪ ಅಲ್ಲ, ಬಟ್ಟದ ಗುಣ. ಆಯಿತಾ? ಬಟ್ಟದ ಗುಣವೇ ಹೊರತು ಸ್ವರೂಪವಲ್ಲ. ಗುಣ ಅಂದ್ರೇನು? ತಾತ್ಕಾಲಿಕ. ಒಂದು ಕಂಡೀಷನ್ನಲ್ಲಿ, ಒಂದು ಪರಿಸ್ಥಿತಿಯಲ್ಲಿ ಆ ಗುಣ ಇರುತ್ತದೆ. ಅಂದರೆ ಗುಣ ಅಂದರೆ ಒಂದು ಅವಸ್ಥೆ ಎಂದರ್ಥ. ಅವಯವ ಅಥವಾ ಅವಸ್ಥೆ. ಒಂದು ಸಂದರ್ಭದಲ್ಲಿ ಕೆಂಪಿರುತ್ತದೆ, ಅದು ಬದಲಾಯಿಸಿ ಇನ್ನೊಂದು ಹಾಕಿದರೆ ಇನ್ನೊಂದು ಬಣ್ಣ ಆಗುತ್ತದೆ. ಅಂದರೆ ಬಟ್ಟೆಗಳು ಅನೇಕ ಬಣ್ಣಗಳುಳ್ಳವಾಗುತ್ತವೆ ಅಲ್ಲವೇ? ಬಟ್ಟೆಗಳಿಗೆ ಒಂದು ಬಟ್ಟೆಗೆ ಕೆಂಪಿರಬಹುದು, ಇನ್ನೊಂದು ಬಟ್ಟೆ ಇನ್ನೊಂದು ಬಣ್ಣ ಇರಬಹುದು, ಇನ್ನೊಂದು ಬಣ್ಣ ಅನೇಕ ಬಣ್ಣಗಳಿರುತ್ತವೆ. ಬಣ್ಣಗಳು ಬದಲಾಯಿಸಲೂಬಹುದು, ಅಥವಾ ಬಟ್ಟೆಗಳೇ ಅನೇಕ ಬಗೆಯಾದ ಬಣ್ಣಗಳುಳ್ಳ ಬಟ್ಟೆಗಳಿರಬಹುದು, ಅನೇಕ ಬಗೆಯಾದ ಬಣ್ಣಗಳು. ಆದರೆ ಬೆಂಕಿಗಳು ಅನೇಕ ಬಗೆಯಾದ ಬಿಸಿ ಇಲ್ಲದವರು ಇಂಥದ್ದು ಬೆಂಕಿಗಳು ನೋಡಿದ್ದೀರಾ? ಬೆಂಕಿ ಅಂದರೆ ಬಿಸಿ ಅಂದರೆ ಬೆಂಕಿ ಅಷ್ಟೇ. ಅಲ್ಲಿ ತಾತ್ಕಾಲಿಕವಾಗಿ ಬಿಸಿ ಇರುವುದು. ಬಿಸಿ ಎಂಬುದು ಬೆಂಕಿ ಅವಸ್ಥೆ ಆಗುತ್ತದೆ. ಅದು ಅವಸ್ಥೆ ಅಲ್ಲ, ಅವಯವ ಅಲ್ಲ, ತಾತ್ಕಾಲಿಕ ಅಲ್ಲ. ಬೆಂಕಿ ಬಿಸಿ ಎರಡು ಒಂದೇ ಅರ್ಥ. ಬೆಂಕಿ ಅಂದರೆ ಬಿಸಿ ಅಂದರೆ ಬೆಂಕಿ. ಇದು ಸ್ವರೂಪ ಹೇಳಿದ್ದೇವೆ. ಗುಣ ಅಲ್ಲ ಅಂದರೆ ಸ್ವರೂಪ ಇದೆ ಎಂದು ಹೇಳಿದ್ದೇವೆ ಹೊರತು ಗುಣ ಅಲ್ಲ ಅಂದರೆ ಏನಿಲ್ಲ, ಖಾಲಿ ಶೂನ್ಯ ಎಂದು ತಿಳ್ಕೊಳ್ಳಬೇಕಾಗಿ. ಮಾಧ್ವರು ರಾಮಾನುಜರು ಪರಮಾತ್ಮನನ್ನು ನಿರ್ಗುಣ ಅಂದರೆ ಅಯ್ಯೋ ಶೂನ್ಯ ಎಂದು ಬೌದ್ಧರದು ತಂದುಬಿಟ್ಟರು ಎಂದು ಹೇಳ್ತಾ ಇದ್ದರು. ನಾವು ಗುಣವಲ್ಲ ಅಂದರೆ ಏನು ಹೇಳಿದ್ದೇವೆ? ಗುಣ ಎಂಬ ಒಂದು ಸಂಬಂಧ ಇದೆ. ಗುಣ ಎಂಬುದು ತಾತ್ಕಾಲಿಕವಾಗುತ್ತದೆ, ಒಂದು ಸಂಬಂಧ ಆಗುತ್ತದೆ. ಗುಣಗಳು ಪರಮಾತ್ಮನಲ್ಲಿರುವ ಗುಣಗಳು ಪರಮಾತ್ಮಕ್ಕೆ ಒಂದು ಸಂಬಂಧವಾಗಿದ್ದರೆ ಅದು ಗುಣ ಆಗುತ್ತದೆ. ಸಂಬಂಧವಿಲ್ಲ ಅಂದರೆ ಅದೇ ಗುಣ ಅದು ಎರಡೂ ಒಂದೇ ಆಗಿದ್ದರೆ ಗುಣಗುಣಿ ಭಾವ ಇಲ್ಲ, ಸಂಬಂಧ ಬುದ್ಧಿ ಇಲ್ಲ, ತಾತ್ಕಾಲಿಕತೆ ಇಲ್ಲ. ಬಿಸಿ ಬೆಂಕಿ ಅಂದರೆ ಅದು ಸ್ವರೂಪ ಇರಬಹುದು, ಗುಣಗಳಿಲ್ಲ. ಈ ಅರ್ಥದಲ್ಲಿ ತಿಳ್ಕೋ. ಹಾಗಾದರೆ ಹೊಂದುತ್ತದೆ. ಹೌದು ಮರ, ಹಾಗೆ ಅವರು ವೇದಾಂತ ಕೇಳಲ್ಲವಲ್ಲ. ಮಾಧ್ವ ರಾಮಾನುಜ ಮುಂತಾದವರು ವೇದಾಂತವನ್ನು ಅರ್ಥ ಮಾಡಿಕೊಳ್ಳದೆ ಏನೇನೋ ಹೇಳಿಬಿಡ್ತಾರೆ. ಅವರಿಗೆ ಅದೇ ಬೇಕು. ಅವರಿಗೆ ಅಲ್ಲ, ನಮ್ಮ ಜನರಿಗೂ ಅದ್ವೈತಿಗಳಂದರೆ ಸಾಮಾನ್ಯ ಸಾಧಕರಿಗೆ ಈ ಸೂಕ್ಷ್ಮತ ಇವರಿಗೂ ಗೊತ್ತಿಲ್ಲ. ಎಷ್ಟೋ ಜನರಿಗೆ ಪಂಡಿತರು ನೋಡಿದರೆ ಹೌದು ಗುಣಗಳು ಮಾಯಾ ಮಿಥ್ಯ, ನಿರ್ಗುಣ ಬ್ರಹ್ಮ ಹೀಗೆ ಹೇಳಿಬಿಡ್ತಾರೆ. ಎಷ್ಟು ಸಲ ಹೇಳಿದ್ದರು. ಅಯ್ಯೋ ಗುಣಗಳು ಮಿಥ್ಯೆಯಾ, ಪರಮಾತ್ಮನಕ್ಕಿಲ್ಲವಾ, ಹೀಗೆ ಬೇಜಾರು ಮಾಡ್ಕೊಳ್ತಾರೆ. ಹೌದು ಇಲ್ಲ ಎಂದು ಹೇಳಿಬಿಡ್ತಾರೆ. ನೀವು ಪಂಡಿತರನ್ನು ಕೇಳಿ, ನೀವು ಪಂಡಿತರನ್ನು ಬೇರೆಯವ್ರನ್ನ ಹೇಳಿ, ಹೌದು ಪರಮಾತ್ಮ ನಿರ್ಗುಣವೇ, ಗುಣಗಳೆಲ್ಲ, ಗುಣಗಳು ಮಿಥ್ಯ. ಅಯ್ಯನು ಮರಾದರೆ ನಾವು ಅಂದ್ರೇನು? ಭಗವಂತ ಸರ್ವಜ್ಞನಾಗಿದ್ದಾನೆ, ಸರ್ವಶಕ್ತಿಮಂತ ಅಲ್ಲವೇ? ನೀವು ಭಗವಂತನನ್ನು ಆರಾಧಿಸಬೇಕು, ನಮಸ್ಕಾರ ಮಾಡಬೇಕು, ಬೇಡಿಕೊಳ್ಳಬೇಕು. ನಾನು ಕಷ್ಟದಲ್ಲಿದ್ದಾನೆ ಭಗವಂತ, ನನಗೆ ಅದು ಕೊಡು, ಇದು ಕೊಡು, ಸಂಪದ ಬೇಕು, ಆರೋಗ್ಯ ಬೇಕು, ಬುದ್ಧಿ ಬೇಕು, ವಿವೇಕ ಬೇಕು, ಯಾವುದೇ ಕೊಡಬೇಕಲ್ಲವೇ ನನಗೆ? ಬುದ್ಧಿ ಬೇಕು, ಸಂಪದ ಬೇಕು, ಮನಸ್ಸಮಾಧಾನ ಬೇಕು, ಸುಖ ಬೇಕು, ಎಲ್ಲ ಬೇಕು.
ಒಳ್ಳೆಯದು ಬೇಕು, ನನಗೆ ಅದು ಬೇಕು ಇದು ಬೇಕು ಎಂದು ಬೇಡಿಕೊಂಡರೆ ಅವರು ಕೊಡುವಷ್ಟು ಸಾಮರ್ಥ್ಯ ಇರಬೇಕು. ಕೊಡಬೇಕೆಂಬ ಉದಾರ ಬುದ್ಧಿ, ದಯೆ, ಕರುಣ ಇರಬೇಕು. ಪರಮಾತ್ಮನಿಗೆ ದಯೆಯೇ ಇಲ್ಲ, ಅವರಿಗೆ ಶಕ್ತಿಯೇ ಇಲ್ಲ, ಕೇವಲ ನಿರ್ಗುಣ. ಶಕ್ತಿ ಒಂದು ಗುಣ, ಸಾಮರ್ಥ್ಯ ಇರಬೇಕಲ್ಲವೇ? ನಿಮಗೆ ಸಂಪದಗಳು ಬಂದು ಇಡೀ ಜಗತ್ತಿನಲ್ಲಿ ಯಾವುದು ಬೇಕಂದರೂ ಕೊಡುವಷ್ಟು ಸಾಮರ್ಥ್ಯ ಇರಬೇಕು. ಇನ್ನೊಂದು, ನೀವು ಹೇಳಿದ್ದು ಕೇಳ್ತಾನ? ಸರ್ವಜ್ಞನಾಗಿದ್ದರೆ ನೀವು ಇಲ್ಲಿ ಪೂಜೆ ಮಾಡಿಕೊಂಡ್ರೆ, ಪ್ರಾರ್ಥನೆ ಮಾಡಿಕೊಂಡ್ರೆ ಭಗವಂತನಿಗೆ ತಲುಪಿತೋ ಅಲ್ಲವೋ? ನೀವು ಮೆಸೇಜ್ ಮಾಡಬೇಕಾಗ್ತದೆ. ನೋಡಿ, ನಾನು ನಿಮಗೋಸ್ಕರ ಇಷ್ಟೆಲ್ಲ ಜಪ ಮಾಡಿದ್ದೇನೆ. ಆ ಮೆಸೇಜ್ ತಲುಪದಿದ್ದರೆ, ಅವ್ರು ನೋಡದಿದ್ದರೆ ಹೇಗೆ? ಪರಮಾತ್ಮನಿಗೆ ಮೆಸೇಜ್ ತಲುಪುತ್ತದೋ ಅಲ್ಲವೋ? ನೋಡುತ್ತಾ, ಪೂರ್ವಕಾಲದಲ್ಲಿ ಪೋಸ್ಟ್ ಅಂದರೆ ಮಧ್ಯದಲ್ಲೇ ಪೋಸ್ಟ್ನಲ್ಲಿ ಮಿಸ್ ಆಗಬಹುದು. ತಲುಪುತ್ತದೋ ಅಲ್ಲವೋ? ಅವ್ರಿಗೆ ಗೊತ್ತಾಗ್ತದೋ ಅಲ್ಲವೋ? ಓದ್ತಾರೋ ಅಲ್ಲವೋ? ಓದಿದ್ದ ನಂತರ ಮರೆತು ಹೋದರೆ? ಇದೆಲ್ಲ ಜೀವನ ಗುಣಗಳು. ಅವರಿಗೆ ಜ್ಞಾನ ತಲುಪಲ್ಲ, ತಲುಪಿದ್ದರೂ ಅರ್ಥವಾಗಲ್ಲ, ಅರ್ಥವಾದರೂ ಮರೆತು ಹೋಗ್ತಾರೆ. ಇವೆಲ್ಲ ಜೀವನ ಗುಣಗಳು. ಪರಮಾತ್ಮ ಸರ್ವಜ್ಞ ಹೇಳಿದ್ವಿ. ಸರ್ವಜ್ಞತೆ ಇದಾ ಇಲ್ಲವಾ? ಸರ್ವಜ್ಞವಿಲ್ಲ ಅಂದರೆ ನೀವು ಏನು ಬೇಡ್ಕೊಂಡ್ರೂ ಅವ್ರಿಗೆ ತಲುಪೋದೇ ಅಲ್ಲ, ಅವ್ರಿಗೆ ಗೊತ್ತೇ ಆಗಲ್ಲ. ಗೊತ್ತಿದ್ದರೂ ಮರೆತು ಹೋದರೆ ನಮ್ಮ ಗತಿ ಏನಾಗಬೇಕು? ನೀವು ಹೇಳಿದರೆ ಪರಮಾತ್ಮಕ್ಕೆ ಗುಣವಿಲ್ಲ, ಸರ್ವಜ್ಞತಾ ಗುಣವಿದೆ ಇಲ್ಲವಾ? ಸರ್ವಶಕ್ತಿಮಾನ್, ಅಹೇತುಕ ದಯಾ ಸಿಂಧು ಇರಬೇಕಾ ಅಲ್ಲವ? ಅಟ್ಲೀಸ್ಟ್ ಈ 3 ಗುಣಗಳಾದರೂ ಇರಬೇಕಾ ಅಲ್ಲವ? ಸರ್ವಜ್ಞ, ಸರ್ವಶಕ್ತಿಮಾನ್, ದೆನ್ ದಯಾಗುಣ. ನೀವು ಗುಣಗಳಿಲ್ಲ ಎಂದು ಹೇಳಿದ್ದರೆ ನೀವು ಪ್ರಾರ್ಥನೆ ಮಾಡ್ಕೋ, ಪೂಜೆ ಮಾಡ್ಕೋ, ನಮಸ್ಕಾರ ಮಾಡ್ಕೋ, ಅವ್ರಿಗೆ ತಲುಪೋದೇ ಅಲ್ಲ. ಅಂದರೆ ಗೊತ್ತಾಗೋದೇ ಅಲ್ಲ. ಸರ್ವಜ್ಞ ಅಲ್ಲ ಅಂದರೆ ನಿಮ್ಗೆ ಗೊತ್ತಾಗೋದೇ ಅಲ್ಲ. ಸರ್ವಶಕ್ತಿಮಾನ್ ಅಂದರೆ ಇಡೀ ಜಗತ್ತಿನ ಮಾಯಾಶಕ್ತಿ ಇರಬೇಕು. ಎಲ್ಲ ಮಾಯಾ ಅಂದ್ರೇನು? ಇಡೀ ಜಗತ್ತನ್ನು ಮಾಡುವ ಶಕ್ತಿ ಮಾಯಾ. ಈ ಇಡೀ ಅಲ್ಲ, ಇಂಥದ್ದು 100 ಬ್ರಹ್ಮಾಂಡಗಳಾದರೂ ಮಾಡ್ತಾನೆ. ಬ್ರಹ್ಮಾಂಡನೇ ಮಾಡುವವನಿಗೆ ನಿಮಗೆ ಏನು ಬೇಕಂದರೆ ಅದು ಕೊಡ್ತಾನೆ. ಯಾವುದಾದ್ರೂ ಕೊಡಬಲ್ಲ. ನಿಮಗೆ ಸಿಗ್ತದಾ ಅಲ್ಲವಾ? ನಿಮ್ಮ ಪುಣ್ಯಬಲ ಬೇಕು, ಅದು ಬೇರೆ. ಬಟ್ ಅವರು ಮಾತ್ರ ಕೊಡಬಲ್ಲ, ಯಾವುದಾದ್ರೂ ಕೊಡಬಲ್ಲ. ಅಷ್ಟ ಸಿದ್ಧಿಗಳು ಇಲ್ಲಿ ಬೇಕಂದರೆ ವಿಶ್ವಾಮಿತ್ರನಷ್ಟು ಸಿದ್ಧಿ. ಸಂಕಲ್ಪ ಮಾಡಿದ್ದರೆ ಯಾವುದು ಬೇಕಂದರೆ ಅದು ಬಂದುಬಿಡ್ತಾನೆ. ಅಷ್ಟು ಕೊಡಬಲ್ಲ ಅವನು. ಅಷ್ಟ ಸಿದ್ಧಿಗಳು ನಿಮಗೆ ಕೊಡಬಲ್ಲ. ಕೊಡ್ತಾನ ಅಲ್ಲವಾ? ಕೊಟ್ಟರೂ ನಿಮಗೆ ತಲುಪುತ್ತದ ಅಲ್ಲವಾ? ನಿಮಗೆ ಪುಣ್ಯಬಲ ಬೇಕು, ಬೇರೆ ಏನೇನೋ ಬೇಕು, ಅದರಿಂದ ತಲುಪಲ್ಲ. ಬಟ್ ಅವನು ಮಾತ್ರ ಕೊಡಬಲ್ಲನಾಗಿರಬೇಕು. ಅವನಷ್ಟು ಸಾಮರ್ಥ್ಯ ಅಲ್ಲ. ದೊಡ್ಡ ಮಾಲ್ ಇಟ್ಕೊಳ್ಳಬೇಕು ಭಗವಂತ. ದೊಡ್ಡ ಮಾಲ್ ಅಂದರೆ ಬ್ರಹ್ಮಾಂಡ ಮಾಲ್. ಎಲ್ಲ ವಸ್ತುಗಳಿರುತ್ತವೆ. ಇನ್ನೊಂದು, ಕೊಡಬೇಕೆಂಬ ದಯ ಇರಬೇಕೇ. ಫಿಲಾಂಥ್ರೋಪಿಕ್, ಸೋಷಲ್ ಸರ್ವಿಸ್. ಭಗವಂತ ಸೋಷಲ್ ಸರ್ವಿಸ್ ಮಾಡಲ್ಲವ? ಸಾಮಾಜಿಕ ಸೇವಾ ಮಾಡಲ್ಲವ? ಅಂದರೆ ಭಕ್ತರಿಗೆ ಅವರವರಿಗೆ ಬೇಕಾಗಿದ್ದು ಕೊಡ್ತಾನೆ ಅಲ್ಲವ? ಅಂದರೆ 3 ಗುಣಗಳಲ್ಲಿ ಬೇಕು. ಸರ್ವಜ್ಞ, ಸರ್ವಶಕ್ತಿಮತ್ವ, ಅಹೇತುಕ ದಯಾ ಸಿಂಧು ಇರಬೇಕು. ದಯಾ ಸಿಂಧು ಆಗಿದ್ದಾನ ಅಲ್ಲವ? ಅಲ್ಲದೆ ಜೀವರು ಏನು ತಪ್ಪು ಮಾಡ್ತಾರೆ, ಪಾಪ ಮಾಡ್ತಾರೆ, ಆವಾಗೇನು ಮಾಡ್ತೀವಿ? ಪಾಪ ತಪ್ಪುಗಳು ಮಾಡಿದ್ದರೆ ಇವರೇನು ಮಾಡ್ತಾರೆ? ನಾವು ಮನುಷ್ಯರಾಗಿದ್ದರೆ ಏನು ಹೇಳ್ತೀವಿ? ಅವನೇನೋ ಕಷ್ಟದಲ್ಲಿದ್ದರೆ ಅವನಷ್ಟು ಪಾಪ ಎಲ್ಲರಿಗೂ ತೊಂದರೆ ಕೊಡ್ತಾನೆ, ನನಗೂ ತೊಂದರೆ ಕೊಟ್ಟ, ಅನ್ಯಾಯ ಮಾಡಿದ, ನಾವ್ಯಾಕೆ ಮಾಡ್ಕೊಳ್ಳೋದು? ಅವ್ರು ಸಾಯಲಿ, ನಾವೇನು ಮಾಡಲ್ಲ. ಅಂದರೆ ನಮಗೆ ದಯ ಹೋಗುತ್ತದೆ, ಹೃದಯ ಗಟ್ಟಿಯಾಗಿಬಿಡ್ತದೆ. ದಯ ಗಟ್ಟಿಯಾಗಿಬಿಡ್ತದೆ. ತೊಗೊಂಡ್ಬಿಡಿ, ಅದು ತೊಗೊಳ್ಬೋದು. ಸೊ ಅವರಿಗೆ ದಯ ಕಲ್ಕೊಂಡು ಬಿಡ್ತೀವಿ, ಹೃದಯ ಕಠೋರವಾಗಿ ಬಿಡ್ತದೆ. ಏಕೆ ಕಠೋರ? ಏಕೆಂದರೆ ಅವನು ನಮಗೇನೋ ತೊಂದರೆ ಕೊಟ್ಟ, ಅದು ಬೇಜಾರು ಮಾಡಿಕೊಂಡು ಕೋಪ ಮಾಡ್ತೀವಿ. ಭಗವಂತನು ಹಾಗೆ ಮಾಡ್ತಾನೆ. ನಾವು ಜೀವರು ತಪ್ಪು ಮಾಡೇ ಮಾಡ್ತೀವಿ. ಏನೋ ತಪ್ಪೋ ಒಪ್ಪೋ, ಕೋಪ, ದ್ವೇಷ, ಏನೇನೂ ಮಾಡೇ ಬಿಡ್ತೀವಿ. ಮಾಡಿದ್ದರೆ ಇದೆಲ್ಲ ಮನಸ್ಸನ್ನು ಇಟ್ಕೊಂಡು, ನೀವು ಅವರಿಗೆ ತೊಂದರೆ ಕೊಟ್ಟಿದ್ದಿ, ಈ ಪಾಪ ಮಾಡಿದ್ದಿ, ನಾನು ನಿಮಗೇನು ದಯ ತೋರಿಸಲ್ಲ, ಬೇಜಾರು ಮಾಡ್ಕೊಳ್ತಾನೆ ಭಗವಂತ. ಹೀಗೆ ನಾವು ಮಾಡಿರುವ ತಪ್ಪುಗಳೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಕೋಪ ಮಾಡಿ ಬೇಜಾರು ಮಾಡಿಕೊಂಡರೆ ನಾವು ಮಾಡಿರುವ ಪ್ರಾರ್ಥನೆಗೆ ಏನು ಕೊಡಲ್ಲ. ಸರ್ಕಾರ ನೋಡಿ, ನೀವು ಅಪ್ಲಿಕೇಶನ್ 10 ಸಲ ಕೊಟ್ಟರು ಅವರು ಕಳಿಸೋದೇ ಅಲ್ಲ. ಸರ್ಕಾರ ಕಳಿಸ್ತದೆ? 10 ಸಲ ಅಪ್ಲಿಕೇಶನ್ ಕೊಡು, ಕಳಿಸೋದೇ ಅಲ್ಲ. ಮತ್ತೆ 10 ಸಲ ತಿರುಗು, ಅವ್ರು ಕೊಡೋದೇ ಅಲ್ಲ. ಅಯ್ಯೋ ಇದೇನಪ್ಪ ಸರ್ಕಾರ. ಅವ್ರು ಹೇಳ್ತಾರೆ ಅಲ್ಲಿಗೆ ಹೋಗು, ಆ ಆಫೀಸ್ಗೆ ಹೋಗು, ಅಲ್ಲಿ ಹೋಗು, ಇಲ್ಲಿ ಹೋಗು. 10 ಸಲ ತಿರುಗಿಸ್ತಾರೆ, ಕೊನೆಗೆ ಅದು ಇಲ್ಲ. ಈಗ ಭಗವಂತ ಮಾಡ್ತಾನೆ. ಹಾಗಾದರೆ ಅಹೇತುಕ ದಯ ಇರಬೇಕು. ಯಾವ ಕಷ್ಟದಲ್ಲಿದ್ದರೂ ತಕ್ಷಣವೇ ಬಂದು ನಿಮ್ಮ ಹೃದಯವನ್ನು ಸಹೃದಯವಾಗಿರಬೇಕು. ಒಂದು ಚೂರು ದಯ ಕಮ್ಮಿ ಆಗಬಾರದು. ಅಂಥ ಗುಣವಿದ್ದರೆ ಅಂಥ ಭಗವಂತನನ್ನು ಬೇಡಿಕೊಳ್ಳುವುದು, ಪ್ರಾರ್ಥನೆ ಮಾಡುವುದು, ಪೂಜೆ ಮಾಡುವುದು, ಜಪ ಪುಣ್ಯ ಏನೇ ಪುಣ್ಯಕರ್ಮ, ಏನದು ತೀರ್ಥಯಾತ್ರೆ ಯಾವುದೇ ಮಾಡ್ಬೋದು. ಭಗವಂತನ ನಿಮಿತ್ತವಾಗಿ ಜಪ, ಪಾರಾಯಣ, ಪೂಜೆ ಏನೇ ಮಾಡಿದ್ದರೆ ಅವರು
ನಮ್ಮದು ಅರ್ಥ ಮಾಡಿಕೊಳ್ತಾನೆ, ದಯ ಇದೆ, ಕೊಡುವ ಸಾಮರ್ಥ್ಯ ಇದೆ, ಕೊಡ್ತಾನೆ, ನಮ್ಮ ದುಃಖವನ್ನು ದೂರ ಮಾಡ್ತಾನೆ. ಈ ಗುಣಗಳು ಇರುವವನನ್ನೇ ನಾವು ಆರಾಧನೆ ಮಾಡಬೇಕಾ? ಉಪಾಸಕ ಕರ್ಮ ಮಾಡುವವನು ಧರ್ಮ, ಕರ್ಮ ಮಾಡುವವನಾಗಲಿ ಉಪಾಸಕನಾಗಲಿ ಭಕ್ತನಾಗಲಿ ಈ ಗುಣಗಳು ಇದ್ದಾನೆ ಎಂದು ಇಟ್ಕೊಂಡೇ ಆರಾಧನೆ ಮಾಡ್ತಾನ? ಈ ಗುಣಗಳು ಇಲ್ಲ ಎಂದು ಇಟ್ಕೊಂಡು ಆರಾಧನೆ ಮಾಡ್ತಾನೆ? ಈ ಗುಣಗಳಿಲ್ಲ ಅಂದರೆ ಆರಾಧನೆ ಮಾಡೋಕ್ಕಾಗಲ್ಲ. ಈಗ 3 ಗುಣಗಳು ಹೇಳಿದ್ರು: ಸರ್ವಜ್ಞ, ಸರ್ವಶಕ್ತಿಮತ್ವ, ದಯ. ಇನ್ನೂ ಹೆಚ್ಚು ಗುಣಗಳಿವೆ, ಅಟ್ಲೀಸ್ಟ್ ಈ 3 ಮಿನಿಮಮ್. ಮಿಕ್ಕದೆಲ್ಲ ಇದರಲ್ಲೇ ಅಡಕವಾಗ್ತವೆ. ಮಿಕ್ಕ ಅನೇಕ ಗುಣಗಳೆಲ್ಲ ಈ 3ರಲ್ಲೇ ಅಡಕವಾಗುತ್ತವೆ. ಈ ಗುಣಗಳು ಇವೆ ಎಂದು ಇಟ್ಟುಕೊಂಡೇ ಆರಾಧನೆ ಮಾಡ್ತಾನ? ಅವನು ಯಾರಿಗೆ ಕೊಡಲ್ಲ ಎಂದು ಗೊತ್ತಿದ್ದರೂ ಹೋಗಿ ಬೇಡ್ಕೊಳ್ತೀರಾ? ಅವ್ರು ಯಾರಿಗೂ ಸಹಾಯ ಮಾಡಲ್ಲ. ನೀವು ಹತ್ತಿರಕ್ಕೆ ಬರುವುದಕ್ಕೆ ಬಿಡಲ್ಲ. ಅಲ್ಲಿ ವಾಚ್ಮ್ಯಾನ್ ಯಾರೋ ಒಬ್ಬರನ್ನ ಇಟ್ಕೊಳ್ತಾನೆ, ಯಾರು ಬಂದರೂ ಅಲ್ಲಿಂದ ಅಲ್ಲೇ ತಳ್ಳಿಬಿಡ್ತಾನೆ, ಹೊರಗೆ ಬಿಡುವುದೇ ಇಲ್ಲ. ಅಂಥವ್ರು ಹೋಗಿ ನೀವು ಬೇಡ್ಕೊಳ್ತೀರಾ? ನೀವು ಬೇಡ್ಕೊಳ್ಳೋದಕ್ಕೆ ಬಿಡಲ್ಲ, ಅವನು. ಪ್ರಯೋಜನವಿಲ್ಲ. ಆದರೆ ಭಗವಂತ ಈ 3 ಗುಣಗಳುಳ್ಳವನಾದರೆ ಭಕ್ತರು ಉಪಾಸನೆ ಮಾಡ್ತಾರೆ. ಸಕಾಮ ಭಕ್ತರಾಗಲಿ ನಿಷ್ಕಾಮ ಭಕ್ತರಾಗಲಿ, ನಿಷ್ಕಾಮನೆ ಆಗಲಿ ಸಕಾಮನೆ ಆಗಲಿ, ಇಬ್ಬರೂ ಭಕ್ತರೇ. ಇವರು ಬೇಡಿಕೊಳ್ಳಬೇಕಂದ್ರೆ ಭಗವಂತನಿಗೆ ಗುಣಗಳಿವೆ. ಮೊದಲು ನನ್ನ ದುಃಖವನ್ನು ಹೇಳಿಕೊಳ್ಳಬಹುದು, ಹೇಳಿದ್ದರೆ ಕೇಳ್ತಾನೆ, ಗೊತ್ತಾಗ್ತದೆ ಅವನಿಗೆ. ಇಷ್ಟಿರಬೇಕಾ ಅಲ್ಲವಾ? ಇಷ್ಟಾದರೂ ನಂಬಿಕೆ ಇದ್ದರೆ ಹೇಳಿದೆ, ನಾನು ಮಾಡ್ತಾ ಇದ್ದೇನೆ, ಭಗವಂತನಿಗೆ ತಲುಪುತ್ತದೋ ಅಲ್ಲವೋ, ಭಗವಂತನ ಕೇಳ್ತಾನೋ ಅಲ್ಲವೋ, ಅವ್ರಿಗೆ ಗೊತ್ತಾಗ್ತದೋ ಅಲ್ಲವೋ ಎಂದು ಬೇಜಾರು ಮಾಡಿಕೊಂಡ್ರೆ ನೀವು ಮಾಡೋದೇ ಇಲ್ಲ. ಇವನು ಮಾಡೋದೇ ಅಲ್ಲ. ಅಂದರೆ ಇಷ್ಟು ಮಾತ್ರ ನಂಬಿಕೆ ಇರಬೇಕು. ಶಾಸ್ತ್ರ ಹೇಳಿತೋ, ಗುರುಗಳು ಹೇಳಿತೋ, ಇನ್ನೊಬ್ಬರ ಭಕ್ತರಿಂದ ಕಲ್ತ್ಕೊಂಡಿದ್ದೀರೋ, ನೀವು ಮಾಡಿದ್ದರೆ ಭಗವಂತ ಗೊತ್ತಾಗ್ತದೆ. ಅವರು ಸರ್ವಜ್ಞ. ನೀವು ಏನು ಮಾಡಿದ್ದರೂ ಅವರಿಗೆ ಗೊತ್ತಾಗ್ತದೆ ಅಂದರೆ ನಾನು ಹೇಳಿಬಿಡ್ತೀನಿ. ಗೊತ್ತಾಗ್ತದೆ ಅಂದರೆ ನೀವು ಹೇಳಿಬಿಡ್ತೀವಿ. ಗೊತ್ತಾಗಲ್ಲ ಅಂದರೆ ಮಾಡಿದ ಪ್ರಯೋಜನ. ಇನ್ನೊಬ್ಬರಿಗೆ ಹೇಳ್ಕೊಡ್ತೀರಿ ಭಗವಂತನನ್ನು ಬಿಟ್ಟು. ಮನುಷ್ಯರಿಗೆ ಹೇಳ್ಕೊಳ್ಳೋಣ, ಭಗವಂತನಿಗೆ ಹೇಳಿದ್ರೆ ಪ್ರಯೋಜನವಿಲ್ಲ ಅನಿಸುತ್ತೆ. ಆದರೆ ಅವರು ಸರ್ವವ್ಯಾಪಕ, ಸರ್ವಜ್ಞ. ನೀವು ಏನು ಮಾಡಿದರೂ ಗೊತ್ತಾಗ್ತದೆ. ಆದರೆ ಹೇಳ್ಕೊಳ್ಳಬಹುದು. ಈ ಗುಣಗಳಿವೆ. ಅಷ್ಟೇ ಅಲ್ಲ, ಅವರು ಸಮರ್ಥ. ಏನು ಬೇಕೆಂದರೂ ಕೊಡಬಲ್ಲ, ಅಷ್ಟು ಸಾಮರ್ಥ್ಯ ಇದೆ. ಸಂಕಲ್ಪ ಮಾತ್ರೇನ ಎಲ್ಲ ಬಂದುಬಿಡ್ತದೆ. ಕೊಡಬೇಕೆಂಬ ಹೃದಯವೂ ಇದೆ. ಅಂಥವನನ್ನು ಬೇಡ್ಕೊಳ್ತೀವಿ. ಈ 3 ಗುಣಗಳಿಲ್ಲದಿದ್ದರೆ ಭಕ್ತಿ, ಪೂಜಾ, ಆರಾಧನೆ, ನಮಸ್ಕಾರ, ಪಾರಾಯಣ, ಜಪ ಮಾಡಲಿಕ್ಕಾಗ್ತದೆ? ಮಾಡೋದೇ ಅಲ್ಲ ನಾವು. ಆದ್ದರಿಂದ ಉಪಾಸಕರೆಲ್ಲರೂ ಸಗುಣ ಬ್ರಹ್ಮವನ್ನೇ ಆರಾಧನೆ ಮಾಡ್ತಾರೆ. ಶಾಸ್ತ್ರ ಅಂದರೆ ಉಪನಿಷತ್ತು, ವೇದಗಳು ಅದೇ ಹೇಳ್ತದೆ, ಸಗುಣ ಬ್ರಹ್ಮವನ್ನೇ ಆರಾಧಿಸು. ಸಗುಣ ಬ್ರಹ್ಮವನ್ನೇ ಆರಾಧಿಸು ಎಂದು ಹೇಳಬೇಕಾ? మరి ಸಗುಣ ಬ್ರಹ್ಮ ಅಲ್ಲದಿದ್ದರೆ ಬೇರೆ ಯಾರನ್ನು ಆರಾಧಿಸ್ತಾನೆ? ಆರಾಧನೆ ಅಂದರೆ ನಾನು ಬೇಡಿಕೊಳ್ತೀನಿ ಅಂದರೆ ನನ್ನ ಬೇಡಿಕೆಯನ್ನು ಕೇಳ್ತಾನೆ ಎಂದರ್ಥ ಅಲ್ಲವೇ? ಗೊತ್ತಾಗ್ತದೆ, ಕೇಳ್ತಾನೆ, ಅದಕ್ಕೆ ಪ್ರತಿಕ್ರಿಯೆ ಮಾಡ್ತಾನೆ, ಪ್ರತಿಸ್ಪಂದನ ಕೊಡ್ತಾನೆ ಅಂದರೆ ಇಟ್ಕೊಂಡೇ ಮಾಡ್ತೀವಿ. ಅಂದರೆ ಇಷ್ಟು ಗುಣ ಮನಸ್ಸೊಪ್ಪೇ ಒಪ್ಕೊಳ್ತದೆ. ಸಗುಣವನ್ನೇ ಮಾಡು ಎಂದು ಹೇಳಬೇಕಾಗಿಲ್ಲ. ನೀವು ಮಾಡಿದ್ದರೆ ಸಗುಣವೇ ಆಯಿತು. ಇನ್ನೇನು, ನೀವು ಭಕ್ತಿ ಮಾಡಿದ್ದರೆ, ಉಪಾಸನ ಆರಾಧನೆ ಮಾಡಿದರೆ ಸಗುಣವೇ ಆಯಿತು. ಇವರೇನು ಹೇಳಬೇಕಾಗೇ ಇಲ್ಲ. ಮಾಡಿದರೆ ಸಗುಣ ಆಗೇ ಬಿಟ್ಟಿತ್ತು. ಆದರೆ ಈಗ ನೀವು ನಿರ್ಗುಣ ಹೇಳಿದ್ದಿರಲ್ಲ, మరి ಈ ಗುಣಗಳಿಲ್ಲವೇನು ಪರಮಾತ್ಮನಿಗೆ? ಇಬ್ಬರು ಪರಮಾತ್ಮರಲ್ಲ ಹೇಳಿದ್ದಿರಿ, ಒಂದೇ ಬ್ರಹ್ಮ. ಸಗುಣ ಬ್ರಹ್ಮಾವನೇ, ನಿರ್ಗುಣ ಬ್ರಹ್ಮಾವನೇ, ಒಬ್ಬನೇ. ಆದರೆ మరి ಈ ಗುಣಗಳು, ಒಬ್ಬನು ಗುಣಗಳಿದ್ದವನು, ಒಬ್ಬನು ಗುಣಗಳಿಲ್ಲದವನು, ಇಬ್ಬರು ಬೇರೆ ಅಲ್ಲವೇ? ಒಬ್ಬನೇ ಹೇಗಾಗ್ತಾರೆ? మరి ಒಬ್ಬರೇ ಆದರೆ ಗುಣಗಳಿಲ್ಲ ಎಂದಾಯಿತು. ಗುಣಗಳಿಲ್ಲದಿದ್ದರೆ ನಾನು ಆರಾಧನೆ ಮಾಡುವುದು ಹೇಗೆ? ಇದು ಪ್ರಶ್ನೆ. ಇದಕ್ಕೆ ಏನಂದರೆ, ನಾನು ನಿನ್ನ ಹೇಳಿದ್ದೀನಿ ವಿಸ್ತಾರವಾಗಿ, ನಾನು ಭಕ್ತನಾಗಿ ಸಾಧಕನಾಗಿ ಸಕಾಮ ಭಕ್ತರೇ ಆಗಬಹುದು, ಯಾರು ಪರಮಲೌಕಿಕರೇ ಆಗಬಹುದು. ಸಕಾಮ ಭಕ್ತರೇ ಏನಾದರೂ ಬೇಡಿಕೊಂಡು ನಾನು ಬೇಡಿಕೊಳ್ತಾ ಇದ್ದೀನಿ ಅಂದರೆ ಆ ಗುಣಗಳು ಇದ್ದೇ ಗುಣಗಳಾಗಿ ಪ್ರತಿಕ್ರಿಯವಾಗುತ್ತವೆ. ಅಂದರೆ ತನ್ನ ದೃಷ್ಟಿಗೆ ಗುಣಗಳಿಲ್ಲ, ಭಕ್ತನ ದೃಷ್ಟಿಗೆ ಗುಣ ಆಗುತ್ತದೆ. ಗುಣ ಆಗಿವರೆಗೆ ತೋರುತ್ತದೆ. ತನಗೆ ಬೆಳಕು, ಬೆಂಕಿ ಇನ್ನೊಬ್ಬರಿಗೋಸ್ಕರ ಬಿಸಿ ಆಗುತ್ತದೆ. ಬೆಂಕಿ ತಾನು ಬಿಸಿಯಾಗುತ್ತದೆ. ತನ್ನ ಸ್ವರೂಪ ಅದು ಗುಣವಲ್ಲ. ತಾನು ಎಂದಿಗೂ ಬೆಂಕಿ ಬಿಸಿಯೇ ಇರುತ್ತದೆ. ನೀವು ಹತ್ತಿರಕ್ಕೆ ಬಂದಾಗ ನಿಮಗೆ ಬಿಸಿ ಗೊತ್ತಾಗ್ತದೆ. ಅಂದರೆ ನೀವು ಹತ್ತಿರಕ್ಕೆ ಬಂದರೆ ಪಾಪ ಚಳಿಗಾಲ ಇದೆ, ಪಾಪ ಚಳಿ ಕಷ್ಟಪಡ್ತಾ ಇದ್ದಾನೆ, ಅದಕ್ಕೋಸ್ಕರ ಇವರಿಗೆ ನಾನು ಬಿಸಿ ಮಾಡೋಣ ಎಂದು ಬೆಂಕಿ ನಿನ್ನನ್ನು ನೋಡಿ ಬಿಸಿ ಹೆಚ್ಚಾಗ್ತದೆ. ನೀವು ಹೋದರೆ ಯಾರೂ ಇಲ್ಲವಲ್ಲ, ನಾನು ಬಿಸಿ ಆಗೋದೇಕೆ ತಂಪಾಗಿ ಬಿಡ್ತದೆ. ಬೆಂಕಿ ಯೋಚನೆ ಮಾಡಿಕೊಂಡು ನಿಮಗೋಸ್ಕರ ದಯೆ ತೋರಿಸ್ತದೆ. ಆದರೆ
ನಿಮಗೋಸ್ಕರ ಪ್ರತ್ಯೇಕವಾಗಿ ಏನು ದಯ ತೋರಿಸಲ್ಲ. ಬೆಳಕು ಸೂರ್ಯ ಅಯ್ಯೋ ಇವನು ಬಂದ ಪಾಪ ಕತ್ತಲೆಯಲ್ಲಿದ್ದಾನೆ ಎಂದು ಬೇಕೆಂದು ಬೆಳಕು ತೋರಿಸ್ತದೆ. ನಿಮಗೋಸ್ಕರ ಏನು ಪ್ರತ್ಯೇಕ ತೋರಿಸಲ್ಲ. ಬೆಳಕೆಂಬುದು ಸೂರ್ಯನ ಗುಣವಲ್ಲ, ಸೂರ್ಯನ ಸ್ವರೂಪ. ಬೆಳಕೆ ಸೂರ್ಯ, ಸೂರ್ಯನೇ ಬೆಳಕು ಅಷ್ಟೇ. ಅಲ್ಲಿ ಎರಡು ಗುಣಗುಣಿ ಭಾವ ಇಲ್ಲ, ಗುಣಗುಣಿ ಸಂಬಂಧ ಇಲ್ಲ, ಅವನೇ ಬೆಳಕು ಅಷ್ಟೇ. ಆದ್ದರಿಂದ ಇನ್ನೊಬ್ಬರಿಗೋಸ್ಕರ ತಾತ್ಕಾಲಿಕವಾಗಿ ಧರಿಸಿಕೊಂಡಿರುವ ಗುಣ ಅಲ್ಲ, ತಾತ್ಕಾಲಿಕವಾಗಿ ಧರಿಸಿರುವ ಅವಸ್ಥೆ ಅಲ್ಲ, ಅದು ಸ್ವರೂಪವೇ. ಆದರೆ ಸೂರ್ಯನಿಗೆ ಬೆಳಕು ಅಂದರೆ ಗೊತ್ತಾ? ಬೆಂಕಿಗೆ ಬಿಸಿ ಅಂದರೆ ಗೊತ್ತಾ? ನಿರ್ಗುಣ ಅಂದರೆ ಅರ್ಥವೇನು? ನಾವು ಬೆಂಕಿ ಹತ್ತಿರಕ್ಕೆ ಹೋದರೆ ನಮಗೆ ಬಿಸಿ ಆಗ್ತದೆ. ಬೆಂಕಿಗೆ ಬಿಸಿ ಅಂದರೆ ಗೊತ್ತಾ? ಅಲ್ಲಿ ಬೆಂಕಿ ಅಲ್ಲಿದೆ, ನಾವೆಲ್ಲ ಮಾತಾಡ್ಕೊಳ್ಳೋ ಬೆಂಕಿ ಬಿಸಿಯಲ್ಲಿ ಬೆಂಕಿ ಅದು ಬೆಂಕಿ ಬಿಸಿಯಾಗಿದೆ, ಹತ್ತಿರಕ್ಕೆ ಹೋಗಬೇಡ, ಕಾಲಿಲ್ಲ ಬೇಡ, ಅದು ಮಾಡಬೇಡ ಹೇಳ್ತಾರೆ. ಬೆಂಕಿ ಅಲ್ಲೇ ಕೂತ್ಕೊಂಡು ಕೇಳ್ತದೆ. ಮತ್ತೆ ನನ್ನ ಕುರಿತೇ ಮಾತಾಡ್ತಾ ಇದ್ದಾರೆ. ನಾನು ಏನೋ ಆಗಿದ್ದೇನೆ ಎಂದು, ನಾನು ಕೈಕಾಲು ಸುಡ್ತೀನಿ ಎಂದು, ಏನೋ ಆಗಿದ್ದೀನಿ ಎಂದು ಹೇಳ್ತಾರಲ್ಲ, ಅದು ಒಂದು ಸಲ ಬಾಯಿ ಬಿಟ್ಟು ಕೇಳೇ ಬಿಟ್ಟಿತು. ನೀವು ಮಾತಾಡಿದಾಗ ಅದು ಸೈಲೆಂಟಾಗಿ ಕೇಳ್ತಾಳೆ. ಯಾರು? ಬೆಂಕಿ ಸೈಲೆಂಟಾಗಿ ನಿಶ್ಶಬ್ದವಾಗಿ ಕೇಳ್ತಾರೆ, ಮಾತಾಡಲ್ಲ. ಒಂದು ಸಲ ಅದಕ್ಕೆ ಜಿಜ್ಞಾಸ ಬಂತು, ಕುತೂಹಲ, ಅದು ಕೇಳಬೇಕನ್ನಿಸಿತು. ಏನಪ್ಪ ನೀವೇನೋ ಬಿಸಿ ಹೇಳ್ತಾ ಇದ್ದೀರಿ, ನಾನು ಬೆಂಕಿ ಎಂದು ಗೊತ್ತು, ನನ್ನ ಕುರಿತು ನೀವೆಲ್ಲರೂ ಏನೇನು ಮಾತಾಡ್ಕೊಳ್ತಾ ಇದ್ದೀರಿ, ಏನು ನನಗೆ ಸ್ವಲ್ಪ ಕೇಳಿಸಲಿ. ನಾನು ಬಿಸಿ ಆಗಿದ್ದೇನೆ, ನಾನು ಆಗಿದ್ದೀನಿ ಹೇಳ್ತಾ ಇದ್ದೀನಿ, ಏನಾಗಿದ್ದೀನಿ ಹೇಳೋದು? ಅವ್ರು ಹೇಳ್ತಾರೆ ಏನಾಗಿದ್ದೇನೆ ನಿಮಗೆ ಗೊತ್ತಲ್ಲವೇ? ಗೊತ್ತಂದರೆ ಏನು? ನಾನು ಏನೋ ಆಗಿದ್ದೆ ಹೇಳಿದ್ದೆ, ಏನದು? ನೀವು ಬಿಸಿ ಆಗಿದ್ದೇನೆ, ಬಿಸಿ ಅಂದರೆ ಏನು? ಬೆಂಕಿಗೆ ಬಿಸಿ ಅಂದರೆ ಗೊತ್ತಾ? ಅದೊಂದು ಪ್ರಶ್ನೆ, ಫಸ್ಟ್ ಇದು ತಿಳ್ಕೊಂಡು ನಂತರ ಹೇಳೋಣ. ಬೆಂಕಿಗೆ ಬಿಸಿ ಅಂದರೆ ಗೊತ್ತಾ? ಯಾವಾಗಲೂ ತನಗೆ ಬಿಸಿ ಆಯಿತಾ? ಬೆಂಕಿ ತನ್ನನ್ನು ತಾನು ಸುಟ್ಟುಕೊಂಡಿತಾ? మరి ಬಿಸಿ ಹೇಗೆ ಗೊತ್ತಾಗ್ತದೆ? ಬೆಂಕಿಗೆ ಬಿಸಿ ಹೇಗೆ ಗೊತ್ತಾಗಬೇಕು? ತನ್ನನ್ನು ತಾನು ಸುಟ್ಟರೆ ಅಲ್ಲವೇ? ತನ್ನನ್ನು ತಾನು ಸುಟ್ಟುಕೊಂಡ್ರೆ ಬೆಂಕಿ ಸತ್ತೇ ಹೋಗ್ತದೆ, ಬೂದಿ ಆಗಿಬಿಡ್ತದೆ, ಇನ್ನೊಂದು ದಿವಸ ಬೆಂಕಿ ಇರಲ್ಲ. ಬೆಂಕಿಗೆ ತಾನು ಬಿಸಿಯಾಗಿದ್ದರೆ ಸುಟ್ಟು ಹೋಗ್ತದೆ, ಸುಡಲ್ಲ ಅಂದರೆ ಬಿಸಿ ಗೊತ್ತಾಗಲ್ಲ. ಏನು ಮಾಡಬೇಕು? ಬಿಸಿ ಗೊತ್ತಾಗಲ್ಲ. ಬರೀ ಬೆಂಕಿಗೆ ಬಿಸಿಯಾಗಿದ್ದೇನೆಂದು ಗೊತ್ತಾಗದಿದ್ದರೆ, ಇನ್ನೊಬ್ಬರು ಬಿಸಿ ಹೇಳಿದ್ದರೆ ಬೆಂಕಿ ಕೇಳ್ತೀನಿ ನೀವೇನೋ ಹೇಳ್ತಾ ಇದ್ದೀರಿ, ಏನದು? ನಾವು ಬಿಸಿ ಆಗಿದ್ದಿ ಎಂದು ಹೇಳಿದ್ದಿ ಅಷ್ಟೇ ಎಂದು ಹೇಳ್ತೀವಿ. ಮಿಕ್ಕ ಜನರು ಹೇಳಲ್ಲ ಅಲ್ಲವೇ? ನೀನೇ ಅಲ್ಲವೇ ಬಿಸಿ, ಮತ್ತೇಕೆ ಕೇಳ್ತಾ ಇದ್ದಿ? ಸುಮ್ಮನೆ ನಮ್ಮನ್ನು ಪರೀಕ್ಷೆ ಮಾಡ್ಲಕ್ಕ? ಬಿಸಿ ಅಂದರೆ ನೀನೇ, ನಮ್ಮನ್ನು ಕೇಳೋದೇಕೆ? ಅವ್ರು ಹೇಳಲ್ಲ ಉತ್ತರ. ಬೆಂಕಿಗೆ ಏನೋ ಕುತೂಹಲವಾಯಿತು, ತಿಳ್ಕೊಳ್ಳಿ. ಎಲ್ಲರನ್ನು ಕೇಳ್ತಾ ಇದ್ದಾರೆ, ಯಾರು ಕೇಳ್ತಾ ಇಲ್ಲ. ಒಬ್ಬ ಸಣ್ಣ ಮಗು ಇದ್ದ, ಮಗು ಕೇಳಿದರೆ ಮಗು ಪಾಪ ಮುಗ್ನಲ್ಲವ, ಅದರಿಂದ ಹೇಳಿಬಿಟ್ಟ ಬೆಂಕಿ ಅಂದರೆ ಬಿಸಿ ಅಂದರೆ ನೀನೇ ಬಿಸಿ ಎಂದು ಹೇಳಿದ್ರು. ಓ ನಾನಾ? ಮರ ಅವ್ರಿಗೆ ಏಕೆ ಹೇಳಲಿಲ್ಲ? ಅವರನ್ನು ಕೇಳಿದರೆ ಅವರು ಹೇಳಲೇ ಇಲ್ಲ. ಅವರು ಹೇಳಲ್ಲ, ಏಕೆ? ನೀವು ಸುಮ್ಮನೆ ಆಟ ಆಡಿಸ್ತಾ ಇದ್ದೀವಿ ನಮ್ಮನ್ನು, ಅವರು ಹೇಳಲಿಲ್ಲ. ನೀವು ಬಿಸಿಯಾಗಿದ್ದೆ, ನಾನು ಏನಾಗಿದ್ದಿ? ಬಿಸಿ ಅಂದರೆ ನಾನೇನು ಮಾಡಿದೆ? ನಾನೇನು ಮಾಡಲಿಲ್ಲವಲ್ಲ, ಆವಾಗಿನಿಂದ ಸುಮ್ಮನೆ ಕೂತಿದ್ದೆ. ಬೆಂಕಿ ಹೇಳ್ತದೆ ಆವಾಗಿನಿಂದ ನಾನು ಸುಮ್ಮನೆ ಕೂತಿದ್ದೆ. ನಾನು ಬಿಸಿ ಅಂದರೆ ನಾನೇನು ಮಾಡಿದೆ? ನೀವು ಸುಡ್ತಾ ಇದ್ದೀವಿ ಅಂತ. ಸುಡ್ತಾ ಇರೋದಾ ಅಂದರೆ ಏನು? ಅಯ್ಯೋ ರಾಮ, ಸುಡ್ತಾ ಇದ್ದು ಅದು ಗೊತ್ತಿಲ್ಲವಾ? ನೀನು ಬೆಂಕಿಯಾಗಿದ್ದು ಸುಡುವುದಂದ್ರೆ ಏನೂ ಗೊತ್ತಿಲ್ಲವಾ? ಸುಮ್ಮನೆ ನಮ್ಮನ್ನು ಪರೀಕ್ಷೆ ಮಾಡಲು, ನಮ್ಮನ್ನೇನು ರ್ಯಾಗಿಂಗ್ ಮಾಡುವುದಕ್ಕೆ ಇಂಥ ಪ್ರಶ್ನೆಗಳ? ನೀನೇ ಬೆಂಕಿ, ನಾನು ಬೆಂಕಿಯಾ ಅಂದರೆ ನಾನೇನು ಮಾಡಿದೆ? ನೀವು ಬಿಸಿಯಾಗಿದ್ದು. ಬೆಂಕಿಗೆ ಬಿಸಿ ಅಂದರೆ ಗೊತ್ತಿಲ್ಲ. ಏಕೆ? ಬಿಸಿ ಎಂಬುದು ದ್ವೈತ ಸಂಬಂಧದಲ್ಲೇ ಇರುತ್ತದೆ. ಸ್ಪರ್ಶೇಂದ್ರಿಯವಿದ್ದರೆ ಬೆಂಕಿ ಎಂದು ಬಿಸಿ ಎಂದು ಗೊತ್ತಾಗ್ತದೆ ಅಲ್ಲವೇ? ಸ್ಪರ್ಶೇಂದ್ರಿಯ ಇರಬೇಕು. ಸ್ಪರ್ಶೇಂದ್ರಿಯಕ್ಕೆ ಬಿಸಿ ಆಗುತ್ತದೆ, ಕಣ್ಣಿಗೆ ಬಿಸಿ ಗೊತ್ತಾಗ್ತದೆ. ಕಿವಿಗೆ ಬಿಸಿ ಎಂದು ಕಣ್ಣು ಮುಚ್ಚಿಕೊಂಡು ದೂರವಾಗಿದ್ದು ಕಿವಿಯಿಂದ ಕೇಳು, ಬಿಸಿಯಾಗಿದೆ. ಕಿವಿಗೆ ಬಿಸಿ ಗೊತ್ತಾಗ್ತದೆ. ವಾಸನೆ ನೋಡಿದ ಬಿಸಿ ಎಂದು ಹೇಳ್ತೀರಾ? ಮೂಗಿಗೆ ಬಿಸಿ ಗೊತ್ತಾಗ್ತದೆ, ನಾಲಿಕೆ ಗೊತ್ತಾಗ್ತದೆ. ಯಾಕೆ? ನಾಲಿಗೆಯಲ್ಲಿ ಎರಡೂ ಇದೆ, ಸ್ಪರ್ಶೇಂದ್ರಿಯ ಇದೆ, ರುಚಿ ಇದೆ. ಸ್ಪರ್ಶೇಂದ್ರಿಯ ಇನ್ಫ್ಯಾಕ್ಟ್ ಬಿಸಿ ಹೆಚ್ಚಾದರೆ ರುಚಿ ಗೊತ್ತಾಗಲ್ಲ ಅಲ್ಲವೇ? ಒಂದು ವಸ್ತು ಅತ್ಯಂತ ಕೆಲವರು ಬಿಸಿಯಾಗಿ ಕುಡಿಯುತ್ತಾರೆ, ಅತಿ ಬಿಸಿ ಇದ್ದರೆ ನಾಲಿಗೆ ಸುಡುತ್ತದೆ, ನಿಮಗೆ ರುಚಿ ಗೊತ್ತಾಗಲ್ಲ. ಸ್ವಲ್ಪ ಕಮ್ಮಿ ಆದರೆ ರುಚಿ ಗೊತ್ತಾಗ್ತದೆ, ಅತಿ ಬಿಸಿಯಾದರೆ ರುಚಿ ಗೊತ್ತಾಗಲ್ಲ. ಅಂದರೆ ನಾಲಿಗೆಯಲ್ಲಿ ಸ್ಪರ್ಶೇಂದ್ರಿಯ ಇದೆ, ರಸನೇಂದ್ರಿಯ ಇದೆ, ಅದು ಬಿಡಿ. ಸೊ ಕಣ್ಣಿಗೆ ಬಿಸಿ ಗೊತ್ತಾಗಲ್ಲ, ಕಣ್ಣಿಗೆ ಬಣ್ಣ ಗೊತ್ತಾಗ್ತದೆ, ಸ್ಪರ್ಶಕ್ಕೆ ಬಿಸಿ ಗೊತ್ತಾಗ್ತದೆ. ಆದ್ದರಿಂದ ಸ್ಪರ್ಶ ಇಲ್ಲ, ಸಪೋಸಿಂಗ್ ಒಬ್ಬನಿಗೆ ಸ್ಪರ್ಶ ಇಲ್ಲ, ಬಿಸಿಯನ್ನು ಗೊತ್ತಾಗ್ತದೆ? ಗೊತ್ತಾಗಲ್ಲ.
ನಿಮಗೆ ಸ್ಪರ್ಶೇಂದ್ರಿಯ ಇಲ್ಲದಿದ್ದರೆ ನಮ್ಮ ಕಾಲು ಬೆಂಕಿಯಲ್ಲಿ ಬಿದ್ದಿದೆ ಎನ್ನುವುದು ಗೊತ್ತಾಗ್ತಿರಲಿಲ್ಲ ಅಲ್ಲವೇ? ಅದು ಸುಟ್ಟು ಹೋಯಿತು ಗೊತ್ತಾಗ್ತಿರಲಿಲ್ಲ ನಿಮಗೆ. ಆ ಸ್ಪರ್ಶೇಂದ್ರಿಯ ಇರೋದರಿಂದ ಅಷ್ಟಾದರೂ ಗೊತ್ತಾಗ್ತಾಯಿದೆ. ಕೈ ಕಾಲು ಬಿದ್ದಿದೆಯೋ ಗೊತ್ತೇ ಆಗಲ್ಲ ನಮಗೆ. ಅದು ಸುಟ್ಟು ಹೋಗಿ ಇಲ್ಲಿ ಬಂದ ನಂತರ ಅವರೇ ನೋಡಿ ಹೇಳ್ತಾರೆ, ಏನಪ್ಪ ನಿಮಗೇನು ಈ ಕೈ ಇಲ್ಲ ಏಕೆ ಅಂದರೆ, ಇಲ್ಲವಾ ಕೈ ಅಂತ. ಹೌದಪ್ಪ ಕೈ ಇಲ್ಲ ನನಗೆ ಗೊತ್ತೇ ಇಲ್ಲ ಅಂದು. ಹೇಗೆ ಹೋಯ್ತು ಅಂದರೆ ಗೊತ್ತೇ ಇಲ್ಲ. ಏಕೆ ಬೆಂಕಿಯಲ್ಲಿಟ್ಟಾಗ ಅದು ಸುಟ್ಟು ಹೋಯಿತು. ಸ್ಪರ್ಶೇಂದ್ರಿಯ ಇದ್ದರೆ ಗೊತ್ತಾಗ್ತದೆ. ಅಮ್ಮ ಅಷ್ಟು ದೂರ ಇದ್ದರೆ ಗೊತ್ತಾಗ್ಬಿಡ್ತದೆ. ಸ್ಪರ್ಶೇಂದ್ರಿಯ ಇದ್ದರೆ ಗೊತ್ತಾಗ್ತಿರಲಿಲ್ಲ. ಆದರೆ ಈಗ ಹೇಳಿ, ಬೆಂಕಿಗೆ ತನಗೆ ತಾನು ಸುಡಲ್ಲ, ಬಿಸಿ ಗೊತ್ತಾಗಲ್ಲ, ಇನ್ನೊಬ್ಬರಿಗೆ ಗೊತ್ತಾಗ್ತದೆ. ಹಾಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಎಂದು ನಮಗೆ, ತನಗೆ ತಾನೇ ತಾನು, ತನಗೆ ಅದು ಗುಣ ಅಲ್ಲ, ತನಗೆ ಸ್ವರೂಪ, ಇನ್ನೊಬ್ಬರಿಗೆ ಗುಣ. ಇದು ವ್ಯತ್ಯಾಸ. ಬೆಂಕಿ ನಮಗೆ ಬಿಸಿ ಆಗುತ್ತದೆ, ಬೆಂಕಿಗೆ ಬಿಸಿಯೇನು ಅನಿಸಲ್ಲ, ತಾನೇ ತಾನು. ಅಂದರೆ ಸರ್ವವ್ಯಾಪಕನಾಗಿರುವವನಿಗೆ ನಾನು ಎಲ್ಲ ಕಡೆ ಇದ್ದೇನೆ ಅಂದರೆ, ಎಲ್ಲ ಕಡೆ ಅಂದ್ರೇನು? ನಾನು ಇರುವುದೇ ಹೀಗೆ. ಇದಕ್ಕೆ ಏನೋ ಗುಣ ಹೇಳ್ತಾ ಇದ್ದೀರಿ. ಸರ್ವವ್ಯಾಪಕ ಅಂದರೆ ಏನದ ಅರ್ಥ? ಸರ್ವವ್ಯಾಪಕ ಅಂದರೆ ಎಲ್ಲ ಕಡೆ ಇರುತ್ತಾನೆ. ಎಲ್ಲ ಕಡೆ ಇರುವುದಂದರೆ ಏನು? ಎಲ್ಲವೂ ತಾನೇ ಆಗಿರುವವನಿಗೆ ಎಲ್ಲ ಕಡೆ ಇರುವುದಂದರೆ ಏನು ಅರ್ಥವಾಗ್ತದೆ? ಅದು ಒಂದು ಕಾನ್ಸೆಪ್ಟ್ ಆಗಿ ಗುಣವಾಗಿ ಅರ್ಥವಾಗಲ್ಲ. ಗುಣವಾದರೆ ಕಾನ್ಸೆಪ್ಟ್ ಆಗುತ್ತದೆ, ಬುದ್ಧಿಗೆ ಅರ್ಥವಾಗ್ತದೆ, ವೃತ್ತಿ ಆಗುತ್ತದೆ. ಗುಣವಲ್ಲ ಅಂದರೆ ವೃತ್ತಿ ಆಗಲ್ಲ. ನೋಡಿ, ಗುಣವೇ ಒಂದು ಯೋಚನೆ ಆಗುತ್ತದೆ, ವೃತ್ತಿ ಆಗ್ತದೆ. ವೃತ್ತಿ ಆದರೆ ಗೊತ್ತಾಗ್ತದೆ. ಪರಮಾತ್ಮನಿಗೆ ಗುಣವಿಲ್ಲ ಅಂದರೆ ಏನದು ವೃತ್ತಿಗೆ ಗೊತ್ತಾಗಲ್ಲ. ಏಕೆ ಅಂದರೆ ತಾನೇ ತಾನು. ಯಾವುದು ತಾನೇ ತಾನೇ ಆಗುತ್ತದೋ ಗುಣವಲ್ಲ, ನಮಗೆ ಗುಣವಾಗಿ ಕಂಡು ಬರುತ್ತದೆ ಜೀವನ ದೃಷ್ಟಿಗೆ, ಅಷ್ಟೇ ವ್ಯತ್ಯಾಸ. ಆದ್ದರಿಂದ ಅವನೇ ಸಗುಣ, ಅವನೇ ನಿರ್ಗುಣ, ವ್ಯತ್ಯಾಸವಿಲ್ಲ. ನಮ್ಮ ದೃಷ್ಟಿಗೆ ಅವರಿಗೂ ಸಗುಣ, ಅವನ ದೃಷ್ಟಿಗೆ ಅದು ಗುಣವಿಲ್ಲದೆ ಗುಣ ಗುಣಿ ಎಂಬ ಭೇದ ಬುದ್ಧಿ ಇಲ್ಲ, ಸಂಬಂಧ ಬುದ್ಧಿ ಇಲ್ಲ, ವೃತ್ತಿ ಇಲ್ಲ, ತಾನೇ ತಾನು. ಇದು ವ್ಯತ್ಯಾಸ. ಆದ್ದರಿಂದ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಒಂದಾ ಬೇರೆನಾ? ಚರ್ಚೆ ಮಾಡ್ತಾರೆ, ಅದು ಹೆಚ್ಚ ಇದು ಹೆಚ್ಚ. ಏನಪ್ಪ ಈ ಚರ್ಚೆಗೆ ಅರ್ಥ ಇದೆ? ಈಗ ವೇದಾಂತಿಗಳು ಉತ್ತರ ಹೇಳಪ್ಪ ಅಂದರೆ, ಹೌದು ಮಾಯಿಕ ಗುಣಗಳು, ಮಾಯದಿಂದ ಗುಣಗಳು ಬರುತ್ತವೆ, ಪರಮಾತ್ಮಕ್ಕೆ ಮಾಯಾರಹಿತ ಪರಮಾತ್ಮನಿಗೆ ಗುಣಗಳಿಲ್ಲ. ಇದು ಇನ್ನೂ ಹೆಚ್ಚು ಕನ್ಫ್ಯೂಸ್ ಮಾಡ್ತದೆ ಹೊರತು ಸಂದೇಹವನ್ನು ನಿವೃತ್ತಿ ಮಾಡಲ್ಲ ಅಲ್ಲವೇ? ದಿಸ್ ಕೈಂಡ್ ಆಫ್ ಎಕ್ಸ್ಪ್ಲನೇಷನ್ ಕ್ರಿಯೇಟ್ಸ್ ಫರ್ದರ್ ಕಾಂಪ್ಲಿಕೇಶನ್. ಈ ತರಹ ಉತ್ತರ ಕೊಡುವುದು ಅದು ಇನ್ನೂ ಸಮಸ್ಯೆಯನ್ನು ಹೆಚ್ಚು ಮಾಡ್ತದೆ ಹೊರತು ಪರಿಹಾರ ಮಾಡಲ್ಲ. ಇದನ್ನು ನಿನ್ನೆನೂ ಹೇಳಿದ್ದೀವಲ್ಲ, ನಾನು ಒಬ್ಬ ಜೀವನಾಗಿ ಕರ್ತಭೋಕ್ತನಾಗಿ, ಪರಮಾತ್ಮ ಅಂದರೆ ತನ್ನ ಸ್ವರೂಪವೇ ಸಾಕ್ಷಿ. ಆ ಸಾಕ್ಷಿಯಾದ ತನ್ನ ಸ್ವರೂಪವನ್ನು ನಾನು ಅವಸ್ಥೆಯಲ್ಲಿರುವ ಕರ್ತೃಭೋಕ್ತೃ ಜ್ಞಾತೃವಾಗಿ ನೋಡಿದ್ದರೆ ನನ್ನ ಸ್ವರೂಪವೇ ನನಗೆ ಸಗುಣವಾಗಿ ತೋರ್ತದೆ. ಸಾಕ್ಷಿ ಎನ್ನುವುದು ಒಂದು ಗುಣವೇ. ಯಾರಿಗೆ ಸಾಕ್ಷಿ? ನಾಮರೂಪಕ್ಕೆ ಸಾಕ್ಷಿ. ಪ್ರಮಾತೃಕ್ಕೆ ಸಾಕ್ಷಿ ಆಗುತ್ತದೆ, ಸಾಕ್ಷಿಗೆ ಸಾಕ್ಷಿ ಆಗುತ್ತದೆ, ಸಾಕ್ಷಿಗೆ ಸಾಕ್ಷಿ ಸಾಕ್ಷಿ ಆಗುತ್ತದೆ. ಸಾಕ್ಷಿಗೆ ಸಾಕ್ಷಿ ಏನಾಗುತ್ತದೆ? ಏನೂ ಆಗಲ್ಲ. ಏಕೆಂದರೆ ಅಲ್ಲಿ ಆಗುವುದಂದರೆ ಸಂಬಂಧ ಇಲ್ಲ. ಸಾಕ್ಷಿಗೆ ಸಾಕ್ಷಿ ಏನೂ ಆಗಲ್ಲ. ಏಕೆ ಅಂದರೆ ಅದು ಎರಡಿಲ್ಲ. ಸಾಕ್ಷಿ ಇನ್ನೊಬ್ಬರಿಗೆ ಸಾಕ್ಷಿ ಆಗ್ತದೆ, ಪ್ರಮಾತೃಕ್ಕೆ ಸಾಕ್ಷಿ ಆಗ್ತದೆ, ಜೀವನಿಗೆ ಸಾಕ್ಷಿ ಆಗ್ತದೆ. ಸಾಕ್ಷಿಗೆ ಸಾಕ್ಷಿ ತಾನೇ ತಾನು, ಅದಕ್ಕೆ ಏನು ಗುಣವೇ ಅಲ್ಲ. ಆದ್ದರಿಂದ ಯಾವುದೇ ಹೇಳು ಅದೊಂದು ಗುಣ ಆಗಿಬಿಡ್ತದೆ ಜೀವದೃಷ್ಟಿಗೆ. ನೀನು ಜೀವನಾಗಿ ಕರ್ತೃಭೋಕ್ತೃವಾಗಿ ಅಂತಃಕರಣ ದೃಷ್ಟಿಯ ನೋಡಿದ್ದರೆ, ಮನೋವೃತ್ತಿಯಿಂದ ನೋಡಿದ್ದರೆ ಒಂದಾಗಿ ಅನಿಸುತ್ತದೆ. ಇಂಥದ್ದು ಹೀಗೆ ಹಾಗೆ, ಹೀಗೆ ಹಾಗೆ ಎಂದು ಒಂದು ಹೇಳಿಕೆ, ಒಂದು ಸಂಬಂಧ, ಒಂದು ಅಳತೆ. ಅದು ಹಾಗಿದೆ ಹೀಗಿದೆ ಎನ್ನುವುದು ಒಂದು ಅಳತೆ. ಅಂಥದ್ದು ಸಣ್ಣದ ದೊಡ್ಡದ, ಹೆಚ್ಚಿಂದ ಚಿಕ್ಕದ, ದೂರವಾಗಿದೆಯಾ ಹತ್ತಿರವಾಗಿದೆ ಒಂದು ಸಂಬಂಧ. ಸರ್ವವ್ಯಾಪಕನಿಗೆ ದೂರ ಹತ್ತಿರ ಅಂದರೆ ಗೊತ್ತಾ? ಎಲ್ಲವೂ ತಾನಾಗಿರುವ ಆಕಾಶಕ್ಕೆ ದೂರ ಅಂದರೇನು, ಹತ್ತಿರ ಅಂದರೇನು ಗೊತ್ತಾ? ಆಕಾಶಕ್ಕೆ ಅವರು ಹೇಳ್ತಾರೆ ಆಕಾಶವು ಎಲ್ಲ ಕಡೆ ಇದೆ ಎಂದು. ಆಯಿತು, ಆಕಾಶಕ್ಕೆ ಹೋಗಿ ಹೇಳು, ನಾನು ಇಷ್ಟು ದಿವಸ ದೂರ, ನಾನು ತುಂಬ ದೂರ ಹೋಗಬೇಕು, ನೀವು ಸಹಾಯ ಮಾಡು ಅಂತ ಹೇಳ್ತಾರೆ. ಆಕಾಶ ಹೇಳ್ತಾರೆ ದೂರ ಅಂದರೆ ಏನು? ದೂರ ಅಂದರೆ ಇನ್ನೊಂದು ಕಡೆಗೆ, ಇನ್ನೊಂದು ಕಡೆ ಅಂದರೆ ಏನು? ಎಕ್ಸ್ಪ್ಲೇನ್ ಮಾಡು ಆಕಾಶಕ್ಕೆ. ಇನ್ನೊಂದು ಕಡೆ ಎಂದರೇನು? ಎಲ್ಲ ಕಡೆ ಇರುವವನಿಗೆ ಅಲ್ಲಿ ಇಲ್ಲಿ ಎಂಬ ಸ್ಥಾನಬುದ್ಧೇ ಇಲ್ಲ, ಅವನಿಗೆ ಏನರ್ಥವಾಗಲ್ಲ. ನಮ್ಮ ದೃಷ್ಟಿಗೆ ಅಲ್ಲಿ ಇಲ್ಲಿ, ಇನ್ನೊಂದು ಕಡೆ ಈ ಕಡೆ, ಅಲ್ಲಿ ಇನ್ನೊಂದು ಕಡೆ ಎಂದು ದೃಷ್ಟಿ ಇರುತ್ತದೆ. ಕಾಲಬುದ್ಧಿ ಜೀವನಿರುವವನಿಗೆ ಹಿಂದಿಂದು ಮುಂದಿಂದು ಸ್ವಲ್ಪ ಹೊತ್ತು ಹೆಚ್ಚೊತ್ತು ಹೇಳಬಹುದು. ದೇಶ ಸಂಬಂಧ, ಕಾಲ ಸಂಬಂಧ, ಗುಣ ಸಂಬಂಧ ಜೀವ ದೃಷ್ಟಿಗೆ ಇದೆ. ಸರ್ವವು ತಾನಾಗಿರುವವರಿಗೆ ನಿಮ್ಮ ದೃಷ್ಟಿಗೆ, ಜೀವ ದೃಷ್ಟಿಗೆ ಕಂಡುಬರುವ ಗುಣ ಅವರ ದೃಷ್ಟಿಗೆ ತಾನೇ ತಾನು ಆಗುವುದರಿಂದ ಸ್ವರೂಪ. ಅದರಿಂದ ಸ್ವರೂಪವೇ ನಮ್ಮ ದೃಷ್ಟಿಗೆ ಗುಣಗಳು.
ಇದುವರೆಗೆ ಅರ್ಥವಾಗ್ತಾ ಇಲ್ಲ. ಅವರೇನು ಹೇಳ್ತಾರೆ, ನೀವು ಸಗುಣ ಹೇಳ್ತೀರಿ, ಸಗುಣ ನಿರ್ಗುಣ ಎರಡು ಬ್ರಹ್ಮಗಳು ಹೇಳ್ತೀರಿ, ಅಥವಾ ಎರಡು ಒಂದೇ ಎಂದು ಹೇಳ್ತೀರಿ. ಒಂದೇ ಹೇಗೆ? ವಿರುದ್ಧವಾಗಲ್ಲವ? ವಿರುದ್ಧವೇನಾಗಲ್ಲ. ನೀವು ಕರ್ತೃಭೋಕ್ತೃವಾಗಿ ನೋಡಿರುವವರೆಗೂ, ಕರ್ತ ಉಪಾಸಕ ಆಗಿರುವವರೆಗೂ ಪರಮಾತ್ಮ ಗುಣಗಳಿರುತ್ತವೆ, ಆರಾಧನೆ ಮಾಡಿದ್ರೆ ಫಲ ಕೊಡ್ತಾರೆ. ಯಾವಾಗ ನಿನ್ನ ಜೀವಭಾವವೇ ಬಿಟ್ಟು, ದೇಹ ಇಂದ್ರಿಯ ಮನಸ್ಸುಗಳ ಅಭಿಮಾನ ಬಿಟ್ಟು, ನಾನು ಜೀವನೇ ಅಲ್ಲ, ವೃತ್ತೇ ಬಿಟ್ಟು, ಅಂತಃಕರಣ ಅಂದರೆ ವೃತ್ತಿ ಬಿಟ್ಟು ಚಿನ್ಮಾತ್ರವಾಗಿದ್ದಾನೆ, ನಾನು ಹಾಗಿದ್ದೇನೆ ಹೀಗಿದ್ದೇನೆ ಎಂದು ನಾನು ವೃತ್ತೇ ಇಲ್ಲ, ತನ್ನನ್ನು ತಾನು ಯಾವ ವೃತ್ತಿಯಿಂದ ಹೇಳ್ಕೊಳ್ಳಕ್ಕಾಗಲ್ಲ. ಏಕೆಂದರೆ ಯಾವ ವೃತ್ತಿಗೆ ಸಿಗದೇ ಇರುವಂಥ ಸ್ವರೂಪ ತಾನು. ಯಾವ ವೃತ್ತಿಗೆ ಸಿಗಲ್ಲ. ಅಹಂ ವೃತ್ತಿಗೆ ಸಿಗಲ್ಲ, ಇದಂ ವೃತ್ತಿಗೆ ಸಿಗಲ್ಲ, ಯಾವ ವೃತ್ತಿಗೆ ಸಿಗಲ್ಲ, ಸ್ವತಃ ಸಿದ್ಧ. ಆವಾಗ ಜೀವ ಎಂಬುದು ಬಿಡಿಯಾಗಿಲ್ಲ, ತಾನೇ ಆಗಿಬಿಟ್ಟ, ತಾನೇ ತಾನು ಅದ್ವೈತ. ಆ ಸ್ಥಿತಿಯಲ್ಲಿ ಅದು ನಿರ್ಗುಣ. ನೀನು ಜೀವನಾಗಿ ನೋಡಿದ್ದರೆ ಅದೇ ತತ್ವ ಸಗುಣವಾಗಿ ತೋರ್ತದೆ. ನಿಮ್ಮ ಜೀವತ್ವ ಬಿಟ್ಟು ಅದಾಗಿ ನಿಂತಿದ್ದರೆ ನಿರ್ಗುಣ. ಈಗ ಹೇಳಿ, ಸಗುಣ ನಿರ್ಗುಣಕ್ಕೆ ಪರಸ್ಪರ ವಿರೋಧವಾ? ಕಾಂಟ್ರಡಿಕ್ಷನ್ ಏನಿಲ್ಲ. ಕಾಂಟ್ರಡಿಕ್ಷನ್ ಇಲ್ಲ, ವಿರೋಧವಿಲ್ಲ. ಅಂದರೆ ಒಂದೇ ಎರಡೂ ದೃಷ್ಟಿಗೆ ಎರಡೂ ಆಗಬಹುದು, ವಿರೋಧವೇನಿಲ್ಲ. ಈಗ ಯಾರು, ಈಗ ನಮ್ಮ ಜನರು ಹೇಳಿದರಲ್ಲಿ ಸ್ವಲ್ಪ ತಪ್ಪಿದೆ, ಹೇಳುವ ಬಗೆಯಲ್ಲಿ ತಪ್ಪು. ಅದಕ್ಕೋಸ್ಕರ ಹೇಳ್ತೀವಲ್ಲ, ಪ್ರಕ್ರಿಯೆ ತಪ್ಪು ಅಂದರೆ ಇದೆ. ಗುಣಗಳು ಮಾಯಿಕ ಎಂದು ಹೇಳ್ತಾರೆ, ಮಿಥ್ಯ ಎಂದು ಹೇಳ್ತಾರೆ. ಅಂದರೆ ಹೇಳಿಬಿಟ್ರೆ ಪರಮಾತ್ಮಕ್ಕೆ ಗುಣಗಳಿಲ್ಲವಾ? ಅಯ್ಯೋ, ಗುಣಗಳಿಲ್ಲ ಅಂದರೆ ನಾವು ಹೇಗೆ ಆರಾಧನೆ ಮಾಡಬೇಕು? ಆವಾಗೇನು ಹೇಳ್ತಾರೆ, ಮಿಥ್ಯಾ ಗುಣಗಳು ಪರಮಾತ್ಮನಲ್ಲಿರುತ್ತವೆ. ನೀವು ಕರ್ಮ ಉಪಾಸನ ಮಾಡಿಕೊಳ್ಳಾಗ ನಿಮಗದು ಕರ್ಮಗಳಿಗೆ ಫಲ ಕೊಡ್ತಾನೆ, ಉಪಾಸನಕ್ಕೆ ಫಲ ಕೊಡ್ತಾನೆ ಭಗವಂತ. ಆದರೆ ಪರಮಾತ್ಮ ನಿರ್ಗುಣಕ್ಕಿಲ್ಲ. ಇದರಿಂದ ಜನರಿಗೆ ಶ್ರದ್ಧೆ ಹೋಗುತ್ತಾ ಇದೆ, ಉಪಾಸನ ಮಾಡಲಿಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ವೇದಾಂತ ಕಾಳಿದ್ದರೆ, ಸ್ವಲ್ಪ ವೇದಾಂತ ಕೇಳಿದ್ದರೆ ಶ್ರದ್ಧಾ ಭಕ್ತಿ ಕಲ್ಕೊಂಡು ಉಪಾಸನಾ ಭಕ್ತಿ ನಾಮಜಪ ಯಾವುದು ಮಾಡೋದು ನಿಲ್ಲಿಸಿಬಿಟ್ರು. ಜಪ ಉಪಾಸನೇ ಇಲ್ಲ, ಧ್ಯಾನ ಜಪ ಯಾವುದೇ ಒಂದು ಸಾಧನೆ ಇರಬೇಕು, ಅದೆಲ್ಲ ಬಿಟ್ಟರು. ಏಕೆ ನಾವು ವೇದಾಂತಿಗಳು ನಿರ್ಗುಣ ಅಲ್ಲವೇ ಬ್ರಹ್ಮ ಇದೆಲ್ಲ ಮಿಥ್ಯ ಹೀಗಾಗಿಬಿಟ್ಟಿದ. ನಾನು ನನ್ನದು ಅಹಂ ವೃತ್ತಿ ಕರ್ತೃ ಭೋಕ್ತೃ ಇರುವವರೆಗೂ ಮಾಡ್ತೀವಿ, ಮಾಡಲೇಬೇಕು. ಏಕೆ? ಆವೃತ್ತಿ ಮಾಡ್ತಾರೆ. ಯಾವಾಗ ಆವೃತ್ತೇ ಮಿಥ್ಯ ಆಗುತ್ತದೋ ಮಾಡುವವನೇ ಇಲ್ಲ, ಮಾಡಬೇಕಾಗೇ ಇಲ್ಲ, ಎಲ್ಲವೂ ಒಂದೇ ಬ್ರಹ್ಮ ಆದಾಗ ಆ ಪ್ರಶ್ನೆನೇ ಹುಟ್ಟಲ್ಲ. ಉಪಾಸನ ಮಾಡುವುದಾ ಬೇಡವಾ ಎಂಬ ಪ್ರಶ್ನೆನೇ ಹುಟ್ಟಲ್ಲ. ಆದ್ದರಿಂದ ಸಗುಣ ನಿರ್ಗುಣ ಬ್ರಹ್ಮಗಳು ಒಂದೇ, ಬ್ರಹ್ಮೈಕತ್ವಂ ಒಂದು ಹೇಳ್ತಾರೆ. ಜೀವ ಈಶ್ವರ ಏಕತ್ವಂ, ಅದು ಈಗಲೇ ಹೇಳಾಯ್ತು, ಇನ್ನೇನು ಅದರಲ್ಲೇ ಅಡಕವಾಗಿದೆ. ಜೀವ ಈಶ್ವರ ಏಕತ್ವ ಅಂದರೆ ನಾನು ಜೀವ ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನಿ ಕರ್ತೃ ಭೋಕ್ತೃ ಎಂದು ಇಟ್ಟುಕೊಂಡು ನೋಡಿದ್ದರೆ, ನಾನು ಸಣ್ಣನಾಗುವುದರಿಂದ ನನ್ನನ್ನು ಕಂಟ್ರೋಲ್ ಮಾಡುವವನು, ತನ್ನ ಹತೋಟಿಯಲ್ಲಿಟ್ಟುಕೊಳ್ಳುವವನು ನನಗಿಂತ ಹೆಚ್ಚಿನ ಶಕ್ತಿ ಹೊಂದಿದೆ, ಅದೇ ಈಶ್ವರ. ಇನ್ನೊಬ್ಬರ ಪರ್ಮಿಷನ್ನಿಂದ ನಾನು ಜೀವಿಸಬೇಕು, ಇನ್ನೊಬ್ಬರನ್ನು ಲೆಕ್ಕಕ್ಕೆ ತಗೊಂಡು ನಾನು ಜೀವಿಸಬೇಕು. ಇನ್ನೊಬ್ಬರು ಇಲ್ಲದಂತೆ ಜೀವಿಸೋಕ್ಕಾಗಲ್ಲ. ಏಕೆ? ಇನ್ನೊಬ್ಬರಿದ್ದೇ ಇದ್ದಾನೆ, ಅವನು ನನಗೆ ಅಡ್ಡಿ ಮಾಡ್ತಾನೆ. ಅವರನ್ನು ಲೆಕ್ಕಕ್ಕೆ ತಗೊಂಡು ಅವರನ್ನು ಕೇಳಿ ಅನುಕೂಲ ಮಾಡಪ್ಪ ಎಂದು ಹೇಳಿ ಹೋಗಬೇಕು. ನೀವು ರೂಮ್ನಲ್ಲಿ ಒಬ್ಬರೇ ಇದ್ದರೆ ನೀವು ಎಲ್ಲಿಯಾದರೂ ಕೂತಿರ್ಬೋದು, ಏನಾದರೂ ಮಾಡ್ಕೊಳ್ಳಬಹುದು ಅಲ್ಲವೇ? ಬಾಗಿಲು ತೆಗೆಯಲಬಹುದು, ಮುಚ್ಚಲಬಹುದು, ಫ್ಯಾನ್ ಆನ್ ಮಾಡ್ಕೊಳ್ಳಬಹುದು, ಆಫ್ ಮಾಡ್ಕೊಳ್ಳಬಹುದು, ಲೈಟ್ ಆನ್ ಮಾಡಬಹುದು, ಆಫ್ ಮಾಡಬಹುದು, ಯಾರೇನು ಅಡ್ಡಿ ಮಾಡಲ್ಲ. ಇನ್ನೊಬ್ಬರು ಬಂದಿದ್ದರೆ ಏನಾಗ್ತದೆ? ಅಯ್ಯೋ, ಫ್ಯಾನ್ ಆನ್ ಮಾಡಲ್ಲ, ನಿಮಗೆ ಬೇಕಾ? ಈಗ ಲೈಟ್ ಬೇಕಾ? ಬಾಗಿಲು ತೆಗೆಯಲ್ಲ? ಪ್ರತಿಯೊಂದು ಅವ್ರನ್ನ ಕೇಳಿ ಮಾಡಬೇಕು ಅಲ್ಲವೇ? ಸ್ನಾನಕ್ಕೆ ಹೋಗಬೇಕಾದ್ರೆ, ನಾನು ಹೋಗ್ಬೋದಾ ಸ್ನಾನಕ್ಕೆ, ಅಥವಾ ನೀನು ಮಾಡ್ತೀಯಾ ಕೇಳಿ ಮಾಡಬೇಕು. ಯಾರು ಇಲ್ಲದಿದ್ದರೆ ಯಾರನ್ನ ಕೇಳಬೇಕಾ? ನೀನೊಬ್ಬನೇ ಏನಾದರೂ ಮಾಡ್ಕೋ. ಹಾಗೆ ಇನ್ನೊಬ್ಬರನ್ನು ಲೆಕ್ಕಕ್ಕೆ ತಗೊಂಡು ಜೀವಿಸುವುದೇ ಜೀವಭಾವ. ಜೀವಭಾವ ಅಂದ್ರೇನು? ಇನ್ನೊಬ್ಬರನ್ನು ಕೇಳಬೇಕು. ಸಮಾಜ ಇದೆ, ಪದಾರ್ಥ ಇದೆ, ಪ್ರಕೃತಿ ಇದೆ. ಪ್ರಕೃತಿ ಶಕ್ತಿಗಳನ್ನು ಕೇಳಿ ಮಾಡ್ಕೋ. ಪ್ರಕೃತಿ ಶಕ್ತಿ ನಿನ್ನ ಮಾತು ಕೇಳಲ್ಲ, ಪ್ರಕೃತಿ ಶಕ್ತಿಗೆ ನೀನು ಹೊಂದಿಕೊಳ್ಳಬೇಕು. ಸಮಾಜಕ್ಕೆ ಅನುಗುಣವಾಗಿ ನೀನು ಹೊಂದಿಕೊಳ್ಳಬೇಕು. ಕೆಲವೊಮ್ಮೆ ಒಂದೆರಡು ಸಲ ಕೇಳ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಬೇಡ್ಕೊಳ್ತೀವಿ, ಕೆಲವೊಮ್ಮೆ ಸಹಕರಿಸ್ತಾರೆ, ಕೆಲವೊಮ್ಮೆ ನಾವು ಮಾಡಲ್ಲ ಹೇಳ್ತಾರೆ, ಅವರಿಗೆ ನಾನು ಹೊಂದಿಕೊಳ್ಳಬೇಕು. ಅಂದರೆ ಇನ್ನೊಬ್ಬರಿಗೆ ನಾನು ಹೊಂದಿಕೊಳ್ಳಬೇಕು. ನನಗೆ ಸ್ವಾತಂತ್ರ್ಯವಿಲ್ಲ, ಆಗ ಈಶ್ವರ ನನಗಿಂತ ಹೆಚ್ಚಿನ ಶಕ್ತಿ ಹೊಂದಿದೆ. ಪ್ರಾಕೃತಿ ಶಕ್ತಿ, ಸಮಾಜ ಶಕ್ತಿ, ನಾಮರೂಪಗಳೆಲ್ಲ, ಅದಕ್ಕೆ ಅನುಗುಣವಾಗಿ ನಾನು ಜೀವಿಸಬೇಕು. ನನಗಷ್ಟು ನಾನು ಬೇಕಾದಷ್ಟು ಮಾಡೋಕ್ಕಾಗಲ್ಲ. ಇದು ಜೀವಭಾವ. ಜೀವನಾಗಿರುವವರೆಗೂ
ಇನ್ನೊಬ್ಬರನ್ನು ಲೆಕ್ಕಕ್ಕೆ ತಗೊಳ್ಳುವುದು ಏಕೆ? ನನಗಿಂತ ಹೆಚ್ಚಿನ ಶಕ್ತಿ ಹೊಂದಿದೆ. ಅದು ಅನುಕೂಲವಾಗಿದ್ದರೆ ನಿಮಗೆ ಬೇಕಾಗಿದ್ದು ಆಗುತ್ತದೆ. ಅದು ಅನುಕೂಲವಾಗಿಲ್ಲ ಅಂದರೆ ಆಗಲ್ಲ, ಅಡ್ಡಿ ಆಗ್ತದೆ. ಅಂದರೆ ಯಾವ ಶಕ್ತಿಯ ಸಹಾಯ ನಮಗೆ ಬೇಕೋ ಅದು ಸಹಾಯ ಅನುಕೂಲ ಮಾಡದಿದ್ದರೆ ನಮಗೆ ದುಃಖ ಆಗುತ್ತದೆ. ಅದು ಸಹಾಯ ಮಾಡಿದ್ದರೆ ಬೇಕಾದಷ್ಟು ಸಿಕ್ಕಿಬಿಡ್ತದೆ. ಆ ಶಕ್ತಿಯನ್ನು ಲೆಕ್ಕಕ್ಕೆ ತಗೊಳ್ಳುವುದೇ ಅದು ಈಶ್ವರ ಶಕ್ತಿ. ಅದು ಈಶ್ವರ ಗುಣ, ಈಶ್ವರ ಶಕ್ತಿ, ಈಶ್ವರದ ಎರವು. ಈಶ್ವರ ಇದ್ದಾನೆ ಎಂಬುದ ಎರವು. ಅದು ನಾನು ಜೀವಭಾವ ಇರುವವರೆಗೆ ಅದಿರುತ್ತದೆ. ಅದು ಇನ್ನೊಂದು ಶಕ್ತಿಯನ್ನು ನಾನು ಲೆಕ್ಕಕ್ಕೆ ತಗೊಂಡು ಜೀವಿಸಬೇಕು. ಅದಕ್ಕೆ ಹೊಂದಿಕೊಂಡು ಜೀವಿಸಬೇಕು. ಅದರ ಅಧೀನದಲ್ಲಿದ್ದು ಜೀವಿಸಬೇಕು. ನನ್ನ ಜೀವಭಾವವೇ ಇಲ್ಲ ಅಂದರೆ ಇನ್ನೊಬ್ಬರೇ ಬಿಡಿಯಾಗಿಲ್ಲ. ಜೀವ ಅಂದರೆ ಕರ್ತ, ಭೋಕ್ತ, ನಾಮರೂಪ, ಒಂದು ವ್ಯಕ್ತಿತ್ವವಿಲ್ಲ. ಅವಸ್ಥೆಯಲ್ಲಿ ವ್ಯಕ್ತಿತ್ವವಿಲ್ಲ. ವ್ಯಕ್ತಿತ್ವ ಬಿಟ್ಟು ಸಾಕ್ಷಿಯಾಗಿದ್ದಾನೆ. ಈಗ ಮತ್ತೆ ಈಶ್ವರ ಬಿಡಿಯಾಗಿ ಯಾರು? ಅದೇ ನಾನು ಜೀವಭಾವ ಬಿಟ್ಟರೆ ಈಶ್ವರ ಬಿಡ್ತಾನೆ. ಅಯ್ಯೋ ಬಿಡ್ತಾನೆ ಅಂದರೆ ಈಶ್ವರ ಎಲ್ಲಿ ಹೋಗ್ತಾನೆ? ಎಲ್ಲಿ ಹೋಗು? ನೀನೇ ಅದು. ನೀನು ಜೀವಭಾವ ಬಿಟ್ಟರೆ ಈಶ್ವರ ಎಂಬುದು ಬಿಡಿಯಾಗಿಲ್ಲ. ನೀನು ಜೀವಭಾವ ಬಿಟ್ಟಿರುವ ನೀನೇ ಈಶ್ವರ. ಅದು ಏನಾಗ್ತದೆ? ಜೀವೇಶ್ವರ ಏಕತ್ವ. ಹಿಂದೆ ಹೇಳಿದ್ದು ಬ್ರಹ್ಮೈಕತ್ವ ಅಂದರೆ ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಏಕತ್ವ. ಈಗ ಹೇಳಿದ್ದು ಜೀವ ಈಶ್ವರ ಏಕತ್ವ. ಜೀವಭಾವ ಇರುವವರೆಗೂ ಈಶ್ವರ ಬೇರೆ ಎಂದೇ ತೋರ್ತಾನೆ. ನನಗಿಂತ ಬೇರೆಯೇ ಇದ್ದಾನೆ ಅನಿಸುತ್ತದೆ. ಬರೀ ಆ ಪರಮಾತ್ಮನನ್ನು ಸೇರಿಕೊಳ್ಳಬೇಕಂದ್ರೆ ನಿನ್ನ ಜೀವಭಾವ ಬಿಟ್ಕೊ, ನೀವು ಬ್ರಹ್ಮನನ್ನು ಸೇರಿಕೊಂಡಿದ್ದಿ. ಜೀವಬ್ರಹ್ಮ ಏಕತ್ವ ಹೇಗೆ ಮಾಡಬೇಕು? ಇಬ್ಬರನ್ನು ಸೇರಿಸಬೇಕಾ? ಸೇರಿಸಲಾಗುತ್ತದೆ. ಉದಾಹರಣೆ ಹೇಳ್ತೀನಿ ನಾನು. ಈ ಕೈ ಸೇರಿಸಬಹುದು ಅಲ್ಲವೇ? ಈ ಕೈ ಸೇರಿಸಬಹುದು. ಅಥವಾ ಈ ಪಕ್ಕನೂ ಸೇರಿಸಬಹುದು. ಇದಕ್ಕೇನು ಹೇಳ್ತಾರೆ? ಬ್ಯಾಕ್, ಹಿಂದಿನ ಭಾಗ. ಕೈ ಹಿಂದಿನ ಭಾಗ, ಈ ಭಾಗ ಸೇರಿಸಬಹುದು. ಅಥವಾ ಈಗ ಸೇರಿಸಬಹುದು. ಇದಕ್ಕೇನು ಹೇಳ್ತಾರೆ? ಅಂಗೈ. ಈ ಅಂಗೈ ಹಿಂದಿನ ಭಾಗ. ಈ ಎರಡರನ್ನು ಸೇರಿಸಿ ನೋಡ್ತೀನಿ, ಆಗುತ್ತದೆ? ಯಾಕೆ ಆಗಲ್ಲ? ಅದು ಹೊಂದೋದಿಲ್ಲ. ಅದು ಎರಡು ಒಟ್ಟಿಗೆ ಬರಲ್ಲ. ಹಾಗೆ ಜೀವನ ಈಶ್ವರ ಹೇಗೆ ಆಗ್ತಾನೆ? ಆಗೋದಿಲ್ಲವಲ್ಲ. ಜೀವ ಪರಿಮಿತ, ಈಶ್ವರ ಸರ್ವವ್ಯಾಪಕ. ಸರ್ವವ್ಯಾಪಕನನ್ನು ಪರಿಮಿತನಲ್ಲಿಡ್ತೀರಾ? ಪರಿಮಿತನನ್ನು ಸರ್ವವ್ಯಾಪಕ ಸೇರಿಸ್ತೀರಾ? ಪರಿಮಿತನನ್ನು ಸರ್ವವ್ಯಾಪಕ ಹೇಗೆ ಸೇರಿಸೋಕ್ಕಾಗ್ತದಪ್ಪ? ಎಲ್ಲಿ ಹೋದರೂ ಒಂದೇ ಜಾಗದಲ್ಲಿರುತ್ತಾನೆ, ಎಲ್ಲ ಕಡೆ ಇರುವುದಿಲ್ಲವಲ್ಲ. ಬರೀ ಒಂದೇ ಕಡೆ ಇದ್ದರೆ ಅದು ಪರಿಮಿತ ಜೀವನನ್ನು ಎಲ್ಲ ಕಡೆ ಹೇಗೆ ಸೇರಿಸೋಕ್ಕಾಗ್ತದೆ? ಆಗೋದೇ ಅಲ್ಲ. ಬರೀ ಜೀವೇಶ್ವರ ಏಕತ್ವ ಹೇಗೆ ಅಂದರೆ ಒಂದು ಕಡೆ ಎಂಬುವ ಆ ದೇಶ ಬುದ್ಧಿ, ಕಾಲಬುದ್ಧಿ, ಪರಿಮಿತ ಬುದ್ಧಿಯನ್ನು ಬಿಟ್ಟರೆ ಚೈತನ್ಯ ಮಾತ್ರವಾಗಿ ಬೆಳೆಯುತ್ತಾನೆ. ಅದೇ ಈಶ್ವರ, ಅದೇ ನೇನು ಒಂದಾಗಿ ಬಿಟ್ಟಿತು. ಆ ಅರ್ಥದಲ್ಲಿ ಒಂದಾಗುತ್ತದೆ ಹೊರತು ನಾನು ಜೀವಭಾವ ಇಟ್ಟುಕೊಂಡು ಈಶ್ವರನ ಜೊತೆಗೆ ಒಂದಾಗಲ್ಲ. ಜೀವಭಾವ ಬಿಡುವುದೇ ಈಶ್ವರನ ಜೊತೆಗೆ ಒಂದಾಗುವುದು. ನಾನು ಎಚ್ಚರದ ವ್ಯಕ್ತಿತ್ವ ಬಿಟ್ಟರೆ ಸುಷುಪ್ತಿ ನಾನೂ ಒಂದೇ. ಈಗ ನಾನು ಸುಷುಪ್ತಿ ಎರಡಲ್ಲ, ಎರಡು ಮಾತುಗಳಿಗೆ ಅದೇ. ಅದನ್ನು ಸುಷುಪ್ತಿ ಹೇಳು, ನಾನೇ ಹೇಳು, ಎರಡೂ ಒಂದೇ. ಹಾಗೆ ಜೀವೇಶ್ವರ ಏಕತ್ವ. ಆತ್ಮೈಕತ್ವ ಅಂದರೆ ಈಗ ಮೂರನೇದು, ಮೂರು ಹೇಳಿದ್ದೀವಲ್ಲ. ಆತ್ಮೈಕತ್ವ ಅಂದರೆ ಆತ್ಮ ಒಂದು ದೇಹಕ್ಕೆ ಪರಿಮಿತವಾದರೆ ನಾನು ಈ ದೇಹಕ್ಕೆ ಪರಿಮಿತವಾದೆ. ನಾನು ಇಲ್ಲಿದ್ದೇನೆ, ಅಲ್ಲಿಲ್ಲ. ನೋಡಿ, ಅಲ್ಲಿ ಎಷ್ಟೋ ಜೀವರಿದ್ದಾರೆ, ಅಲ್ಲಿ ಎಷ್ಟೋ ಆತ್ಮಗಳಿದ್ದಾರೆ. ನಾನು ಇಲ್ಲಿದ್ದೇನೆ, ಅಲ್ಲಿರಲ್ಲ. ನಾನು ಈ ದೇಹ ಬಿಟ್ಟೆ, ಇಂದ್ರಿಯ ಬಿಟ್ಟೆ, ಮನಸ್ಸು ಬಿಟ್ಟೆ. ಆವಾಗ ಇನ್ನೊಂದು ಆತ್ಮ ಕಂಡು ಬರ್ತದೆ. ಯಾರಿಗೆ? ಆ ಆತ್ಮಗೆ. ದೇಹ, ಇಂದ್ರಿಯ, ಮನಸ್ಸು ಬಿಟ್ಟಿರುವಂಥ ಅರಿವಿಗೆ ಇನ್ನೊಂದು ಅರಿವು ಕಂಡು ಬರ್ತದೆ. ಎಲ್ಲ ಅರಿವು ಒಂದೇ ಆಯಿತು, ಎಲ್ಲರೂ ಆತ್ಮ ಒಂದೇ ಆಯಿತು. ನಾನು ನನ್ನನ್ನು ನಾನು ಎಂದು ಹೇಳ್ಕೊಡ್ತೀನಿ, ಇನ್ನೊಬ್ಬರನ್ನು ನೀನು ಹೇಳ್ತೀನಿ. ನಾನು ನಿಮ್ಮನ್ನು ನೋಡಿ ನೀನು ಎಂದು ಹೇಳ್ತೀನಿ, ನೀವು ನಿಮ್ಮನ್ನು ಏನೆಂದು ಹೇಳ್ಕೊಡ್ತೀರಿ? ನೀನು ಬಂದಿದ್ದೀಯಾ, ನೀನು ಚೆನ್ನಾಗಿದ್ದೀಯಾ ಎಂದು ಕೇಳಿದರೆ ನೀವೇನು ಹೇಳ್ತೀರಿ? ಹೌದು, ಈ ನೀನು ಚೆನ್ನಾಗಿದ್ದಾನೆ ಎಂದು ಹೇಳ್ತಾನೆ. ತನ್ನನ್ನು ತಾನು ನೀನು ಎಂದು ಹೇಳ್ಕೊಡ್ತಾನೆ? ಹೇಳಲ್ಲ. ಏಕೆ? ಅವರ ದೃಷ್ಟಿಯಿಂದ ಇವನಿಗೆ ಇಟ್ಟಿರುವ ಹೆಸರೇ ಹೊರತು ನನ್ನ ದೃಷ್ಟಿಗೆ ನೀನು ಎಂದು ಹೇಳ್ಕೊಳ್ಳಲ್ಲ. ಅವನು ಹೇಳಬಹುದು ನೀನು ಎಂದು, ನನ್ನನ್ನು ನಾನು ನೀನು ಎಂದು ಹೇಳ್ಕೊಳ್ಳಲ್ಲ. ಅಂದರೆ ಆ ಹೆಸರು ಹೊಂದಲ್ಲ, ಅದು ಹೆಸರು ತಪ್ಪಾಗ್ತದೆ. ಆ ಹೆಸರು ಅಧ್ಯಾರೋಪಿತ ಹೆಸರು. ಅಧ್ಯಾರೋಪ ಅಂದ್ರೇನು? ಅವರ ಕಡೆಯಿಂದ ಇಟ್ಟಿರುವ ಹೆಸರು. ನನ್ನ ಕಡೆಗೆ ಆ ಹೆಸರೇ ಇಲ್ಲ, ಆ ಹೆಸರು ಹೊಂದುವುದೇ ಇಲ್ಲ.
ಇನ್ನೊಬ್ಬರ ದೃಷ್ಟಿಗೆ ಹಾಕಿರುವ ಹೆಸರೇ ಹೊರತು ನನ್ನ ದೃಷ್ಟಿಗೆ ಹಾಕಿರುವ ಹೆಸರಲ್ಲ. ಆದ್ದರಿಂದ ನೀನು ಎಂದು ನಾನು ಹೇಳಿದ್ದರೆ ಕೇಳುವವನು ಹೇಗೆ ತಿಳ್ಕೊಳ್ತಾನೆ? ನಾನು ಎಂದೇ ತಿಳ್ಕೊಳ್ತಾನೆ, ನೀನು ಎಂದು ತಿಳ್ಕೊಳ್ಳಲ್ಲ. ನೀನು ಹೇಳಿದ್ದರೆ ನಾನು ಮಾತ್ರ ನಾನೆಂದೇ ಅರ್ಥ ಮಾಡ್ಕೊಳ್ತೀನಿ. ಅದೇಕೆ ಅಂದರೆ ಅದು ತನ್ನ ಅನುಭವ ದೃಷ್ಟಿಗೆ, ತನ್ನ ದೃಷ್ಟಿಯನ್ನು ತಾನು ನೋಡ್ಕೊಳ್ತಾನೆ, ತನ್ನನ್ನು ತನ್ನ ದೃಷ್ಟಿಗೆ. ಇನ್ನೊಬ್ಬರ ದೃಷ್ಟಿ ನಾನೇಕೆ ನೋಡೋದು ಅಲ್ಲ. ಅಲ್ಲಿ ದಿಲ್ಲಿಗೆ ಹೋದರೆ ಒಬ್ಬನ ಜೊತೆಗೆ ಮಾತಾಡಿದ್ದರೆ ಅವರು ಹೇಳುತ್ತಿದ್ದ, ಅವರು ಎಲ್ಲಿಂದ ಬಂದರು ಅಂದರೆ ಬಹಳ ದೂರದಿಂದ ಬಂದರು, ಇವರು ದಕ್ಷಿಣ ದೇಶದಿಂದ ಬಂದರು ಎಂದು ಹೇಳಿದರು. ಅವ್ರು ಹೇಳಿದಾಗ ಅನಿಸ್ತು, ಅಯ್ಯೋ ದಕ್ಷಿಣ ಅಂದರೆ ಬಹಳ ದೂರವಾ ಅಂದ್ಕೊಂಡೆ. ಅವರ ದೃಷ್ಟಿಗೆ ನಾವು ದೂರ, ಬಟ್ ನಮ್ಮ ದೃಷ್ಟಿಗೆ ನಾವು ದೂರವಾ? ನಿಮ್ಮನ್ನು ಹೇಳ್ತೀರಿ ಎಲ್ಲಿಂದ ಬಂದಿದ್ದೀರಿ ಅಂದರೆ ಬೆಂಗಳೂರು. ಬಹಳ ದೂರದಿಂದ ಬಂದಿದ್ದೀರಿ. ಬಹಳ ದೂರವೇನು? ನಾನು ಇಲ್ಲೇ ಇದ್ದೇನೆ, ಬೆಂಗಳೂರಿನಲ್ಲೇ ಇದ್ದೀವಿ. ಮತ್ತು ಬಹಳ ದೂರ ಅಂದರೆ ಏನರ್ಥ? ಅರ್ಥ ಹೊಂದಲ್ಲ. ಅಲ್ಲಿರುವವನಿಗೆ ದೂರವೇ ಹೊರತು ಇಲ್ಲಿರುವವನಿಗೆ ಅರ್ಥವೇ ಇಲ್ಲ. ಅಂದರೆ ಈ ದೂರ ಹತ್ತಿರ ಎಂಬುದು ಸಂಬಂಧ ಮಾತ್ರ, ದೃಷ್ಟಿಭೇದ. ಹಾಗೆ ಆತ್ಮ ಎಂಬುದು ಹೀಗೆ. ನಾನು ನಿಮ್ಮನ್ನು ನೀನು ಎಂದು ಹೇಳಿದ್ದೀನಿ, ನಿಮ್ಮನ್ನು ನೀವು ಏನು ತಿಳ್ಕೊಳ್ತೀರಿ? ನಾನು ಅಂತ ತಿಳ್ಕೊಳ್ತೀರಿ. ಪ್ರತಿಯೊಬ್ಬನನ್ನು ಕೇಳು, ಪ್ರತಿಯೊಬ್ಬನು ತನ್ನನ್ನು ತಾನು ನಾನು 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 ಹೇಳ್ತಾನೆ ಅಲ್ಲವೇ? ಆ ನಾನೂನಲ್ಲಿಯೂ ಒಂದು ಚೂರು ತಪ್ಪಿದೆ. ನಾನು ಎಂದು ಹೇಳಬೇಕಾದರೆ ಇನ್ನೊಬ್ಬರನ್ನು ಪಕ್ಕಕ್ಕೂ ಹಾಕಿ ನಾನು ಹೇಳ್ತಾನೆ. ನಾನು ಅಂದರೇನು? ಅದಲ್ಲ. ನಾನು ಗೋಡೆ ಅಲ್ಲ, ಪುಸ್ತಕ ಅಲ್ಲ, ಕಾರ್ಪೆಟ್ ಅಲ್ಲ, ಕುರ್ಚಿ ಅಲ್ಲ, ಇನ್ನೊಬ್ಬರಲ್ಲ ಎಂದು ಬಿಡಿಸಿ ತೋರಿಸುವುದಕ್ಕೆ ನಾನು ಎಂದು ಇಟ್ಕೊಳ್ತಾನೆ. ನಾನು ಅಂದರೆ ಅರ್ಥವೇನು? ಮಿಕ್ಕದಲ್ಲ. ಆ ನಾನು ಮಾತಿನಲ್ಲಿ ಮಿಕ್ಕದನ್ನು ಏನು ಮಾಡ್ತಾ ಇದ್ದಾನೆ? ಬಿಸಾಕ್ತಾ ಇದ್ದಾನೆ, ಪಕ್ಕಕ್ಕೆ ಹಾಕ್ತಾ ಇದ್ದಾನೆ. ನೀನು ಎನ್ನುವುದು ಅಧ್ಯಾರೋಪ ದೃಷ್ಟಿ, ಒಂದಾನೊಂದು ಕಲ್ಪಿತ ದೃಷ್ಟಿ. ನಾನು ಎಂಬುದು ಪರಿಮಿತ ದೃಷ್ಟಿ, ಸಂಬಂಧ ದೃಷ್ಟಿ. ಆದರೆ ನಾನು ಇನ್ನೊಬ್ಬರಿಗೆ ಹೇಳುವಾಗಾದರೂ ತಿಳ್ಕೊಳ್ಳುವಾಗಾದರೂ ನಾನಲ್ಲಿ ಹೋಗಬಾರದು, ನಾನು ಇಲ್ಲೇ ಇರಬೇಕು ಅಂದರೆ ಅರ್ಥವೇನು? ನನಗೆ ನಾನು ಹೇಳ್ಕೊಡ್ತಾ ಇದ್ದೀನಿ, ಅದಲ್ಲ ನಾನು ಅಂದರೆ ಅದಲ್ಲ ನಾನು ಎಂಬುದು ತನ್ನನ್ನು ತಾನು ಇನ್ನೊಬ್ಬರಿಂದ ಹೋಲಿಸಿ ಮಿಕ್ಕದಲ್ಲ ಇದು ಎಂದು ಮಿಕ್ಕದೆಲ್ಲ ಪಕ್ಕಕ್ಕಿಟ್ಟು ಇದು ಮಾತ್ರ ಬಿಡಿಯಾಗಿ ನೋಡ್ಕೊಳ್ತಾ ಇದ್ದಾನೆ. ನಾನೆಂಬ ಹೆಸರು ಬಿಡಿಯಾಗುವ ಹೆಸರೇ. ಈಗ ಹೇಳ್ತೀವಿ ಇನ್ನೊಬ್ಬರಿಂದ ಹೋಲಿಸಬೇಡ, ಆಗ ನಿನ್ನನ್ನು ನೀನು ಯಾರಾಗಿ ತಿಳ್ಕೊಳ್ತಿ ಹೇಳು? ಇನ್ನೊಬ್ಬರಿಂದ ಹೋಲಿಸ್ತಾ ಇಲ್ಲ, ನಿನ್ನನ್ನು ನೀನೇ. ನಾನು ಅಂದರೆ ಇನ್ನೊಬ್ಬರ ಅಲ್ಲ ಎಂದು ಇನ್ನೊಬ್ಬರನ್ನು ಬಿಡಿಸಿ ಹೇಳ್ತಾ ಇದ್ದ. ಅಲ್ಲಿ ಇನ್ನೊಬ್ಬರನ್ನು ಬಿಡಿಸಬೇಡ, ಇನ್ನೊಬ್ಬರ ಲೆಕ್ಕಕ್ಕೆ ತಗೊಳ್ಳಬೇಡ. ನೀನು ಯಾರೋ ಹೇಳು? ಇದ್ದೇನೆ ಅಷ್ಟೇ. ಈಗ ನಾನು ಎರಡು ಪದಕ್ಕೆ ಹೊಂದಲ್ಲ. ತನ್ನನ್ನು ತಾನು ನೀನು ಪದಕ್ಕೆ ಹೊಂದಲ್ಲ, ನಾನು ಪದಕ್ಕೆ ಹೊಂದಲ್ಲ, ಇದ್ದಾನೆ ಅಷ್ಟೇ. ಅದಕ್ಕೇನು ಹೇಳಬೇಕು? ಸ್ವತಃಸಿದ್ಧ ಹೇಳ್ತೀವಿ. ಯಾವ ಹೆಸರಿಗೆ ಹೊಂದದ ತಾನು ಹೇಳಬಹುದು ಸ್ವಲ್ಪ ಮಟ್ಟಿಗೆ. ತಾನೇ ತಾನು ಅಷ್ಟೇ. ತಾನು ಅಂದರೆ ಈಗ ಅದು ಇನ್ನೊಂದು ಸಂಬಂಧದಿಂದ ಇಟ್ಟಿರುವ ಹೆಸರಲ್ಲ, ಸುಮ್ಮನೆ ಇದ್ದಾನೆ ಅಷ್ಟೇ. ಈಗ ಪ್ರತಿಯೊಬ್ಬರೂ ತನ್ನನ್ನು ತಾನು ಏನೆಂದು ತಿಳ್ಕೊಳ್ತಾನೆ? ತಾನು. ನಾನು ನಿಮ್ಮನ್ನು ನೋಡಿದರೆ ಈ ದೇಹ ಇಟ್ಟುಕೊಂಡು ನಿಮ್ಮನ್ನು ಮಾತಾಡಿಸಬೇಕಾದರೆ ನೀನು ಎಂದು ಹೇಳ್ತೀನಿ. ನಿಜವಾದ ನಿಮ್ಮನ್ನು ತಿಳ್ಕೊಳ್ಳಬೇಕಾದರೆ ನಿಜವಾದ ನೀನು ಅಂದರೆ ಏನು? ನನ್ನ ದೃಷ್ಟಿಯಿಂದ ನೋಡಬಾರದು. ನೀನು ನಿನ್ನನ್ನು ಯಾವ ದೃಷ್ಟಿಯಿಂದ ನೋಡ್ಕೊಳ್ತೀವೋ ನಿನ್ನನ್ನು ನಿನ್ನ ದೃಷ್ಟಿಯಿಂದ ನಾನು ನೋಡಬೇಕು. ವ್ಯತ್ಯಾಸ ಗೊತ್ತಾಗ್ತಾ ಇದೆಯಾ? ನಿನ್ನನ್ನು ನನ್ನ ದೃಷ್ಟಿಯಿಂದ ನೋಡಿದ್ದರೆ ನೀನೆಂದು ಹೆಸರಿಡ್ತೀನಿ. ನಿನ್ನನ್ನು ನೀನು ಹೇಗೆ ನೋಡ್ಕೊಳ್ತೀವಿ? ನೀನೆಂದು ಮಾತಿನಿಂದ ಅಲ್ಲ. ಹಾಗೆ ನಾನು ನಿನ್ನನ್ನು ಈ ದೇಹ ದೃಷ್ಟಿಯಿಂದ ಅಲ್ಲದೆ ನೀವು ಹೇಗೆ ನೋಡ್ತೀರೋ ಆತ್ಮದೃಷ್ಟಿ, ಆತ್ಮ ಅಂದರೆ ತಾನು ತನ್ನ ದೃಷ್ಟಿಯಿಂದ ನೋಡಬೇಕು. ಪ್ರತಿಯೊಬ್ಬರನ್ನು ತನ್ನ ದೃಷ್ಟಿಯಿಂದ ನೋಡು ಅಲ್ಲವೇ? ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ? ನಮ್ಮ ದೃಷ್ಟಿಯಿಂದ ನೋಡಬೇಡ, ಅವರ ಕಡೆಯಿಂದ ನೋಡು, ಅವರ ಸ್ಥಾನದಲ್ಲಿ ನಿಂತುಕೊಂಡು ನೋಡು. ಸ್ಟ್ಯಾಂಡ್ ಇನ್ ಹಿಸ್ ಶೂಸ್ ಅಂತಾರೆ ಇಂಗ್ಲೀಷ್ನಲ್ಲಿ. ಅವರ ಸ್ಥಾನದಲ್ಲಿ ನಿಂತುಕೊಂಡು, ಅವರ ಕಡೆಯಲ್ಲಿ ನಿಂತುಕೊಂಡು ಅವರಿಗೇನು ತೊಂದರೆ ಇದೆ ನಿಮ್ಗೆ ಅರ್ಥವಾಗ್ತದೆ. ನೀವು ಈ ದೇಹದ ಕಡೆಯಿಂದ ನೋಡಿದರೆ ಅರ್ಥವಾಗಲ್ಲ. ಈ ದೇಹ ಬಿಡು, ಈ ದೇಹಾಭಿಮಾನ ಬಿಡು. ಈ ದೇಹಾಭಿಮಾನ ಇರುವವರೆಗೂ ನೀನು ಆಗಿಬಿಡ್ತೀವಿ. ನಾನೆಂಬ ಬುದ್ಧಿಯನ್ನು, ಈ ದೇಹದ ಬುದ್ಧಿಯನ್ನು ಬಿಟ್ಟು ಅವರನ್ನು ತಿಳ್ಕೊ ಅಲ್ಲವೇ? ಪ್ರತಿಯೊಬ್ಬರನ್ನು ತಿಳ್ಕೊಳ್ಳಬೇಕಾದರೆ ಪುಸ್ತಕ ಏನು ತಿಳ್ಕೊಳ್ತದೆ? ತಾನು ಹೇಳ್ತದೆ. ಟೇಬಲ್ ಏನು ಹೇಳ್ತದೆ? ತಾನು ಹೇಳ್ತದೆ. ಕುರ್ಚಿ ತಾನು ಹೇಳ್ತದೆ. ಮನುಷ್ಯ ತಾನು ಹೇಳ್ತಾನೆ. ಪ್ರತಿಯೊಬ್ಬರೂ ತಾನಂದೇ ಹೇಳ್ತಾನೆ. ತಾನು ಬಿಟ್ಟು ಯಾವುದೂ ಇಲ್ಲ. ನೀವು ಆ ಒಬ್ಬೊಬ್ಬರನ್ನು ತಿಳ್ಕೊಳ್ಳಬೇಕಾದರೆ ಅವರ ಕಡೆಯಿಂದ ತಿಳ್ಕೊ.
ಅಂದರೆ ತಾನು ಅಂದರೆ ನೀವು ಅವರ ಸ್ಥಾನದಲ್ಲಿದ್ದುಕೊಂಡು ನೀನು ತಾನು ಆಗಬೇಕು. ಎಲ್ಲರಲ್ಲಿರುವ ತಾನು, ನೀವು ಅವರ ಸ್ಥಾನದಲ್ಲಿ ನಿಂತುಕೊಂಡು ತಾನು, ಅವರ ಸ್ಥಾನದಲ್ಲಿ ತಾನು, ಪ್ರತಿಯೊಂದು ತನ್ನ ತನ್ನ ಸ್ಥಾನದಲ್ಲಿ ನಿಂತುಕೊಂಡು ನೋಡು. ಎಲ್ಲರೂ ತಾನೇ ತಾನೇ ತಾನೇ. ಆ ತಾನೆಂಬುದು ಒಂದೇ ಒಂದು ಅಖಂಡ ಅನಂತ ಸರ್ವವ್ಯಾಪಕ ತಾನು. ಅಲ್ಲಿ ನಾನು ನೀನು ಇಲ್ಲ ಅಲ್ಲ. ನಾನು ನೀನೆಂಬುದು ಭಾಷ್ಯ ಸಂಬಂಧದ ಹೆಸರುಗಳು. ಸಂಬಂಧ ಬಿಟ್ಟಿರುವ ನಾನು ನೀನೆಂಬ ಸಂಬಂಧ ಬಿಟ್ಟಿರುವ ಹೆಸರು ಏನು? ಪ್ರತಿಯೊಬ್ಬನಿಗೇನು ಹೆಸರು? ತಾನು ಅಷ್ಟೇ. ಎಲ್ಲರೂ ಅದೇ. ನೀನು ಅದೇ ತಾನು, ನಾನು ಅದೇ ತಾನು, ಎಲ್ಲರೂ ಅದೇ ತಾನು. ಅದರಿಂದ ಆತ್ಮೈಕತ್ವ ಈ ಅರ್ಥದಲ್ಲಿ ನೋಡಿದ್ದರೆ ಎಲ್ಲರೂ ತಾನೇ. ಆ ತಾನೆಂಬುದು ಒಂದ ಎರಡ ಸಣ್ಣದ ದೊಡ್ಡದ, ಅದಕ್ಕೆ ಪರಿಮಾಣವಿಲ್ಲ, ಸಂಖ್ಯಾ ಇಲ್ಲ, ಎಲ್ಲವೂ ಒಂದೇ ತಾನು. ಅದಕ್ಕೆ ಸಂಖ್ಯಾ ಇಲ್ಲ, ಪರಿಮಾಣ ಇಲ್ಲ, ಒಂದೇ ಒಂದಾಗಿರುವ ತಾನು. ಅದಾಗ ಆತ್ಮ ಏಕತ್ವ ಆಯಿತು. ಈಗ ಆತ್ಮರು ಅಂದರೆ ಮತ್ತೆ ದೇಹದ ತರಬೇಕು. ದೇಹವನ್ನು ತಂದರೆ ಇದು ಮಿಕ್ಕದು ಎಂದು ವಿಂಗಡ ಆಗುತ್ತದೆ. ನೀವು ದೇಹವೇ ಪಕ್ಕಕ್ಕಿಟ್ಟರೆ, ಇಂದ್ರಿಯಗಳು ಮನಸ್ಸು ಪಕ್ಕಕ್ಕಿಟ್ಟರೆ, ಈಗ ಆ ಇರವಿಗೆ ಆ ಅರಿವಿಗೆ ತಾನು ಇನ್ನೊಂದು ವ್ಯತ್ಯಾಸ ಇಲ್ಲ. ನಾನು ಎಂಬುದೇ ಇಲ್ಲ, ಇನ್ನೊಂದು ಇಲ್ಲ. ನಾನು ಇನ್ನೊಂದು ಎಂಬುದು ಇಲ್ಲದ ತಾನು ಯಾರು ನೋಡಿದರೂ ತಾನೇ ಅನಿಸುತ್ತದೆ. ಎಲ್ಲಿ ಹೋದರೂ ತಾನೇ ತಾನು. ತಾನು ಅಂದರೆ ಸ್ವತಃ ಸಿದ್ಧ, ಅದಕ್ಕೆ ಹೆಸರಿಲ್ಲ ಎಂದರ್ಥ. ಆ ಆತ್ಮ ಏಕತ್ವ ಅಂದರೆ ಎಲ್ಲರೂ ಅದೇ. ಅಂದರೆ ನಾನು ಯಾವ ಆತ್ಮನನ್ನು ತಾನು ಹೇಳ್ತಾ ಇದ್ದೀನೋ, ಆತ್ಮ ಹೇಳ್ತಾ ಇದ್ದೀನೋ, ಅದೇ ಆತ್ಮನನ್ನು ನೀವು ಆತ್ಮ ಹೇಳ್ತಾ ಇದ್ದೀರಿ. ನಿಮ್ಮ ಆತ್ಮ ನಮ್ಮ ಆತ್ಮ ಎರಡು ಆತ್ಮಗಳಿಲ್ಲ ನೋಡಿ ಅಲ್ಲ. ನಾನಿಲ್ಲಿ ತಲೆ ಮೇಲೆ ನೋಡಿದ್ದರೆ ಚಂದ್ರ ಕಂಡು ಬರ್ತಾನೆ. ನಾನು ಚಿಕ್ಕನಾಗಿರುವಾಗ ಇದು ಪರೀಕ್ಷೆ ಮಾಡುತ್ತಿದ್ದೆ. ಆಕಾಶದಲ್ಲಿ ತಲೆ ಮೇಲೆ ಚಂದ್ರ ಇಲ್ಲೇ ಇದ್ದಾನೆ, ತಲೆ ಮೇಲೆ ಅನಿಸುತ್ತೆ. ಸ್ವಲ್ಪ ಹೊತ್ತು ನಡೆದು ನೋಡಿದೆ. ಅಲ್ಲಿಗೆ ಹೋದರೆ ಏನು ಅನಿಸ್ತದೆ, ಮೇಲೆ ನೋಡಿದ್ರೆ ಮತ್ತೆ ಇಲ್ಲಿ ತಲೆ ಮೇಲೇ ಕಂಡು ಬರ್ತಾನೆ. ಇದೇನಪ್ಪ, ಎಲ್ಲಿ ನೋಡಿದರೂ ತಲೆ ಮೇಲೇ ಇರುತ್ತಾನೇನೋ. ಅಷ್ಟು ದೂರ ನಡೆದೆ, ಆದರೆ ತಲೆ ಮೇಲೇ ಇರುತ್ತಾನೆ ಚಂದ್ರ. ಮರೆ ಅಲ್ಲಿ 1 ಕಿಲೋಮೀಟ್ರ್ ಹಿಂದೆ ಅಲ್ಲಿ ನಿಂತ್ಕೊಂಡೆ, ಅಲ್ಲಿ ಕಂಡು ಬಂದನಲ್ಲ, ಇಲ್ಲಿಗೆ ಬಂದರೆ ಸ್ವಲ್ಪ ಹಿಂದೆ ಕಂಡು ಬರಬೇಕೆ? ಇಲ್ಲಿ ನಿಂತುಕೊಂಡವನಿಗೆ ತಲೆ ಮೇಲೆ ಕಂಡು ಬಂದರೆ ಅಲ್ಲಿ ಹೋಗಿ ನೋಡಿದ್ದರೆ ಎಲ್ಲಿ ಕಂಡು ಬರಬೇಕು? ಅಯ್ಯೋ, ನನ್ನ ತಲೆ ಮೇಲೆ ಇಲ್ಲ, ಸ್ವಲ್ಪ ಪಕ್ಕಕ್ಕಿದ್ದಾನೆ ಅನಿಸಬೇಕು. ಅಲ್ಲ, ಎಲ್ಲಿ ಹೋದರೂ ತಲೆ ಮೇಲೇ ಅನಿಸುತ್ತಾನೆ. ಏನು ಹೇಳಬೇಕಿದಕ್ಕೆ? ಇದಲ್ಲ ಎಂದು ಇನ್ನೊಂದು ಪರೀಕ್ಷೆ ಮಾಡಿದೆ. ನಾನು ಚಿಕ್ಕನಿರುವಾಗ ಏನೇನೋ ಮಾಡುತ್ತಿದ್ದೆ ಇಂಥ ಪರೀಕ್ಷೆಗಳು. ಆಯ್ತಪ್ಪ, ನಾನು ಅಲ್ಲಿಗೆ ಹೋಗಿ ನೋಡಿದರೆ ಅಲ್ಲಿ ತಲೆ ಮೇಲೆ ಅನಿಸುತ್ತದೆ, ಇಲ್ಲಿ ನಿಂತುಕೊಂಡಿದ್ದರೆ ಇಲ್ಲಿ ತಲೆ ಮೇಲೆ ಅನಿಸುತ್ತದೆ. ಹಾಗಲ್ಲ. ಇನ್ನೊಂದು ಪರೀಕ್ಷೆ ಏನೊಂದು, ನಮ್ಮ ಸ್ನೇಹಿತನನ್ನೊಬ್ಬರನ್ನು ಅಲ್ಲಿ ನಿಲ್ಲಿಸಿಬಿಟ್ಟೆ. ಹುಡುಗ ಒಬ್ಬ, ನೀವು ಅಲ್ಲೇ ನಿಂತ್ಕೋ ಅಪ್ಪ, ನಾನು ಸ್ವಲ್ಪ ನಡ್ಕೊಂಡು ಹೋಗ್ತೀನಿ ಎಂದು ಸ್ವಲ್ಪ ಕೆಲವು ಅಡಿಗಳು ಇಲ್ಲಿ ಹತ್ತಿರಕ್ಕೆ ದೂರ ಬಂದು ಒಂದು 50 ಅಡಿಯೋ 100 ಅಡಿಯೋ ಇಲ್ಲಿ ಬಂದು ಇಲ್ಲಿ ನೋಡಿದೆ. ಕೇಳಿದ್ದು ನಿಮಗೆ, ನಾನು ಮಾತಾಡಿದರೆ ಕೇಳಿಸ್ತಾ ಇದೆ. ಏನಪ್ಪ, ಚಂದ್ರ ನಿಮಗೆ ಎಲ್ಲಿ ಕಂಡು ಬರ್ತಾ ಇದ್ದಾನೆ? ದೂರವಾಗಿ ಇಲ್ಲಿ ಕಂಡು ಬರ್ತಾ ಇದ್ದಾನೋ ನಿನ್ನ ತಲೆ ಮೇಲನ? ಅವನು ಹೇಳ್ತಾನೆ, ಈಗ ಇಲ್ಲಿ ಎಂದು ಹೇಳ್ತಾನೆ, ನಾನು ಇಲ್ಲಿ ಎಂದು ಹೇಳ್ತಾನೆ. ಇಬ್ಬರು ತಲೆ ಮೇಲೇ ನೋಡ್ತಾರೆ. ಚಂದ್ರ ಎಲ್ಲಿದ್ದಾನೆ ಹೇಳು? ಇಬ್ಬರಿಗೆ ತಲೆ ಮೇಲನೇ ಅಲ್ಲವೇ? ಹಾಗೆ ಎಲ್ಲರೂ ಆತ್ಮ ಅಂದರೆ ಎಲ್ಲಿ? ಈ ನಾನು ಬುದ್ಧಿ ಬಿಟ್ಟು ಇದ್ದಾನೆ. ಆ ಆತ್ಮ ಎಲ್ಲಿದೆ? ಅದೇ ಆತ್ಮ ನಿಂದು, ಅದೇ ಆತ್ಮ ನನ್ನದು. ಏಕೆ? ಅಲ್ಲಿ ನೀನು ನಾನು ವೃತ್ತಿ ಬಿಟ್ಟೆ. ನೀನು ನಾನು ಎಂದು ವೃತ್ತಿ ಬಿಡು. ಅದು ಯಾವ ವೃತ್ತಿ? ಯಾವ ವೃತ್ತಿ ಇಲ್ಲದ ಅರಿವು ಮಾತ್ರ. ಅದೇ ಅರಿವು ನೀನು, ಅದೇ ಅರಿವು ನಾನು. ನಿಮ್ಮ ನಾನು ಬುದ್ಧಿ ಬಂದಿದೆ ಅಂದರೆ ಅದೇ ಅರಿವಿನಲ್ಲಿ ಬರುತ್ತದೆ, ಅದೇ ಸಾಕ್ಷಿಯಲ್ಲಿ. ನೀನು ಬುದ್ಧಿ ನಾನು ಬುದ್ಧಿ ಅದೇ ಸಾಕ್ಷಿಯಲ್ಲಿ ಬರುತ್ತದೆ. ಇನ್ನೊಂದು ಉದಾಹರಣೆ, ಕನಸಿನಲ್ಲಿ 4 ಜನರಿದ್ದಾರೆ ಅಲ್ಲವೇ? ಕನಸಿನಲ್ಲಿ 4 ಜನರು ಪರಸ್ಪರ ಮಾತಾಡ್ಕೊಳ್ತಾ ಇದ್ದರೆ ನೀನು ನಾನು ಹೀಗೆ ಮಾತಾಡ್ತಾರೆ. 4 ಜನರು ನೀವು ಕನಸಿನಿಂದ ಎದ್ದು ಬಂದರೆ ಈ 4 ಜನರ ಅರಿವು ಯಾರು? ಒಂದೇ ಸಾಕ್ಷಿ. ಈ ಒಂದು ಸಾಕ್ಷಿಯಲ್ಲೇ ಅಲ್ಲಿರುವ ನಾನು, ಅಲ್ಲಿರುವ ನೀನು. ಕನಸಿನ ಒಳಗೆ ನಾನು ಬುದ್ಧಿ ಇತ್ತು, ಕನಸಿನ ಒಳಗೆ ನೀನು ಇತ್ತು. ಆ ನಾನು ನೀನು ಎಚ್ಚರಗೊಂಡರೆ 2 ಒಂದೇ ಆಯಿತು ಅಲ್ಲ? ಅದು ನಾನು ಅಲ್ಲ, ನೀನು ಅಲ್ಲ. ಅಥವಾ ನಾನು ಹೇಳಬಹುದು, ನೀನು ಹೇಳಬಹುದು. ಆದ್ದರಿಂದ ಈ ಸಾಕ್ಷಿಯನ್ನು ನಾನು ಹೇಳಬಹುದು, ಸಾಕ್ಷಿಯನ್ನು ನೀನು ಹೇಳಬಹುದು. 2 ಅದೇ ಆಗುತ್ತದೆ. ಆವಾಗ ಆತ್ಮೈಕತ್ವ ಆಗುತ್ತದೆ. ನೀನು ಹೇಳಿದ್ದರೂ ಅದೇ ಆಗುತ್ತದೆ ಅರಿವು. ನೀನು ಹೇಳಿದ್ದರೆ ಅದೇ ಅರಿವು, ನಾನು ಹೇಳಿದ್ದರೂ ಅದೇ ಅರಿವು. ಆ ಅರಿವು ತಾನು ನಾನು ಅಲ್ಲ, ನೀನು ಅಲ್ಲ. ಹೇಳಿದ್ದರೆ 2 ಹೇಳಬಹುದು. ಆ ಅರಿವು ಸ್ವಯಂ ಮಾತ್ರ, ನಾನಲ್ಲ ನೀನಲ್ಲ, ಒಂದೇ ಅರಿವು ಎಲ್ಲರಲ್ಲಿರುವುದು. ಇದು ಆತ್ಮೈಕತ್ವ. ಬ್ರಹ್ಮೈಕತ್ವ ಮೊದಲು ಹೇಳಿದ್ದೇವೆ, ಸಗುಣ ನಿರ್ಗುಣ. ಜೀವ ಈಶ್ವರ ಏಕತ್ವ ಹೇಳಿದ್ದೇವೆ. ಈಗ ಆತ್ಮೈಕತ್ವ ಹೇಳಿದ್ದೇವೆ.
ಇವೆಲ್ಲ 3 ಬಗೆ ಹೇಳಿದ್ದರೂ ಅರ್ಥ ಒಂದೇ. ಇದೆಲ್ಲ ಹೇಳುವ ಬಗೆ ಅಷ್ಟೇ. ಈ ಹೇಳುವ ಬಗೆಯನ್ನು ನೋಡಿಕೊಂಡು ಈ ಪುಸ್ತಕ ಪಂಡಿತರು, ಪುಸ್ತಕ ಅಂದರೆ ಏನು, ಬುದ್ಧಿಯಿಂದಲೇ ವೇದಾಂತ ಕೇಳ್ತಾರೆ. ಬುದ್ಧಿ ಬಿಟ್ಟು ಅನುಭವದಿಂದ ಕೇಳಪ್ಪ ಅಂತ ಹೇಳಿದರೆ ಬುದ್ಧಿಯಿಂದ ಕೇಳ್ತಾರೆ. ಬುದ್ಧಿಯಿಂದ ಕೇಳಿದರೆ ಈಗ ಇಷ್ಟೆಲ್ಲ ವಿಂಗಡಗಳು ಪಂಗಡಗಳು, ಈ ವಿಂಗಡ ಪಂಗಡ ಎಲ್ಲ ಆಗುತ್ತವೆ. ಯಾವಾಗ ಬುದ್ಧಿ ಇಲ್ಲದೇ ಇದ್ದರೆ ಅರಿವೇ ಅರಿವು. ಅದು ಇಲ್ಲಿ ನೋಡಿದ್ದರು, ಆಕಾಶವನ್ನು ಇಲ್ಲಿ ಹೇಳಿದ್ದರು ಅದೇ, ಇಲ್ಲಿ ಹೇಳಿದ್ದರು ಅದೇ, ಹೀಗೆ ಹೇಳಿದ್ದರು ಅದೇ, ಕೆಳಗೆ ಹೇಳಿದ್ದರು ಆಕಾಶ ಮೇಲನ ಕೆಳಗಿನ. ಆಕಾಶವನ್ನು ಇಲ್ಲಿ ಹೇಳು ಅದೇ ಆಕಾಶ, ಇಲ್ಲಿ ಹೇಳು ಅದೇ ಆಕಾಶ, ಇಲ್ಲಿ ಹೇಳು ಅದೇ ಆಕಾಶ, ಕೆಳಗೆ ಹೇಳು ಅದೇ ಆಕಾಶ, ಮೇಲೆ ಹೇಳು ಅದೇ ಆಕಾಶ. ಏಕೆಂದರೆ ಈ ಮೇಲೆ ಕೆಳಗೆ ಎಲ್ಲ ಬಿಟ್ಟು ಹೋಗಿ ಒಂದೇ ಆಗಿರುವ ಆಕಾಶ. ಹಾಗೆ ಆ ಅರಿವು ಒಂದೇ ಇದ್ದರೆ ನೀನು ಎಂದು ಹೇಳಿದ್ದು ತನ್ನನ್ನೇ ಹೇಳ್ತಾ ಇದ್ದಾನೆ. ನೀವು ಕನಸಿನಿಂದ ಎಚ್ಚರಗೊಂಡಿದ್ದೀರಿ, ಕನಸಿನೆಲ್ಲ ಒಬ್ಬರ ಜೊತೆಗೆ ಮಾತಾಡ್ತಾ ಇದ್ದೀರಿ. ಆ ವ್ಯಕ್ತಿ ಈಗ ಎಲ್ಲಿದ್ದಾನೆ ಹೇಳು? ನೀನು ಮಾತಾಡ್ತಾ ಇದ್ದೀರಿ, ಇನ್ನೊಬ್ಬರು ಕೇಳ್ತಾ ಇದ್ದಾನೆ. ಆ ಕೇಳುವ ವ್ಯಕ್ತಿ ಈಗ ಎಲ್ಲಿದ್ದಾನೆ? ಎಚ್ಚರಗೊಂಡ ನಂತರ ಕನಸಿನಲ್ಲಿ ಕಂಡು ಬಂದಿರುವ ಇನ್ನೊಬ್ಬ ವ್ಯಕ್ತಿ ಇದ್ದನಲ್ಲ, ಆ ವ್ಯಕ್ತಿ ನೀವು ಎಚ್ಚರಗೊಂಡ ನಂತರ ಎಲ್ಲಿದ್ದ ತಾನೇ? ನೀವು ಅವ್ರಿಗೆ ಮಾತಾಡಿಸುವ ನೀನು ಅದು ತಾನೇ, ಆ ಕೇಳಿರುವವನು ಅವನು ತಾನೇ. ಅಯ್ಯೋ ಇದೇನಪ್ಪ, ಆ ಕೇಳಿದ್ದು ನೀನೇ, ಹೇಳಿದ್ದು ನೀನೇ, ಅದರಿಂದ ವಕ್ತ ನೀನೇ, ಶ್ರೋತ ನೀನೇ. ಅಂದರೆ ವಕ್ತೃವಾಗಿ ಕಲ್ಪಿಸಿಕೊಂಡು ಶ್ರೋತೃವಾಗಿ ಕೇಳ್ತಾನೆ, ವಕ್ತೃವಾಗಿ ಹೇಳ್ತಾನೆ. ಎರಡರ ಅರಿವು ಒಂದೇ. ಒಂದೇ ಅರಿವಿನಲ್ಲಿ ಶ್ರೋತೃ, ಒಂದೇ ಅರಿವಿನಲ್ಲಿ ವಕ್ತೃ. ಅದೇ ಅರಿವಿನಲ್ಲಿ ವಕ್ತೃ, ಅದೇ ಅರಿವಿನಲ್ಲಿ ಶ್ರೋತೃ. ಅರಿವಿನ ಮಟ್ಟಕ್ಕೆ ಅವನೇ ಶ್ರೋತೃ, ಅವನೇ ಕರ್ತೃ, ಅವನೇ ವಕ್ತೃ. ತಾನೇ ವಕ್ತೃ, ತಾನೇ ಶ್ರೋತೃ, ತನ್ನಲ್ಲಿನ್ನೂ ಬೇರೆ ಇಲ್ಲ. ಹೀಗೆ ಆತ್ಮೈಕತ್ವ ಅಂದರೆ ಶ್ರೋತೃತ್ವ ವಕ್ತೃತ್ವ ಎಂಬ ಬಿಡಿ ಐಡೆಂಟಿಟಿ, ಬಿಡಿ ಏನು ಹೇಳ್ತಾರೆ, ಅಭಿಮಾನ ಬಿಟ್ಟು, ತಾದಾತ್ಮ್ಯ ಬಿಟ್ಟು ಸ್ವಯಂ ಸಿದ್ಧವ. ಆ ಸ್ವಯಂ ಸಿದ್ಧವು ಪರ್ಮಿಷನ್ ಇಲ್ಲ, ಪರಿಮಿತಿ ಇಲ್ಲ, ಅಖಂಡ ಅನಂತವಾಯಿತು, ಎಲ್ಲವೂ ತಾನೇ. ಹೀಗೆ ಬ್ರಹ್ಮಾತ್ಮೈಕತ್ವ ಆತ್ಮೈಕತ್ವ. ಸ್ವಾಮೀಜಿ ಇದೆಲ್ಲ ಒಂದು ವಾಕ್ಯದಲ್ಲಿ ಬಿಟ್ಟರು ಅಷ್ಟೇ. ಈಗ ಇದೆಲ್ಲ ಬಿಡಿಸಬೇಕಂದ್ರೆ ನಾವು 2 ದಿವಸ ಆಗ್ತಾಯಿದೇನು, ಪೂರ್ತಿ ಆಗ್ತಾನೇ ಇಲ್ಲ. 2 ಆಯಿತು, 3 ದಿವಸ ಆಯಿತು, ಅಲ್ಲೇ ಇದ್ದೀವಿ ನಾವು, ಮುಂದುವರಿಯುತ್ತಾನೆ ಇಲ್ಲ. ಇದಕ್ಕೆ ಆತ್ಮೈಕತ್ವ ಒಂದೊಂದು ವಾಕ್ಯ ಹೇಳಿಬಿಟ್ಟರು ಅಷ್ಟೇ. ಒಂದೊಂದಕ್ಕೆ ಒಂದೇ ವಾಕ್ಯದ ಈ 3 ಒಂದೇ ಇಷ್ಟೇ ಹೇಳಿಬಿಟ್ಟು ಭಾಷ್ಯವಾಕ್ಯಗಳು 3 ಭಾಷ್ಯವಾಕ್ಯಗಳು ಉದಾಹರಿಸಿದ್ದಾರೆ. ಇಲ್ಲಿ ಬ್ರಹ್ಮಾತ್ಮೈಕತ್ವ ಹೇಳಿದ್ದಾರೆ, ಇಲ್ಲಿ ಬ್ರಹ್ಮೈಕತ್ವ ಹೇಳಿದ್ದಾರೆ. ಈ ವಾಕ್ಯ ಪದ ಬಳಸಿದ್ದಾರೆ ಬ್ರಹ್ಮೈಕ್ಯ ಅಷ್ಟೇ. ಇನ್ನೊಂದು ಭಾಷ್ಯವಾಕ್ಯದಲ್ಲಿ ಬ್ರಹ್ಮಾತ್ಮ, ಇನ್ನೊಂದರಲ್ಲಿ ಆತ್ಮೈಕ, ಇಷ್ಟೇ. ಆ 3 ಪದಗಳು ಬಳಸಿ ಆಯಿತು ಎಂದು ಮುಗಿಸ್ಬಿಟ್ರೆ ಅಷ್ಟೇ, ಏನೂ ಹೇಳಲೇ ಇಲ್ಲ. ಈಗ ಇದೆಲ್ಲ ನಾನು 3 ದಿವಸ ಆಗ್ತಾಯಿದೆ ಹೇಳಿ ಅತಿ ಸಂಕ್ಷೇಪ ಸ್ವಾಮೀಜಿ ಭಾಷೆ. ಅಪ್ಪ, ಶಂಕರರು ಕೆಲವೊಮ್ಮೆ ಬಿಡಿಸ್ತಾರೆ, ಕೆಲವೊಮ್ಮೆ ಹಾಗೆ ಹೇಳ್ತಾರೆ, ಸಂಕ್ಷೇಪ ಹೇಳಿಬಿಡ್ತಾರೆ. ಈಗ ಅದು ಬಿಡಿಸಿ ಇನ್ನೊಬ್ಬರ ಕೆಲಸ ಆಗ್ತದೆ. The reader will note that the Advaita Shruti is invoked here to support not the identity of Jiva and Ishvara. ಇಲ್ಲಿ ನೋಡಿ, ಜೀವ ಈಶ್ವರ ಎಲ್ಲಿ ಬರ್ತದೆ? ಅದು ಮುಂದೆ ಬರುತ್ತದಲ್ಲವೇ? ಎಲ್ಲಿ ಬರಬೇಕದು? ಬ್ರಹ್ಮಾತ್ಮೈಕತ್ವ, ಅದು ಮುಂದೆ ಬರುತ್ತದೆ. ಈಗ ಬೇಡ, ಬಂದಾಗಲೇ ಹೇಳೋಣ. ಈಗ ಯಾಕೆ? ಸ್ವಾಮೀಜಿ ಹೇಳಿದಾಗನೇ ಹೇಳ್ತೀನಿ, ನಾನೇ ಹೇಳೋದೇಕೆ? ಆಯಿತು. ಸೊ ಇಲ್ಲಿ ದ ರೀಡರ್ ವಿಲ್ ನೋಟ್ ದ್ಯಾಟ್ ದ ಅದ್ವೈತ ಶ್ರುತಿ ಈಸ್ ಇನ್ವೋಕ್ಡ್ ಹಿಯರ್ ಟು ಸಪೋರ್ಟ್ ನಾಟ್ ದ ಐಡೆಂಟಿಟಿ ಆಫ್ ಜೀವ ಆ್ಯಂಡ್ ಈಶ್ವರ, ಕಿಂತು ಬಟ್ ಓನ್ಲಿ ದ ಅಬ್ಸಲ್ಯೂಟ್ ಯುನಿಟಿ ಆಫ್ ಬ್ರಹ್ಮನ್ ಆ್ಯಂಡ್ ಆತ್ಮನ್. ಒಂದು ಕಡೆ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಒಂದು ಹೇಳ್ತಾನೆ, ಇನ್ನೊಂದು ಕಡೆ ಬ್ರಹ್ಮ ಆತ್ಮ ಒಂದು ಹೇಳ್ತಾನೆ. ಗೌಡಪಾದ ಸಿಮಿಲರ್ಲಿ ರೈಟ್ಸ್, ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಅಂದರೆ ದ್ವೈತವು ಅದ್ವೈತ ಅಂದರೆ ಏನು? ದ್ವೈತ ಅಂದರೆ ಎರಡನ್ನು ಒಟ್ಟುಗೂಡಿಸುವುದ? ಅದದ್ವೈತವ? ಅಲ್ಲ. ಎರಡೆಂಬ ವಿಂಗಡವೇ ತಪ್ಪು, ಅಂಥದ್ದು ನಿಜವಾಗಿಲ್ಲ.
ಅನಿಸಿಕೆಯೇ ಹೊರತು ನಿಜವಾಗಿಲ್ಲ. ಇರುವುದು ಒಂದು, ನಿಮಗೆ ಎರಡು ಅನಿಸುತ್ತಾ ಇದೆ. ನಾನೆಂದು ಯಾವ ಆತ್ಮನನ್ನು ಹೇಳ್ತಾ ಇದ್ದೀನೋ ಅದೇ ಆತ್ಮ ನೀವು ಹೇಳ್ತಾ ಇದ್ದೀರಿ. ಇದು ಜನರಿಗೆ ಗೊತ್ತಾಗ್ತಾ ಇಲ್ಲ. ಯಾವುದು ಆತ್ಮ ಎಂದು ನಾನು ಹೇಳ್ತಾ ಇದ್ದೀನೋ ಅದೇ ಆತ್ಮನನ್ನು ನೀವು ಹೇಳ್ತಾ ಇದ್ದೀರಿ. ನೋಡಿ, ಹಗಲು ಸೂರ್ಯೋದಯವಾಯಿತು, ರಾತ್ರಿ ಹೋಯಿತು, ಹಗಲು ಬಂತು. ಅಲ್ಲವೇ? ನಾನು ಹೇಳ್ತೀನಿ, ಅಬ್ಬಾ ನನ್ನ ಹಗಲು ಬಂತು ನೋಡಿ ಎಂದು ಹೇಳ್ತೀನಿ. ನೀವೇನು ಹೇಳ್ತಾರೆ? ಅದೇನು ಹಗಲು ಎಲ್ಲರದು ಒಂದೇ ಅಲ್ಲವೇ? ಹಗಲು ನಿಮ್ಮ ಹಗಲು ನಮ್ಮ ಹಗಲು ಎರಡು ಇರ್ತವೆ, ಏನಿಲ್ಲವಲ್ಲ. ಇವತ್ತು ಯಾವ ವಾರ? ಶುಕ್ರವಾರವೇನಾ? ಶುಕ್ರವಾರ, ವೈಶಾಖ ಪೌರ್ಣಿಮೆ ಅಲ್ಲವೇ? ನಾನು ಹೇಳ್ತೀನಿ ನನ್ನ ಶುಕ್ರವಾರ. ಆವಾಗ ನೀವೇನು ಹೇಳ್ತೀರಿ? ಎಲ್ಲರಿಗೂ ಒಂದೇ. ನಾನು ಹೇಳುವುದು ಅದೇ ಶುಕ್ರವಾರ, ನೀವು ಹೇಳುವುದು ಅದೇ ಶುಕ್ರವಾರ. ಇಬ್ಬರು ಬೇರೆ ಬೇರೆ ಶುಕ್ರವಾರಗಳಿವೆಯಾ? ಇಲ್ಲ. ಹಾಗೆ ಆ ಅರಿವು, ಆ ಆತ್ಮದಲ್ಲೇ ಈಗ ಈ ನಾನು ಎಂಬ ಯೋಚನೆ ಬರ್ತಾ ಇದೆ. ನೀವು ಹೇಳಿದ್ದೆಲ್ಲ ಕೇಳುವಿಕೆ ಅರಿವಿನಲ್ಲೇ ಆಗ್ತಾ ಇದೆ, ಹೇಳಿಕೆ ಅದೇ ಆಗ್ತಾ ಇದೆ, ಯೋಚನಾ ಅರಿವಿನಲ್ಲೇ, ನೀನು ಎಂಬುದು ಅದೇ ಅರಿವಿನಲ್ಲೇ, ನಿಮ್ಮ ಯೋಚನಾ ಎಂಬುದು ಅರಿವಿನಲ್ಲೇ, ನಾನೆಂಬುದು ನೀನೆಂಬುದು ಅದೇ ಅರಿವಿನಲ್ಲಿ, ನನ್ನ ಯೋಚನಾ ನಿನ್ನ ಯೋಚನಾ ಅದೇ ಅರಿವಿನಲ್ಲಿ. ಅರಿವು ವ್ಯತ್ಯಾಸ ಆಗ್ತಾ ಇದೆಯಾ? ಇಲ್ಲ. ಒಂದೇ ಅರಿವು, ಒಟ್ಟವಸ್ಥಕ್ಕೆ ಅದೇ ಒಂದೇ ಅರಿವು. ಅವಸ್ಥೆಯಲ್ಲಿರುವ ಎಲ್ಲ ಜೀವರಿಗೆ ಅದೇ ಅರಿವು. ಕನಸಿನಲ್ಲಿ 10 ಜನರಿದ್ದಾರೆ. 10 ಜನರು ಎಚ್ಚರಗೊಂಡರೆ ಯಾವ ಸಾಕ್ಷಿಗೆ ತಲುಪುತ್ತಾರೆ? ನಿಮ್ಮ ಸಾಕ್ಷಿ ಬೇರೆ, ಅವರ ಸಾಕ್ಷಿ ಬೇರೆ, ಇಬ್ಬರ ಸಾಕ್ಷಿಗಳು ಬಿಡಿ ಇರುತ್ತವೆ. ಎಲ್ಲರೂ ಎಚ್ಚರಗೊಂಡರೆ ಅದೇ ಅರಿವಿಗೆ ತಲುಪುತ್ತಾರೆ. ಏಕೆ? ಅರಿವು ಒಂದೇ ಅರಿವಿನಲ್ಲಿ ನಾನಾತ್ಮ ತೋರ್ತಾ ಇದೆ. ಆ 10 ಜನರು ಬಿಟ್ಟುಬಿಟ್ರೆ ಒಂದೇ ಅರಿವು. ಹಾಗೆ ಆತ್ಮ ಅದರಿಂದ ಆತ್ಮಗಳು ಎಂದು ಹೇಳೋಕ್ಕಾಗಲ್ಲ. ನಾನು ಯಾವ ಆತ್ಮನನ್ನು ತೋರಿಸ್ತಾ ಇದ್ದೀನೋ ನೀವು ಅದೇ ಆತ್ಮ ಆಗಿದ್ದೀರಿ. ಅಂದರೆ ಶ್ರೋತೃ ತೋರಿಸುವ ಆತ್ಮ ವಕ್ತೃ ತೋರಿಸುವ ಆತ್ಮನೇ ಆಗುತ್ತದೆ. ವಕ್ತೃ ಹೇಳುವ ಆತ್ಮ ಶ್ರೋತೃ ಕೇಳುವ ಆತ್ಮನೇ ಆಗ್ತದೆ. ಅರಿವು ಒಂದೇ, ಅದರಿಂದ ಆತ್ಮೈಕತ್ವ. ಸೊ ಅದರಿಂದ ಮಾಯಾ ಮಾತ್ರ ಮಿದಂ ದ್ವೈತಂ. ಮಾಯಾ ಅಂದರೆ ಏನಂದರೆ ಕಲ್ಪಿತ ಎಂದರ್ಥ. ಕಲ್ಪಿತ ಅಂದರೆ ನಿಜವಾಗಿಲ್ಲ, ನಿಜವಾಗಿ ಈ ವಿಂಗಡ ಇಲ್ಲ. ತಾನು ಒಂದೇ ಆಗಿದ್ದು ನಮ್ಮ ದೃಷ್ಟಿಗೆ ಎರಡು ಅನಿಸುತ್ತಾ ಇದೆ. ಅದನ್ನೇ ಈ ಪಕ್ಕ ಎಂದಿಟ್ಕೊಂಡಿದ್ದು ಇರುವುದು ಒಂದೇ. ಹೀಗೆ ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ದ ಕ್ರಿಟಿಕಲ್ ರೀಡರ್ ವಿಲ್ ಡೂ ವೆಲ್ to note that Gaudapada prefers the use of the term Advaita whenever he wants to draw the reader's attention to the nature of reality, and has devoted one whole chapter on Advaita Prakarana. ಆದ್ದರಿಂದ ಇದು ಯಾರಿಗೂ ಅರ್ಥವೇ ಆಗಲ್ಲ, ತುಂಬ ಕಾಂಪ್ಲಿಕೇಟೆಡ್. ಅದು ಸ್ಪಷ್ಟವಾಗಿ ಹೇಳುವುದೇ ಇಲ್ಲ. ಇನ್ನೊಂದು ಮಾತು ಹೇಳ್ತಾರೆ, ಮುಂದುವರಿಯುತ್ತಾರೆ ಅಷ್ಟೇ ಸ್ವಾಮೀಜಿ. ಅಪ್ಪ 4 ಸಲ 10 ಸಲ ಹೇಳಿದರೆ ಅರ್ಥವಾಗ್ತದೆ. ಅಂದೀಗ ತಾತ್ಪರ್ಯ ಯಾಕೆ ಈಗ ಹೇಳ್ತಾ ಇದ್ದೀನಿ ನೋಡಿ. ನೀವು ಹೇಳಿದ ನಂತರ ನಿಮ್ಗೆ ಗೊತ್ತಾಗ್ತದೆ, ಅದು ಗೊತ್ತೇ ಆಗಲ್ಲ. ಅದ್ವೈತ ಮಾತುಗಳಿಗೆ ಒಂದೇ ಅರ್ಥ. ಅದ್ವಯ ಹೇಳಲಿ ಅದ್ವೈತ ಹೇಳಲಿ ಒಂದೇ ಅರ್ಥ. ಅಂದರೆ ಎರಡೆಂಬುದು ಇಲ್ಲ ಎಂದರ್ಥ ಅಷ್ಟೆ. ಗೌಡಪಾದರು ಅದ್ವಯ ಪದ ಬಳಸಿದ್ದು ಮೊದಲು ಅದ್ವೈತ ಎಂದು ಹೇಳಿ ಅದೇ ಅರ್ಥದಲ್ಲಿ ಅದ್ವಯ ಪದ ಬಳಸಿದ್ದರೆ ಹೊರತು ಬೇರೆ ಅರ್ಥದಲ್ಲಿ ಬಳಸಲಿಲ್ಲ. ಅದ್ವೈತ ಎಂಬ ಮಾತು ಎರಡಿಲ್ಲದ ಒಂದೇ ತತ್ವ, ಎರಡನ್ನು ಸೇರಿಸುವುದಲ್ಲ. ಎರಡೆಂಬುದೇ ಇಲ್ಲ, ಎರಡೆಂಬುದು ಇಲ್ಲದ ಒಂದೇ ಸುಷುಪ್ತಿ ಹೇಗಿದೆಯೋ ಅಲ್ಲಿ ನಾನೆಂಬ ವ್ಯಕ್ತಿತ್ವ ಬಿಟ್ಟಿರುವಾಗ, ವೃತ್ತಿ ಬಿಟ್ಟಿರುವಾಗ ನೋಡಿ. ನೀವು ಮನಸ್ಸಿನ ವೃತ್ತಿ ಬಿಟ್ಟು ನೋಡಿ, ನಿಮಗೆ ಎಷ್ಟು ಜನರು ಕಂಡು ಬರ್ತಾರೆ. ಇದು ಚೆನ್ನಾಗಿದೆ, ಸುಮ್ಮನೆ ತರ್ಕ ಮಾಡುವುದೇಕೆ, ಅನುಭವದಿಂದಲೇ ಹೇಳೋಣ. ಈ ವಾದನ ಬೇಡ, ತರ್ಕ ಬಿಟ್ಟು ಅನುಭವದಿಂದಲೇ ಹೇಳ್ತೀನಿ. ನಾನು ವೃತ್ತಿ ಇದೆ. ಯೋಚನೆ ಮಾಡಿದರೆ ಇವನೂ ಹೇಳ್ತಾನೆ, ಇನ್ನೊಬ್ಬರು ಯಾರು ಅವನೂ ಹೇಳ್ತಾನೆ, ಇನ್ನೊಬ್ಬರು ಯಾರು ಅಂದರೆ ಮೂರನೆಯವನು, ಇನ್ನೊಬ್ಬರು ಅವನು ಬಂದಿದ್ದಾರೆ 4 ಹೇಳ್ತಾರೆ. ಅವನು ಇವನಿಂದ 4 ವೃತ್ತಿಗಳಾಯಿತು. ನಾನು ಎಂದು 5ನೆಯ ವೃತ್ತಿ. ಈಗ ಹೇಳ್ತೀನಿ ನೋಡಿ, ಎಲ್ಲ ವೃತ್ತಿಗಳು ಬಿಟ್ಟು ಇರು. ಸುಷುಪ್ತಿ ಹಾಗೆ
ಈಗ ಆವಾಗ ಎಷ್ಟು ಜನರಿದ್ದಾರೆ? ನಾನು ವೃತ್ತಿ ಇಲ್ಲ, ನೀನು ವೃತ್ತಿ ಇಲ್ಲ, ಅವನು ವೃತ್ತಿ ಇಲ್ಲ, ಅವಳು ವೃತ್ತಿ ಇಲ್ಲ, ಆಲು ವೃತ್ತಿಗಳು ಬಿಟ್ಟು ಅರಿವಿದೆ. ಎಷ್ಟು ಜನರಿದ್ದಾರೆ ಅಲ್ಲಿ? ಎಷ್ಟು ಎಂಬ ಪ್ರಶ್ನೆ ಇಲ್ಲ, ವಿಂಗಡವೇ ಇಲ್ಲ. ಅಂದರೆ ಸ್ವಯಂ ಸಿದ್ಧತ. ಸ್ವಯಂ ಸಿದ್ಧ ಅಂದರೆ ತಾನು ಸಿದ್ಧ ಅಂದರೆ ತಾನಿದೆ ಅಂದರ್ಥ. ತಾನಾಗಿರುವಂಥ ತತ್ವದಲ್ಲಿ ವಿಂಗಡವಿಲ್ಲ. ಅದನ್ನು ವೃತ್ತಿಯಿಂದ ವಿಂಗಡ ಮಾಡ್ಕೊಳ್ತದೆ, ಬುದ್ಧಿ ವಿಂಗಡ ಮಾಡ್ತಾ ಇದೆ. ವೃತ್ತಿ ಅನ್ಯಥಾ ವೃತ್ತಿ, ತಪ್ಪು ತಿಳುವಳಿಕೆ ವಿಂಗಡ ಮಾಡ್ತಾ ಇದೆ. ಎರವು ಮಾತ್ರ ತಾನೇ ತಾನು, ಅಲ್ಲಿ ವಿಂಗಡವಿಲ್ಲ. ಅದ್ವೈತ ಅಂದರೆ ಅದೇ. ದ್ವೈತವಿಲ್ಲದ್ದು ಹೇಳಿದ್ದರೆ ಹೊರತು ಎರಡು ಸೇರಿಸಿದ್ದು ಅದ್ವೈತ ಎಂದರ್ಥ ಅಲ್ಲ. ಅದ್ವಯ ಅಂದರೂ ಅದೇ ಅರ್ಥ. ದ್ವಯ ಅಂದರೆ ಎರಡು, ದ್ವಯವಿಲ್ಲದ್ದು ಅದ್ವೈತ, ಅದ್ವಯ ಅಷ್ಟೇ. ದ್ವಯ ಅಂದರೆ ಎರಡು, ದ್ವಯವಿಲ್ಲದ್ದು. ದ್ವೈತ ಅಂದರೆ ಎರಡು, ದ್ವೈತವಿಲ್ಲದ್ದು. ಎರಡಕ್ಕೆ ಒಂದೇ ಅರ್ಥ. ಅಂದರೆ ಹೌದು, ಎರಡನ್ನು ಸೇರಿಸಿದ್ದರೆ ಅದ್ವೈತ ಎಂದು ಅದೇಕೆ ಹೇಳಬಾರದು ಅಲ್ಲವೇ? ನೀವು ಎರಡಿಲ್ಲದ್ದು ಎಂದು ಏಕೆ ಹೇಳ್ತೀರಿ? ಎರಡನ್ನು ಸೇರಿಸುವುದು ಅದ್ವೈತ ಎಂದು ಏಕೆ ಹೇಳಬಾರದು? ಎರಡನ್ನು ಸೇರಿಸುವುದಂದರೆ ಎರಡು ಇವೆ ಎಂದು ಒಪ್ಕೊಂಡಂತೆ ಆಗುತ್ತದೆ. ಎರಡು ಇದ್ದುಕೊಂಡು ಇಬ್ಬರಿದ್ದುಕೊಂಡು ಸೇರಿಸ್ತಾ ಇದ್ದೀರಿ. ಎಷ್ಟು ಸೇರಿಸಿದ್ದರೂ ಇಬ್ಬರಾಗುವುದು ಬಿಡಲ್ಲ, ಇಬ್ಬರಾಗಿರುವುದು ಬಿಡುವುದೇ ಇಲ್ಲ. ಹತ್ತಿರಕ್ಕೆ ಬರುತ್ತದೆ ಪಕ್ಕಪಕ್ಕದಲ್ಲಿ, ಎರಡು ಒಟ್ಟಾಗಲ್ಲ. ಎರಡು ಎಂಬುದು ನಿಜವಾಗಿದ್ದರೆ ನೀವು ಏನು ಮಾಡಿದ್ದರೂ ಒಟ್ಟಾಗುವುದೇ ಅಲ್ಲ. ಮತ್ತು ಅದ್ವೈತ ಹೇಗೋ ಅಂದರೆ ಎರಡೆಂಬುದು ಮೊದಲಿನಿಂದಲೂ ಇರಲಿಲ್ಲ, ಇದೆ ಎಂದು ನಿಮಗೆ ಅನಿಸಿತು ಅಷ್ಟೇ, ಅಲ್ಲಿಲ್ಲವೇ ಇಲ್ಲ. ಆದ್ದರಿಂದ ಅಯ್ಯೋ ನಾನೇ ತಪ್ಪು ತಿಳ್ಕೊಂಡೆ ಎಂದು ತಪ್ಪು ತಿಳುವಳಿಕೆ ಬಿಟ್ಟರೆ ನೀವು ಯಾವುದೂ ಸೇರಿಸಲಿಲ್ಲ, ಅದು ಮೊದಲೇ ಇತ್ತು. ಒಂದೆಂಬುದು ಮೊದಲೇ ಇತ್ತು, ಒಂದು ಎಂಬುದು ಮೊದಲೇ ಇತ್ತು. ಎರಡೆಂದು ಅನಿಸಿತು, ಅನಿಸಿಕೆ ತಪ್ಪು ಎಂದು ಗೊತ್ತಾದರೆ ಇರುವುದೇನೋ ಒಂದೇ ಇದ್ದು ಬಿಟ್ಟಿದೆ ಅಷ್ಟೇ. ನೀವು ಯಾವುದೂ ಸೇರಿಸಲಿಲ್ಲ, ತಾನೇ ಇದೆ. ಅದರಿಂದ ಎರಡನ್ನು ಸೇರಿಸುವುದರಿಂದ ಅದ್ವೈತ, ಸೇರಿಸುವುದರಿಂದ ಅದ್ವಯ ಅಲ್ಲ. ಒಂದಾಗಿ ಇರುವುದೇ, ಒಂದಾಗಿ ಎಂದಿಗೂ ಇದೆ. ಹಿಂದೆ ಇತ್ತು, ಈಗ ಇತ್ತು, ಎಂದಿಗೂ ಇದೆ. ನೀವು ಎರಡೆಂದು ತಿಳ್ಕೊಳ್ಳುವಾಗಲೂ ಇರುವುದು ಒಂದೇ ಇದೆ. ಅವು ಅಂದರೆ ನಾವು ಎರಡೆಂದು ಅನಿಸುತ್ತಾ ಇದೆಯಲ್ಲ, ಅನಿಸಲಿ. ಅನಿಸಿದ್ದರೋ ಒಂದಾಗಿರುವುದು ಮಾತ್ರ ಬಿಡಲ್ಲ. ಒಂದಾಗಿರುವುದು ಹಾಗೇ ಇರುತ್ತದೆ, ಅದು ಇದ್ದುಕೊಂಡೇ ನಿಮಗೆ ಎರಡು ಅನಿಸುತ್ತದೆ. ನೀವು ಅನಿಸುವಾಗಲೂ ಒಂದಾಗಿರುವುದು ಬಿಡಲ್ಲ. ನಿಮಗೆ ಎರಡು ಅನಿಸುವಾಗಲೂ ಒಂದಾಗಿರುವುದು ಬಿಡುವುದೇ ಇಲ್ಲ, ಅದು ಹಾಗೇ ಇದೆ. ನೀವು ಹಾವೆಂದು ಅನಿಸಿದ್ದರೂ ಹಗ್ಗಾಗಿರುವುದು ಬಿಡಲ್ಲ. ನಿಮಗೆ ಯಾವುದು ಹಾವಾಗಿ ಅನಿಸುತ್ತಾ ಇದೆಯೋ, ಹಾವಿಗೆ ಗೊತ್ತಾ ನಾನು ಹಾವು ಎಂದು? ಇದು ಪ್ರಶ್ನೆ ಚೆನ್ನಾಗಿದೆ. ಹಾವಿಗೆ ಗೊತ್ತಾ ನಾನು ಹಾವು ಎಂದು? ಹಾವಿಗೆ ಗೊತ್ತು, ಏನು ಗೊತ್ತು? ನಾನು ಹಗ್ಗ ಎಂದು ಗೊತ್ತು. ನೀನು ಹಾವಾಗಿ ತಿಳ್ಕೊಳ್ತಾ ಇರುವಾಗಲೂ ಆ ಹಾವು ತನ್ನನ್ನು ಹಗ್ಗ ಎಂದೇ ತಿಳ್ಕೊಂಡು ಬಿಡ್ತದೆ. ನಾನು ಹಗ್ಗವೇ ಅನಿಸುತ್ತದೆ. ಇವರೇನು ಹೇಳ್ತಾರೆ? ಹಾವು ಅಂದರೆ ಅದು ಯಾರು ಎಂದು ಹೇಳ್ತಾರೆ. ಹಾವು ಅಂದರೆ ಅದು ಯಾರು ಅಂದರೆ ನೀನೇ ಹಾವು ಎಂದು. ನನ್ನನ್ನು ಹಾವ ಯಾರು ಹೇಳಿದ್ದರು? ನೀನು ಹಾವೇ ಅಂದೆ. ನನ್ನನ್ನು ಹಾವು ಎಂದು ಹೇಳಬೇಡ, ಹಾವು ಬೇಜಾರು ಮಾಡ್ಕೊಳ್ತದೆ. ನಾನು ಪೊಲೀಸ್ಗೆ ಹೇಳಿಬಿಡ್ತೀನಿ, ನನ್ನನ್ನು ಹಾವು ಎಂದು ಹೇಳಿಬಿಟ್ರೆ ನಾನು ಹಾವು ಅಲ್ಲವೇ ಅಲ್ಲ. ನಾನು ಯಾರೋ ನನ್ನನ್ನು ಕೇಳು, ಓಕೆ ಹಾವೇ ಹೇಳಲ್ಲ, ನೀನು ಯಾರು ಹೇಳುವ? ನಾನು ಯಾರೋ ನನಗೆ ಗೊತ್ತು, ನಿನಗೆ ಗೊತ್ತಿಲ್ಲ. ಅದರಿಂದ ನಾನು ಯಾರೋ ನೀನು ನನ್ನನ್ನು ಕೇಳಿ ಹೇಳಬೇಕು. ನನ್ನನ್ನು ಕೇಳದೆ ನೀನು ಹೇಳಬಾರ್ದು. మరి ಯಾರು ನೀನು ಹೇಳಪ್ಪ ಅಂದೆ? ನಾನು ಹಗ್ಗವೇ. ಓಕೆ, ಈಗ ಹಗ್ಗ ಆಗಿದ್ದೀಯಾ? ಈಗಲ್ಲ, ಮೊದಲಿನಿಂದ ಹಗ್ಗಲೇ ಇದ್ದೀನಿ, ಮೊದಲಿನಿಂದ ಹಗ್ಗನೇ ಇದ್ದೀನಿ. ಮತ್ತು ನನಗೆ ಹಾವಾಗಿ ಕಂಡು ಬಂದಿದ್ದೇನೆ. ಕಂಡು ಬಂದರೆ ನಿನ್ನ ಕಣ್ಣಿನ ದೋಷ, ನನ್ನ ದೋಷ ಅಲ್ಲ. ನಿಮಗೆ ಕಂಡು ಬಂದರೆ ನೀನೇ ಜವಾಬ್ದಾರಿ, ನಾನಲ್ಲ. ನಿನಗೆ ಏನೋ ಅನಿಸಿಬಿಟ್ರೆ, ನಾನು ಹಗ್ಗ ಇರುವಾಗ ನಿನಗೆ ಹಾವು ಅನಿಸಿದ್ದೇನೆ, ನಾನು ಜವಾಬ್ದಾರಿ ನೀನು ಹೇಳು. ನಾನು ಹಗ್ಗ ಆಗಿದ್ದೀನಿ, ನಿನಗೆ ಹಾವು ಅನಿಸಿದ್ದೇನೆ, ನಿನ್ನ ತಪ್ಪು ನನ್ನ. ನಾನೇನಲ್ಲ, ನಾನು ಹಗ್ಗನೇ ಆಗಿದ್ದೆ. ಅದರಿಂದ ಅದು ಅದ್ವಿತೀಯ ಇರವು, ಅರಿವೇ ಇರವು, ಎರವೇ ಅರಿವಾಗಿರುವಂಥ ಸ್ವತಃ ಸಿದ್ಧ ತಾನಾಗಿರುವಾಗ ನೀವೇನೇ ಅನ್ಕೋ, ಅದಕ್ಕೇನು ವ್ಯತ್ಯಾಸ? ನಿಮ್ಗೇನು ಅಂದ್ಕೊಂಡ್ರೋ ಅದು ಇರೋದು, ಅದು ಹಾಗೇ ಇರ್ತದೆ. ಅದರಿಂದ ನಿಮ್ಮ ಅನಿಸಿಕೆ ಏನೇ ಇರಲಿ, ಇರುವಿಕೆಗೆ ಏನು ವ್ಯತ್ಯಾಸ ಇಲ್ಲ, ಹಾಗೇ ಇದೆ ಅದು. ಅದರಿಂದ ನಾವೇನು ಮಾಡಬೇಕು? ಬುದ್ಧಿಯನ್ನು ಈ ಸೈಡು ತಿರುಗಿಸಿದ್ದರೆ ಅನಿಸಿಕೆಯೇ ತಪ್ಪು ಎಂದು ಗೊತ್ತಾಗ್ತದೆ. ಇರುವ ವಸ್ತು ತಾನೇ ತಾನು. ಹೀಗೆ ತಿಳ್ಕೊಳ್ಳುವುದೇ ಹೊರತು ಏನು ಎರಡನ್ನು ಸೇರಿಸುವುದು? ಎರಡು ಸೇರಿಸುವುದೆಂದರೆ ಎರಡು ಬೇರೆ ಇವೆ ಎಂದು ಇಟ್ಕೊಂಡೇ ಮಾತಾಡ್ತೀರಿ. ಎರಡು ಬೇರೆ ಇವೆ ಎಂದು ಇಟ್ಕೊಂಡರೆ ಈಗ ಏನು ಮಾಡಿದರೂ ಬಿಡಿ ಹೋಗಲ್ಲ, ಆ ವಿಂಗಡ ಹೋಗೋದೇ ಇಲ್ಲ. ಏನಪ್ಪ ಅದಕ್ಕೋಸ್ಕರ ಜನರು ಕೇಳ್ತಾರೆ,
ಮಧ್ವರು ಇದೇ ಪ್ರಶ್ನೆ ಮಾಡ್ತಾರೆ. ನೀವು ಅದ್ವೈತ ಅದ್ವೈತ ಅಂತ ಅವ್ರು ಏನು ಹೇಳ್ತಾರೋ ಗೊತ್ತಾ? ಒಂದೇ ಪ್ರಶ್ನೆ, ನೀವು ಅದ್ವೈತ ಅಂದರೆ ಅರ್ಥವೇನು? ಎರಡು ಒಟ್ಟಾಗೋದು ಅಂದರೆ ಎರಡು ಒಪ್ಕೊಂಡಿದ್ದೀರಲ್ಲ, ಮರಿ ನಾವು ಒಟ್ಟಾಗ್ತದೆ ಹೇಗೆ? ಓಕೆ, ಜೀವ ಬ್ರಹ್ಮ ಆಗುತ್ತಾನೆ, మరి ಜೀವ ಬ್ರಹ್ಮ ಎರಡು ಆಯ್ತಲ್ಲ, ಆಯಿತು, ದ್ವೈತವೇ ಆಯಿತು. ಬ್ರಹ್ಮ ಎಲ್ಲಿ? ಅದು ಅಜ್ಞಾನದಿಂದ ಅನಿಸುತ್ತದೆ, ಜ್ಞಾನದಿಂದ ಹೋಗುತ್ತದೆ. ಓಕೆ, ಅಜ್ಞಾನದಿಂದ ದ್ವೈತ ಅನಿಸುತ್ತದೆ, ಅಜ್ಞಾನ ಬ್ರಹ್ಮ ಎರಡು ಆಯ್ತಲ್ಲ, ಮತ್ತೆ ಎರಡು. ನೀವು ಏನೇ ಮಾಡೋರು ಎರಡಕ್ಕೂ ಮಾಡೇ ಬಿಡ್ತಾರೆ ಅವರು. ನೀವು ಅವರನ್ನು ಕೇಳು, ಏನು ಮಾಡಿದ್ರು ಎರಡು ಹೇಳ್ತಾರೆ. ಅಂದರೆ ನಾವು ಮಾತಾಡುವ ಮಾತುಗಳು, ಕೇಳುವೆಗಳು ಎಲ್ಲ, ಕೇಳುವಿಕೆ ಹೇಳುವಿಕೆ ಎಲ್ಲ ಆ ವೃತ್ತಿಯಲ್ಲೇ ಇರುತ್ತದೆ. ವೃತ್ತಿ ವಿಂಗಡ ಮಾಡೇ ಕೆಲಸ ಮಾಡ್ತದೆ. ವಿಂಗಡ ಇಲ್ಲದೆ ವೃತ್ತಿಯೇ ಇಲ್ಲ, ಅಖಂಡ ವೃತ್ತಿ ಇರ್ತದೆ. ವೃತ್ತಿ ಅಂದರೆ ವಿಂಗಡನೇ ಇರುತ್ತದೆ. ಎಲ್ಲ ಒಟ್ಟಾಗಿ ಬಿಟ್ಟರೆ ವೃತ್ತಿ ಕ್ಷಣ, ಈಗ ಫ್ಲ್ಯಾಶ್ ಬರ್ತದೆ ಹೋಗ್ತದೆ ಅಷ್ಟೇ, ಇರುವುದೇ ಇಲ್ಲ. ಅಖಂಡದಲ್ಲಿ ವೃತ್ತಿ ಇರುವುದಿಲ್ಲ, ಒಂದೇ ಆಗಿಬಿಡ್ತದೆ. ದ್ವೈತ ಬಿಡಿಸುವುದಕ್ಕೆ ವೃತ್ತಿ, ಬಿಡಿಸಿಬಿಟ್ರೆ ಏನು ಕೆಲವೇ ಇಲ್ಲ, ಒಂದೇ ಒಂದು ಅದ್ವಿತೀಯ. ಹಾಗೆ ಇದನ್ನು ಇನ್ನೊಂದು ಮಾತು ಹೇಳಿ ಇವತ್ತಿನ ಪಾಯಿಂಟ್ ಮುಗಿಸ್ತೀನಿ. ಸ್ವಲ್ಪ ಇದೆ, ಈಗ ಹೆಚ್ಚಿಲ್ಲ. ಈ ಎಷ್ಟನೇ ಇದು? 18ನೇ ಇದೆ. ಹೇಳಿಬಿಟ್ರೆ ಮತ್ತೆ ಜೀವಬ್ರಹ್ಮ ಮತ್ತು ಜೀವಬ್ರಹ್ಮ ಐಕ್ಯ ಹೇಳಲಿಲ್ಲ, ಅದು ಸ್ವಲ್ಪ ಹೇಳಿದ್ದೀನಿ, ಹೆಚ್ಚಿಲ್ಲ, ಅದೇನಿದೆ ಮತ್ತೆ ಬರ್ತದೆ. ಇವತ್ತು ಇಷ್ಟು ಸ್ವಾಮೀಜಿ ಹೇಳಿದ್ದು ಬ್ರಹ್ಮ ಏಕತ್ವ, ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ. ಇಲ್ಲಿ ಆತ್ಮ ಏಕತ್ವ ಎರಡೇ ಹೇಳಿದ್ದೀವಿ. ಈಗಿನ್ನು ಜೀವಬ್ರಹ್ಮ ಏಕತ್ವ ಮುಂದಿನ 19th ಪಾಯಿಂಟ್ನಲ್ಲಿ ಹೇಳ್ತಾರಂತೆ. ನಾನು ಸ್ವಲ್ಪ ಹೇಳಿಬಿಟ್ಟೆ, ಸ್ವಾಮೀಜಿ ಬಾಯಿನಿಂದ ಮತ್ತೆ ಕೇಳೋಣ ನಾಳೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಅದ್ವೈತ ಅದ್ವಯದಲ್ಲಿ. ಇಲ್ಲೊಂದು ನೋಡಿ, ಹೈಲಿ ಟೆಕ್ನಿಕಲ್ ಪಾಯಿಂಟ್ ಅಪ್ಪ. ಆಂಟಲಾಜಿಕಲ್ ಆ್ಯಂಡ್ ಎಪಿಸ್ಟೀಮಿಕ್ ಎಂದು ಪದ ಬಳಸ್ತಾರೆ. ಈ ಆಂಟಾಲಜಿ ಏನು, ಎಪಿಸ್ಟೀಮಿಕ್ ಏನು, ಇದೇನು ಪಾರಿಭಾಷಿಕ ಪದಗಳು, ಇಂಗ್ಲೀಷ್ ಪಾರಿಭಾಷಿಕ ಪದಗಳು. ಕನ್ನಡದಲ್ಲಿ ಅಥವಾ ಸಂಸ್ಕೃತದಲ್ಲಿ ಹೇಳಬೇಕಾದರೆ ಕೆಲವರು ಹೇಳ್ತಾರೆ ಅದ್ವೈತ ಅಂದರೆ ಆಂಟಲಾಜಿಕಲ್ ಅಂದರೆ ಅರ್ಥವೇನು? ಅದ್ವೈತ ಎನ್ನುವುದು ತತ್ವ. ನಿಮ್ಗೆ ಅರ್ಥವಾಗ್ತದೆ, ಮುಂದೆ ಮುಂದೆ ಕೇಳ್ತಾ ಇದ್ದರೆ ಅರ್ಥವಾಗ್ತದೆ. ಅದ್ವೈತ ಎನ್ನುವುದು ತತ್ವ, ಅದ್ವಯ ಎನ್ನುವುದು ಜ್ಞಾನ. ಅಂದರೆ ಅದ್ವೈತ ಎನ್ನುವುದು ಇರುವ ತತ್ವ, ಅಂದರೆ ಇರುವ ತತ್ವವನ್ನು ಎಕ್ಸಿಸ್ಟೆನ್ಷಿಯಲ್ ರಿಯಾಲಿಟಿ, ಇರುವ ತತ್ವವನ್ನು ಅದ್ವೈತ ಪದದಿಂದ ಹೇಳ್ತಾರೆ. ಯಾರೋ ಕೆಲವರು ಹೇಳ್ತಾರಂತೆ, ಈ ಅಕಾಡೆಮಿಷನ್ಸು. ಆದರೆ ನಾವು ಎರಡು ಒಂದೇ ಹೇಳ್ತೀವಿ. ಅದ್ವೈತ ಅಂದರೆ ತತ್ವ ಇರುವ ಬಗೆನೂ ಅದ್ವೈತ ಹೇಳ್ತೀವಿ. ಅದ್ವಯ ಅಂದರೆ ಏನು ಅಂದರೆ ಒಂದಾಗಿ ತಿಳ್ಕೊಳ್ಳುವುದನ್ನು ಅದ್ವಯ ಹೇಳ್ತೀವಿ. ಒಂದಾಗಿ ತಿಳ್ಕೊಳ್ಳುವುದೆಂದರೆ ಅದ್ವಯ ಎಂದು. ಒಂದಾಗಿ ಇದ್ದರೆ ತತ್ವ ಅಂದರೆ ಏನು? ತತ್ವದ ತತ್ವವು ಒಂದಾಗುವುದು ಅದ್ವೈತ, ಒಂದಾಗಿ ತಿಳ್ಕೊಳ್ಳುವುದು ಅದ್ವಯ. ಹೀಗೆ ವಿಂಗಡಿಸ್ತಾ ಇದ್ದಾರೆ. ಒಂದಾಗಿರುವುದು ತತ್ವ, ಒಂದಾಗಿ ತತ್ವ ಅದು ಒಂದಾಗಿ ತಿಳ್ಕೊಳ್ಳುವುದು ಅದ್ವಯ, ಅದು ಅದ್ವೈತ, ಇದು ಅದ್ವಯ. ಹೀಗೆ ವಿಂಗಡಿಸ್ತಾರೆ ಕೆಲವರು. ಈ ವಿಂಗಡ ಸರಿಯಾ ತಪ್ಪಾ? ಇದು ಪ್ರಶ್ನೆ. ಇದಕ್ಕೆ ಸ್ವಾಮೀಜಿ ಉತ್ತರ ಹೇಳ್ತಾರೆ, ಅದು ಉಪದೇಶ ಮಾಡುವಾಗ ವಿಚಾರವಾಡುವ ಹಂತದಲ್ಲಿ ಎರಡು ಬೇರೆ ಅನಿಸಬಹುದು. ಒಂದು ಇರುವ ಅದ್ವೈತ, ಒಂದು ಜ್ಞಾನದ ಅದ್ವೈತ. ಒಂದು ತತ್ವ ಅದ್ವೈತ, ಒಂದು ಜ್ಞಾನ ಅದ್ವೈತ. ತತ್ವ ಒಂದಾಗಿರುವುದು, ಜ್ಞಾನ ಒಂದಾಗುವುದು. ಇದು ವಿಚಾರ ಮಾಡುವಾಗ, ಸಾಧಕನಾಗಿರುವಾಗ ಎರಡಂತೆ ಹೇಳ್ತೀವಿ. ಆದರೆ ಒಂದು ತಿಳ್ಕೊಂಡು ಬಿಟ್ಟರೆ ಈಗ ಆವಾಗ ಅದ್ವೈತ ಅದ್ವಯ ಎರಡಲ್ಲ ಒಂದೇ ಆಗಿಬಿಡ್ತದೆ. ಅನುಭವದಲ್ಲಿ ಒಂದೇ. ತಿಳ್ಕೊಳ್ಳುವಕ್ಕೆ ಮುಂಚೆ ಅದ್ವೈತ ಇದೆ, ಬಟ್ ಅದ್ವೈತ ಇನ್ನೂ ತಿಳಿಯಲಿಲ್ಲ. ಅಂದರೆ ಇರುವ ಅದ್ವೈತ, ತತ್ವ ಅದ್ವೈತ, ಜ್ಞಾನ ಅದ್ವೈತ ಹೀಗೆ ಹೇಳ್ತಾರೆ. ಅದು ಸಾಧಕ ಹಂತದಲ್ಲಿ ವಿಚಾರ ಮಾಡುವಾಗ ಎರಡು ಬೇರೆ ಆಗಿದ್ದಂತೆ ಅನಿಸುತ್ತದೆ. ಆದರೆ ಅದು ಒಂದೆಂದು ತಿಳ್ಕೊಂಡಾಗ ಈಗ ಮತ್ತೆ ಜ್ಞಾನದ ಅದ್ವೈತ, ಇರುವಿನ ಅದ್ವೈತ ಎರಡು ವ್ಯತ್ಯಾಸ ಆಗಲ್ಲ. ಜ್ಞಾನವೇ ಅದ್ವೈತ, ಇರುವೇ ಅದ್ವೈತ, ಎರಡೂ ಒಂದೇ ಆಗುತ್ತೆ. ತಿಳ್ಕೊಂಡ ನಂತರ ಒಂದೇ, ಅನುಭವದಲ್ಲಿ ಒಂದೇ. ಉಪದೇಶ ಮಾಡುವಕ್ಕೆ ಆ ಅದ್ವಿತೀಯ ತತ್ವವನ್ನು ನೀವು ಅರ್ಥ ಮಾಡಿಕೊಳ್ತಾ ಇದ್ದೀವಿ, ಅದಕ್ಕೆ ಉಪದೇಶ ಮಾಡ್ತಾ ಇದ್ದಾರೆ. ಅದರಿಂದ ಇದು ಜ್ಞಾನರೂಪ ಅದ್ವೈತ ಅಂದರೆ ತಿಳ್ಕೊಳ್ಳುವುದರಲ್ಲಿ ಏಕತ್ವ. ಹೀಗೆ ಕೆಲವರು ಪದಗಳು ಬೇರೆ, ಅದ್ವೈತ ಬೇರೆ ಅದ್ವಯ ಬೇರೆ ಎಂದು ಪದಗಳು ಬಳಸ್ತಾರೆ. ಆ ವ್ಯತ್ಯಾಸ ಏನಿಲ್ಲ. ಭಾಷ್ಯಕಾರರು ಗೌಡಪಾದಾಚಾರ್ಯರು ಎರಡನ್ನು ಒಂದೇ ಅರ್ಥದಲ್ಲಿ ಬಳಸಿದ್ದಾರೆ. ಈ ಎರಡು ಮಾತುಗಳು
ಅಂದರೆ ಈ ತತ್ವ ಅದ್ವೈತ, ಜ್ಞಾನ ಅದ್ವೈತ, ಜ್ಞಾನದ ಏಕತ್ವ, ತತ್ವದ ಏಕತ್ವ. ಅಂದರೆ ಒಂದಾಗಿ ಇರುವುದೊಂದು, ಒಂದಾಗಿ ತಿಳ್ಕೊಳ್ಳುವುದು ಒಂದು, ತಿಳುವಳಿಕೆ ಒಂದು, ಇರುವಿಕೆ ಒಂದು. ಅದು ಇರುವಿಕೆ ಒಂದು ಆಂಟಲಾಜಿಕಲ್ ಒನ್ನೆಸ್, ತಿಳುವಳಿಕೆ ಒಂದು ಎಪಿಸ್ಟೀಮಿಕ್ ಒನ್ನೆಸ್. ಇದು ಉಪದೇಶ ಹಂತದಲ್ಲಿ, ಕೇಳುವ ಹಂತದಲ್ಲಿ, ವಿಚಾರ ಹಂತದಲ್ಲಿ ಎರಡಂತೆ ಅನಿಸುತ್ತದೆ, ಅನಿಸಬಹುದು, ಪರವಾಗಿಲ್ಲ. ಬಟ್ ತಿಳ್ಕೊಂಡು ಬಿಟ್ಟರೆ ಎರಡೂ ಒಂದೇ ಅಷ್ಟೇ. ಅದರಿಂದ ಅದ್ವೈತ ಅದ್ವಯ ಎನ್ನುವುದು ಬಿಡಿಸಬೇಕಾಗಿಲ್ಲ. ಅದು ಭಾಷ್ಯಕಾರರು ಮಾತ್ರ ಎರಡನ್ನೂ ಒಂದೇ ಎಂದು ಹೇಳಿದ್ದಾರೆ. ಅಂಶ ಮುಗಿಯಿತು. ಈಗ ನೆಕ್ಸ್ಟ್ ಪಾಯಿಂಟು ಜೀವ ಈಶ್ವರ ಏಕತ್ವ. ಈ ಮೂರು ಅದ್ವೈತಗಳಲ್ಲಿ ಬ್ರಹ್ಮ ಏಕತ್ವ, ಜೀವೇಶ್ವರ ಏಕತ್ವ ಮತ್ತು ಆತ್ಮೈಕತ್ವ. ಈ ಮೂರರಲ್ಲಿ ಬ್ರಹ್ಮೈಕತ್ವ ಹೇಳಿದ್ದೇವೆ, ಆತ್ಮೈಕತ್ವ ಹೇಳಿದ್ದೇವೆ, ಜೀವ ಈಶ್ವರ ಏಕತ್ವ ಸ್ವಲ್ಪ ನಾನು ಹೇಳಿದೆ. ಆದರೆ ಈಗ ನೆಕ್ಸ್ಟ್ ಸ್ವಾಮೀಜಿ ಸ್ವಲ್ಪ ಬಿಡಿಸಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಸ್ವಲ್ಪ ಸಂದೇಹ ಹೆಚ್ಚು. ಮಾಧ್ವರು ಹೇಳ್ತಾರೆ ಎಂದು ಹೇಳಿದ್ದಾರಲ್ಲ, ಏನು ಹೇಳ್ತಾರೆ? ಪ್ರಶ್ನ, ನಾನೇ ಜೀವನಾದರೆ, ನಾನೇ ಈಶ್ವರನಾದರೆ, ನಾನೇ ಈಶ್ವರನಾದರೆ ಈಶ್ವರ ಸಂಸಾರಿ ಆಗಿಬಿಡ್ತಾನೆ ಅಲ್ಲವೇ? ಹೇಳ್ತಾರೆ ನೀವೆಲ್ಲರೂ ಪರಮಾತ್ಮನೇ ಅಂದರೆ, ನಾನೇ ಪರಮಾತ್ಮ ಅಂದರೆ ಪರಮಾತ್ಮ ಸಂಸಾರಿ ಆಗ್ತಾನೆ, ಪರಮಾತ್ಮಕ್ಕೆ ಹಸಿವು ಆಗ್ತದೆ, ಬಾಯಾರಿಕೆ ಆಗ್ತದೆ, ಪರಮಾತ್ಮ ಹುಟ್ಟುತ್ತಾನೆ, ಪರಮಾತ್ಮ ಸಾಯುತ್ತಾನೆ, ಪರಮಾತ್ಮಕ್ಕೆ ದುಃಖ ಬರುತ್ತದೆ, ಪರಮಾತ್ಮಕ್ಕೂ ಎಲ್ಲ ಆಗುತ್ತದೆ ಅಲ್ಲ. ಬರೀ ಪರಮಾತ್ಮಕ್ಕೆ ಸಂಸಾರವಿದ್ದರೆ ಇದೇನರ್ಥ? ಅದರಿಂದ ಇದು ಸರಿಯಾಗಿಲ್ಲ ಎಂದು ಅವರು ಹೇಳಿ, ಇದು ಭ್ರಾಂತ ಬ್ರಹ್ಮವಾದ. ಪರಮಾತ್ಮನೇ ಭ್ರಾಂತಿಯಾಗಿಬಿಟ್ಟ, ಪರಮಾತ್ಮನೇ ಜೀವನಾಗಿಬಿಟ್ಟ, ಈ ಅರ್ಥ, ಈಗ ಅರ್ಥ ತಗೊಳ್ತಾರೆ. ಆ ಅರ್ಥ ಅಲ್ಲ. మరి ಹೇಗೆ ಜೀವ ಈಶ್ವರ ಏಕತ್ವ ಎನ್ನುವುದು ನಾಳೆನೇ ಹೇಳೋಣ. ಸಾಕು, ತುಂಬ ಹೊತ್ತಾಯಿತು, 12 ಆಗ್ತಾಯಿದೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಇದರಲ್ಲಿ ಏನಾದರೂ ಇದೆಯಾ? ನಿನ್ನೆಯ ಅಂಶವೇ ಇದು ಮತ್ತೆ ಶುರು ಮಾಡೋದಾ? ಇದರಲ್ಲಿರಲ್ಲ. ಓಕೆ, ಇವತ್ತು ನೋಡೋಣ. ಮೂರು ವಿಷಯಗಳು ಹೇಳಿದೆ. ಆತ್ಮಗೌರವ, ಅಹಂಕಾರ, ನ್ಯೂನತಾಕ್ಕೆ ಏನು ಹೇಳ್ತಾರೆ? ಇನ್ಫೀರಿಯಾರಿಟಿ, ಕೀಳಾಗಿ ನೋಡೋದು. ನ್ಯೂನತಾ ಹೇಳ್ತಾರೆ, ಏನು ಹೇಳ್ತಾರೆ? ನ್ಯೂನತಾ ಸಂಸ್ಕೃತ ಪದ. ಕನ್ನಡಿಗರಿಗೆ ಗೊತ್ತಿರಬೇಕು. ನನ್ನ ಕನ್ನಡ ಪದ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಕೀಳು ಎಲಿಮೆ. ಕೀಳು ಭಾವನೆ, ನಾನೇನೋ ಕಮ್ಮಿ ಆಗಿಬಿಟ್ಟೆ ಎಂದು ಕೀಳು ಭಾವನೆ. ಕರೆಕ್ಟ್. ಕೀಳು ಭಾವನೆ ಮೇಲೆ ಭಾವನೆ ಅಲ್ಲ, ಆ ಕೀಳು ಮೇಲೆ ಕರೆಕ್ಟ್. ನಾನು ಹೆಚ್ಚು ಅಂದರೆ ಅಹಂಕಾರ, ಈಗೋ ಆಗಿಬಿಡ್ತದೆ ಅಲ್ಲವೇ? ಅಹಂಕಾರ ಹೇಳ್ತೀವಿ. ಈಗ ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ತನ್ನನ್ನು ತಾನು ಯಥಾವತ್ತಾಗಿ ಆಧರಿಸಿಕೊಳ್ಳುವುದು. ತನ್ನನ್ನು ತಾನು ಸಾಕಷ್ಟು ಆಧಾರ ಇಲ್ಲದಿದ್ದರೆ ಅಯ್ಯೋ ನಾನು ಕಮ್ಮಿ ಎಂದು ಯೋಚನೆ ಮಾಡ್ತಾನೆ, ಕೀಳಾಗಿ ನೋಡ್ತಾನೆ ತನ್ನನ್ನು. ಈ ಮೂರು ನಿನ್ನೆ ವಿಚಾರ ಮಾಡಿದ್ದೇವೆ. ಇವತ್ತು ಇದರ ಕುರಿತು ಏನೋ ಹೇಳಬೇಕಂದ್ಕೊಂಡೆ, ಜಾರಿ ಹೋಯಿತು. ವಿನಯ ಅಂದರೆ ಅರ್ಥವೇನು? ಸೆಲ್ಫ್ ರೆಸ್ಪೆಕ್ಟ್ ಇದೆ, ಆತ್ಮಗೌರವ ಇದೆ. ವಿನಯಶೀಲನಾಗುವುದು ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಕಲ್ಕೊಳ್ಳುವುದ? ಹಂಬಲ್ ಆಗುವುದು. ಹಂಬಲ್ಗೆ ಏನು ಹೇಳ್ತಾರೆ? ವಿನಯನ ವಿನಮ್ರ ಏನೋ ಹೇಳ್ತಾರೆ ಕನ್ನಡದಲ್ಲಿ. ವಿನಯಶೀಲನಾಗುವುದು ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಕಲ್ಕೊಳ್ಳುವುದ? ನಾವು ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು ಹೇಳಿದ್ದೀವಿ. ಸೆಲ್ಫ್ ರೆಸ್ಪೆಕ್ಟ್ ಕಮ್ಮಿ ಆದರೆ ಕೀಳು ಭಾವನೆ ಬರುತ್ತದೆ. మరి ವಿನಯ ಅಂದರೆ ತನ್ನನ್ನು ತಾನು ಕೀಳಾಗಿ ನೋಡುವುದು ವಿನಯನ? ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸೇ ಹ್ಯುಮಿಲಿಟಿಯಾ? ಈಸ್ ಇನ್ಫೀರಿಯಾರಿಟಿ ಸೇಮ್ ಆ್ಯಸ್ ಹ್ಯುಮಿಲಿಟಿ? ಆ ಕಾಂಪ್ಲಿಕೇಶನ್, ಆ ಪ್ರಶ್ನೆ ಬರುತ್ತೆ. ಅದಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಇಟ್ಟುಕೊಂಡೇ ವಿನಯ ಇರುತ್ತದೆ, ಅದಾಗಬೇಕು. ಅಂದರೆ ಆತ್ಮಗೌರವ ಉಳಿಸ್ಕೊಂಡೇ ವಿನಯಶೀಲರಾಗ್ತೀರೇ ಹೊರತು ವಿನಯ ಅಂದರೆ ಆತ್ಮಗೌರವವನ್ನು ಕಲ್ಕೊಂಡು ಕೀಳಾಗಿ ನೋಡಿಕೊಳ್ಳುವುದಲ್ಲ. ಅದು ವ್ಯತ್ಯಾಸ ಆಗಬೇಕು. ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಕೆಲವರೇನು ಹೇಳ್ತಾರೆ, ಅಹಂಕಾರವನ್ನೇ ಸೆಲ್ಫ್ ರೆಸ್ಪೆಕ್ಟ್ ಎಂದು ಮಾತಾಡ್ತಾರೆ. ಅವರು ಏನೋ ಹೇಳಿದ ಅಂದರೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಹರ್ಟ್ ಆಗ್ತದೆ, ನನ್ನ ಆತ್ಮಗೌರವಕ್ಕೆ ನೋವಾಗುತ್ತದೆ, ಅವನು ಹಾಗೇಕೆ ಹೇಳಬೇಕು, ಹೇಳಬಾರದು.
ಸುಮ್ಮನೆ ಯಾರೋ ಒಬ್ಬರನ್ನು ಬಿಟ್ಟ, ಈಗ ಅಲ್ಲಿ ಒಳಗೆ ಜಾಗ ಇಲ್ಲ, ಸ್ವಲ್ಪ ತಡೆಯಿರಿ ಅಂತ ಹೇಳ್ತಾರೆ. ಎಲ್ಲರನ್ನು ಬಿಟ್ಟು ನನ್ನನ್ನೇಕೆ ತಡೆಯುತ್ತಾನೆ, ನನ್ನನ್ನೇಕೆ ಒಳಗೆ ಬಿಡ್ತಾ ಇಲ್ಲ, ಅವ್ರು ಸಿಟ್ಟು ಮಾಡ್ಕೊಳ್ತಾರೆ. ಅವ್ರು ಏನೋ ಹೇಳಿಬಿಟ್ರೆ ನನಗೆ ಇನ್ಸಲ್ಟ್ ಆಯಿತು ಎಂದು ಹೇಳ್ತಾರೆ. ಅಲ್ಲಿ ಅಹಂಕಾರಿಗೆ ಸಾಮಾನ್ಯವಾಗಿ ಮಾತಾಡಿಸಿದ್ದರೂ ಇನ್ಸಲ್ಟ್ ಮಾಡಿದ್ದಂತೆ ಆಗುತ್ತದೆ ಅಲ್ಲವೇ? ಅವನು ಅದನ್ನು ಆ ಅಹಂಕಾರವನ್ನೇ, ಗರ್ವವನ್ನೇ ಅವನೇನು ತಿಳ್ಕೊಡ್ತಾನೆ, ಗರ್ವ ಬೇರೆ, ಘಮಂಡ್ ಎಂದು ಹೇಳ್ತಾರೆ ಹಿಂದಿಯಲ್ಲಿ. ಆ ಅಹಂಕಾರವನ್ನೇ, ಘಮಂಡ್ ಪದ ಇದೆಯಾ ಕನ್ನಡದಲ್ಲಿ ಏನೋ ಗೊತ್ತಿಲ್ಲ, ಅದು ಹಿಂದಿಯವರು ಬಳಸ್ತಾರೆ, ಮರಾಠಿಯಲ್ಲಿ ಅವರು ಬಳಸ್ತಾರೆ, ಹಿಂದಿಯವರು ಬಳಸ್ತಾರೆ ಘಮಂಡ್ ಎಂದು. ಘಮಂಡ್ ಅಂದರೆ ಅಹಂಕಾರ. ಸೊ ಆ ಅಹಂಕಾರವನ್ನು ಇವರು ಸೆಲ್ಫ್ ರೆಸ್ಪೆಕ್ಟ್ ಅಂದ್ಕೊಳ್ತಾರೆ, ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಅಹಂಕಾರ ಇನ್ನೊಬ್ಬರನ್ನು ಕೀಳಾಗಿ ನೋಡ್ತದೆ, ಇನ್ನೊಬ್ಬರನ್ನು ಕೀಳಾಗಿ ನೋಡಿ ನನ್ನನ್ನು ಹೆಚ್ಚು ನೋಡಿಕೊಂಡರೆ ಅಹಂಕಾರ ಆಗ್ತದೆ. ಈಗ ಕೀಳು ಭಾವನ ಅಂದ್ರೇನು? ಇನ್ನೊಬ್ಬರೇ ಹೆಚ್ಚು, ಅವನು ಕೆಟ್ಟವನಾಗಿದ್ದರೂ ಅವರು ನನಗೆ ತೊಂದರೆ ಕೊಟ್ಟರೂ ಅವನೇ ಹೆಚ್ಚು, ನಾನೇ ಕಮ್ಮಿ ಎಂದು ತಿಳ್ಕೊಳ್ಳಿ. ನಾನು ಒಳ್ಳೆಯನಾಗಿದ್ದರೂ ನಾನು ಕಮ್ಮಿ, ಅವನು ನನಗೆ ಹಿಂಸೆ ಮಾಡಿದ್ದರೂ ಅವನೇ ಹೆಚ್ಚು ಎಂದು ತಿಳ್ಕೊಳ್ತಾನೆ. ಇದು ಇನ್ಫೀರಿಯಾರಿಟಿ, ಅದೇನೋ ಅಹಂಕಾರ. ಸೆಲ್ಫ್ ರೆಸ್ಪೆಕ್ಟ್ ಅವನು, ಅವರಿಗೆ ಆತ್ಮಗೌರವ ಅಂದರೆ ಇನ್ನೊಬ್ಬರನ್ನು ಕೀಳಾಗಿ ನೋಡಲ್ಲ, ಇನ್ನೊಬ್ಬರನ್ನೂ ಆಧರಿಸ್ತಾನೆ, ನನ್ನನ್ನೂ ಆಧರಿಸ್ತಾನೆ. ಇದು ಆತ್ಮಗೌರವ. ಆತ್ಮಗೌರವದಲ್ಲಿ ತನ್ನ ಆಧಾರ ಇದೆ, ಇನ್ನೊಬ್ಬರ ಆಧಾರ ಇದೆ, ಎರಡೂ ಸೇರಿಸ್ಕೊಂಡರೆ ಆತ್ಮಗೌರವ. ಅದು ನೋಡಿ ಇದು ಡಿಫರೆನ್ಸ್. ಸೆಲ್ಫ್ ರೆಸ್ಪೆಕ್ಟ್ನಲ್ಲಿ ಯು ಹ್ಯಾವ್ ಎ ರೆಸ್ಪೆಕ್ಟ್ ಫಾರ್ ಅದರ್ಸ್ ಆಲ್ಸೋ. ಇನ್ನೊಬ್ಬರನ್ನು ರೆಸ್ಪೆಕ್ಟ್ ಮಾಡಿದ್ದರೆ ಸೆಲ್ಫ್ ರೆಸ್ಪೆಕ್ಟ್ ಆಗುತ್ತದೆ, ಇನ್ನೊಬ್ಬರನ್ನು ರೆಸ್ಪೆಕ್ಟ್ ಮಾಡದಿದ್ದರೆ ಸೆಲ್ಫ್ ರೆಸ್ಪೆಕ್ಟ್ ಆಗಲ್ಲ. ಅದಾಗೋದೇ ಅಲ್ಲ. ನೋಡಿ, ಗಮನಿಸಿ ಅಂದರೆ ಯಾರೋ ನೋಡಬೇಕಾ, ಇವೆಲ್ಲ ನಮ್ಮ ಮನಸ್ಸಿನಲ್ಲೇ ಇರುತ್ತದೆ. ನಾನು ಎಲ್ಲಿಂದ ಹೇಳ್ತೀನಿ, ಇಲ್ಲೇ ಇದೆ, ನೀವು ಅಲ್ಲೇ ನೋಡಿ, ಅಲ್ಲೇ ಇರುತ್ತದೆ. ಎಲ್ಲರ ಮನಸ್ಸಿನಲ್ಲೇ ಇವೆ ಇದೆಲ್ಲ. ಅದು ಸ್ವಲ್ಪ ವಿವೇಕ ಮಾಡಬೇಕಷ್ಟೆ. ಅದೇ ನೋಡಿ, ತನ್ನನ್ನು ತಾನು ಆಧರಿಸಿಕೊಂಡು ಇನ್ನೊಬ್ಬರನ್ನು ಕೀಳಾಗಿ ನೋಡಿ ನಾನೇ ಹೆಚ್ಚು ಅಂದ್ಕೊಂಡರೆ ಅದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಆಯಿತು. ನಾನು ಮೇಳೆ ಅಂದ್ಕೊಂಡಾಯ್ತು, ಅದು ಅಹಂಕಾರ ಆಯಿತು. ಅಯ್ಯೋ, ಇನ್ನೊಬ್ಬರೇ ಹೆಚ್ಚು, ಎಲ್ಲಕ್ಕಿ ನಾನೇ ಕಮ್ಮಿ, ತಪ್ಪು ನಾನೇ. ಅವರು ಬೈದರು, ಅವನು ಹೇಳ್ತಾರೆ ಹೌದು ತಪ್ಪು ನಂದೇ, ಪ್ರತಿಯೊಂದಕ್ಕೂ ನನ್ನ ತಪ್ಪೇ ಅಂತ ಹೇಳ್ತಾರೆ, ಇನ್ನೊಬ್ಬರು ತಪ್ಪೇ ಇಲ್ಲ. ಅವರು ಹಿಂಸೆ ಮಾಡಿದರೂ ತಪ್ಪು ನಂದೇ ಹೇಳ್ತಾನೆ. ಈಗ ಇದು ಅತಿಯಾಗಿ ತನ್ನನ್ನು ಕೀಳಾಗಿ ನೋಡ್ಕೊಳ್ತಾನೆ, ಹೆದರ್ಕೊಳ್ತಾನೆ. ಒಳಗೆ ಹೆದರಿಕೆ ಇರುತ್ತದೆ, ಧೈರ್ಯವೂ ಸಾಕಷ್ಟಿಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಕಮ್ಮಿ ಆಯಿತು. ಇನ್ನೊಬ್ಬರನ್ನೇ ಹೆಚ್ಚು ನೋಡಿ ತನ್ನನ್ನು ಕಮ್ಮಿ ನೋಡಿದರೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ. ನಾನೇ ಹೆಚ್ಚು, ಇನ್ನೊಬ್ಬರು ಕಮ್ಮಿ ಅಂದರೆ ಅದು ಸೆಲ್ಫ್ ರೆಸ್ಪೆಕ್ಟ್ ಅತಿಯಾಗಿಬಿಟ್ಟು ಅದು ಅಹಂಕಾರವಾಯಿತು. ಅದು ಅತಿಯಾಗಬಾರದು, ಇದು ಕಮ್ಮಿ ಆಗಬಾರದು. మరి ಅದು ಹೇಗೆ ಅಂದರೆ, ನನ್ನನ್ನು ರೆಸ್ಪೆಕ್ಟ್ ಮಾಡಿಕೊಂಡು ಇನ್ನೊಬ್ಬರನ್ನು ನೋಡ್ತಾನೆ. ಅವನ ಉದ್ಯೋಗ ಅವಂದು, ಅವನ ಸ್ಥಾಯಿ, ಅವನು ಏನು ಹೇಳ್ತಾರೆ ಸ್ಥಾನಮಾನ ಅವರದು. ನನ್ನ ಸ್ಥಾನ ಬೇರೆ, ಅವರ ಸ್ಥಾನ ಬೇರೆ, ಬಟ್ ಅವರ ಸ್ಥಾನ ಅವರಿಗೆ ಆದರಣೀಯರೇ. ಅದು ನೋಡಿ, ಅದರಿಂದ ಅವರದು ಸಂಪದ ಆಗಲಿ, ಉದ್ಯೋಗ ಆಗಲಿ, ಅವರು ಪಂಡಿತ ಆಗಬಹುದು. ಅವರು ಪಂಡಿತ ಹೆಚ್ಚಾದರೆ ನಮಗೇನು, ನಮಗೆ ಎಷ್ಟು ಗೊತ್ತೋ ಅಷ್ಟು ಗೊತ್ತು, ಅವ್ರಿಗೆ ಎಷ್ಟು ಗೊತ್ತು. ಅವರು ಪಂಡಿತರು ಹೆಚ್ಚಾದರೆ ಆದರ ಮಾಡ್ತೀವಿ, ಅದೇನು ಬೇರೆ ಅದೇನು ತಪ್ಪೇನಲ್ಲ. ನಮಗಿಂತ ಏನಾದರೂ ಸದ್ಗುಣ ಇದ್ದರೆ, ಹೆಚ್ಚಿನ ಶಕ್ತಿ ಇದ್ದರೆ ಆಧರಿಸ್ತೀವಿ. ಅದು ಒಂದು ಒಳ್ಳೆಯ ಸಂಸ್ಕಾರವೇ. ಅಷ್ಟೇ ಹೊರತು ತನ್ನ ಆಧಾರ ಕಲ್ಕೊಂಡೇನೂ ಆಧರಿಸಬೇಕಾಗಿಲ್ಲ. ಅಲ್ಲೇ ನೋಡಿ, ತನ್ನ ಆಧಾರನ ಕಲ್ಕೊಂಡ್ರೆ ಇನ್ಫೀರಿಯಾರಿಟಿ ಆಗುತ್ತೆ. ಸೊ ಈ ಸೈಡು ಇನ್ಫೀರಿಯಾರಿಟಿ ಬೇಡ, ಸುಪೀರಿಯಾರಿಟಿ ಬೇಡ, ಮಧ್ಯಮವಾಗಿ ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು. ಆವಾಗ ಇನ್ನೊಬ್ಬರನ್ನು ಆಧರಿಸ್ತಾನೆ, ತನ್ನನ್ನು ಆಧರಿಸ್ತಾನೆ. ಆವಾಗ ಅನಾವಶ್ಯಕ ಅಗ್ರೆಸಿವ್ ಆಗಲ್ಲ, ಅನಾವಶ್ಯಕ ಹೆದರ್ಕೊಳ್ಳಲ್ಲ. ಇವನು ಇನ್ಫೀರಿಯಾರಿಟಿ ಇರುವವನು ಪ್ರತಿ ಸಣ್ಣ ವಿಷಯಕ್ಕೆ ಹೆದರ್ಕೊಳ್ತಾನೆ. ಅವನೇನೋ ಪ್ರತಿಯೊಂದಕ್ಕೆ ಏನದು ರೂಢ್ ಆಗಿಬಿಡ್ತಾನೆ. ರೂಢ್ ಅಂದರೆ ಏನು ಹೇಳ್ತಾರೆ, ಮಾತು ಆಗಲಿ, ನಡತೆ ಆಗಲಿ ಅಗ್ರೆಸಿವ್ ಆಗ್ತಾನೆ, ರೂಢ್ ಆಗ್ತಾನೆ. ನೀವೇನು ಹೇಳ್ತಾರೋ ಕನ್ನಡದಲ್ಲಿ, ಕಟು ಆಗ್ತಾನೆ. ಆಗ ಬೇಕಾಗಿಲ್ಲ. ತನ್ನ ಮೇಲೆ ರೆಸ್ಪೆಕ್ಟ್ ಹೇಗಿಟ್ಕೊಳ್ತಾನೋ ಇನ್ನೊಬ್ಬರನ್ನು ರೆಸ್ಪೆಕ್ಟ್ ನೋಡಿದ್ದರೆ ದಟ್ ಈಸ್ ಎ ಹೆಲ್ದಿ ಸೆಲ್ಫ್ ರೆಸ್ಪೆಕ್ಟ್. ಇದು ಕ್ಲಿಯರಾಗಿ ಕಲಿಯಬೇಕು ಜನರು. ಈಗ ವಿನಯ ಅಂದರೆ ಆ ಪಾಯಿಂಟ್ ಹೇಳಿದ್ದೀನಲ್ಲ, ಈಗ ವಿನಯ ಸೆಲ್ಫ್ ರೆಸ್ಪೆಕ್ಟ್ಗೆ ಅದಕ್ಕೆ ಕಾಂಟ್ರಾಸ್ಟ್ ಹೇಳಿದ ನಂತರ ಈಗ ವಿನಯ ಅಂದರೆ ಏನು? ಈ ಸೆಲ್ಫ್ ರೆಸ್ಪೆಕ್ಟ್ನಲ್ಲಿ ನಿನ್ನೆ ಹೇಳಿದ್ದೇವೆ ವಿಸ್ತಾರವಾಗಿ, ಅದು ಒಂದು ಪಾಯಿಂಟ್. ಇನ್ನೊಂದು ಸ್ಮಾಲು, ಸೆಲ್ಫ್ ರೆಸ್ಪೆಕ್ಟ್ ಇರುವವನು, ಆತ್ಮಗೌರವ ಇರುವವನು, ಇನ್ನೊಬ್ಬರು ನನ್ನನ್ನು ಕೀಳಾಗಿ ನೋಡುವಕ್ಕೆ ಪ್ರಯತ್ನ ಮಾಡಿದ್ದರೂ, ಅಪಮಾನ ಮಾಡಿದ್ದರೂ ಅಲಗಾಡಲ್ಲ. ಅದು ಸೆಲ್ಫ್ ರೆಸ್ಪೆಕ್ಟ್. ಅವರು ನನ್ನನ್ನು ಕೀಳಾಗಿ ನೋಡಿದ್ದರು, ನೀನು ಮಾಡಿದ್ದರೆ ಕೀಳಾಗುವಷ್ಟು ಮಾತು ಹೇಳಿದ್ದರೆ ನಾನೇನು ಕೀಳಾಗಲ್ಲ. ಏಕೆ, ನನ್ನನ್ನು ನಾನು ರೆಸ್ಪೆಕ್ಟ್ ಮಾಡ್ಕೊಳ್ತೀನಿ, ನಾನೇನು ಕೀಳಾಗಲ್ಲ. ನೀವು ಹೇಳಬಹುದು, ಹೇಳು, ನಾನು ಮಾತ್ರ ಕೀಳಾಗಲ್ಲ, ನಾನು ನೊಂದುಕೊಳ್ಳಲ್ಲ.
ನಾನು ಗಟ್ಟಿಯಾಗೇ ಇರ್ತೀನಿ. ಅದು ಸೆಲ್ಫ್ ರೆಸ್ಪೆಕ್ಟ್. ಅವನು ಕೀಳೊಂದು ಹೇಳಿಬಿಟ್ರೆ ನಾನು ಕೀಳಾಗ್ತೀನ? ಹಾಗೆ ಬಿಟ್ಟರೆ ನಾನು ಅವ್ರ ಕೈಗೆ ಸಿಕ್ಕಾಕ್ಕೊಂಡೆ. ಅವರು ಆಟ ಆಡಿಸ್ತಾರೆ. ಅವರು ಒಂದು ಮಾತು ಹೇಳಿದರೆ ನಿಮ್ಮನ್ನು ನಿಮ್ಮ ಸಮಾಧಾನ ಹಾಳು ಮಾಡಿ ನಿಮ್ಮನ್ನು ನೋಯಿಸಬಹುದು, ನಿಮಗೆ ದುಃಖ ಉಂಟು ಮಾಡಬಹುದು. ಅವನು ಆಧರಿಸಿದ್ದರೆ ನನಗೆ ಆಧಾರ ಬರುತ್ತದೆ, ಸಮಾಧಾನ. ಅವರು ಆಧರಿಸದಿದ್ದರೆ ನನ್ನ ಸಮಾಧಾನ ಕಲ್ಕೊಂಡೆ ಅಂದರೆ ಏನು? ನನ್ನ ಸಮಾಧಾನ ನಿಮ್ಮ ಕೈಯಲ್ಲಿಟ್ಟು ನನ್ನ ದಯವಿಟ್ಟು ನನಗೆ ಸಮಾಧಾನ ಕೊಡಪ್ಪ ಅಂದರೆ ನಾನು ಕೊಡಲ್ಲ, ನಿಮ್ಮನ್ನು ಬೈತೀನಿ. ಅವ್ರ ಕೈ ಕೊಟ್ಟು ನಾವು ಆಳುತ್ತಾ ಇದ್ದಂತೆ ಅವ್ರನ್ನ ಬೇಡ್ಕೊಳ್ತಾರೆಪ್ಪ, ಅವನು ಏನೋ ಹೇಳಿಬಿಟ್ಟ, ನನ್ನ ಮನಸ್ಸು ಡಿಸ್ಟರ್ಬ್ ಆಯಿತು, ಅವರೇನೋ ಹೇಳಿಬಿಟ್ಟ, ನನ್ನ ಮನಸ್ಸಿಗೆ ಬೇಜಾರಾಯಿತು ಅಂದರೆ ನಮ್ಮ ಮನಸ್ಸು ಸಮಾಧಾನ ಅವ್ರ ಕೈಯಲ್ಲಿ ಕೊಟ್ಟು ಅಳುತ್ತಾ ಇರುವುದು. ವೈ ಶುಡ್ ವಿ ಡೂ ದ್ಯಾಟ್? ನಮ್ಮ ಸಮಾಧಾನ ಅವ್ರ ಕೈಯಲ್ಲಿ ಹೇಗೆ ಕೊಡಬೇಕು? ಅವ್ರು ನನ್ನ ಮಾತು ಕೇಳ್ತಾನಾ? ಅವ್ರಿಗಿದೇ ಚಾನ್ಸು. ನಿಮ್ಮನ್ನು ನೋಯಿಸುವುದಂದರೆ ನಮ್ಮ ಕೈಯಲ್ಲಿದೆ, ಒಳ್ಳೆಯ ಚಾನ್ಸ್ ಅಂದರೆ ಇನ್ನೂ ಹೆಚ್ಚು ಏನೋ ನೀವು ಅಳುವಂತೆ ಮಾಡ್ತಾನೆ, ಇನ್ನೂ ಹೆಚ್ಚು ದುಃಖ ಮಾಡ್ತಾನೆ. ಯಾವಾಗೇನು ಗತಿ? ಅದರಿಂದ ಅವನ ನಡತೆ, ಅವನ ಮಾತುದಿಂದ ನಾನೇನು ಕೀಳಾಗಲ್ಲ. ಏಕೆ? ನನ್ನನ್ನು ನಾನು ಆಧರಿಸ್ಕೊಳ್ತೀನಿ. ನೀವು ಕಮ್ಮಿ ಎಂದು ಕೀಳಾಗಿ ನೋಡಿದ್ದರೂ ನಾನು ಕೀಳಾಗಲ್ಲ. ಅದು ನೋಡಿ, ಅವನು ಅಹಂಕಾರಿಯಾಗಿ ನನ್ನನ್ನು ಕೀಳಾಗಿ ನೋಡಿದ್ದರು. 3 ಹೇಳಿದ್ದೀನಲ್ಲ, ಅಹಂಕಾರಿ, ಆತ್ಮಗೌರವ ಇರುವವನು, ಕೀಳಾಗಿ ನೋಡಿಕೊಳ್ಳುವವನು. ಇನ್ನೊಬ್ಬರ ಅಹಂಕಾರಿ ಇದ್ದಾನೆ, ನಾನು ಆತ್ಮಗೌರವ ಇರುವವನು. ಇಬ್ಬರು ಇಂಟರ್ಯಾಕ್ಷನ್ ಆಗುವುದಾದರೆ ಆವಾಗ ಹೇಗಾಗ್ತದೆ? ಅವನು ನನ್ನನ್ನು ಕೀಳಾಗಿ ನೋಡ್ತಾನೆ, ನಾನೇನು ಮಾಡಬೇಕು? ಅವನು ಕೀಳಾಗಿ ನೋಡುವಕ್ಕೆ ಪ್ರಯತ್ನ ಮಾಡಿದ್ದರೂ ನಾವು ಅಲಗಾಡಬಾರದು, ನಾವು ಧೈರ್ಯದಿಂದಲೇ ಇರಬೇಕು. ನೀವು ಆಧರಿಸಿದ್ದರೆ ನಾನೇನು ಹೆಚ್ಚಾಗಲ್ಲ, ನೀವು ಕಮ್ಮಿ ಹೇಳಿದ್ದರೆ ನಾನೇನು ಕಮ್ಮಿ ಆಗಲ್ಲ. ನನ್ನನ್ನು ನಾನು ಆಧರಿಸಿಕೊಳ್ಳುವುದು ನನಗೆ ಬರ್ತದೆ. ಐ ನೋ ಹೌ ಟು ರೆಸ್ಪೆಕ್ಟ್ ಮೈ ಸೆಲ್ಫ್. ನನ್ನ ರೆಸ್ಪೆಕ್ಟ್ ಇನ್ನೊಬ್ಬರು ನನ್ನನ್ನು ಕೀಳಾಗಿ ನೋಡಿದ್ದರೆ ಅಷ್ಟು ದುಃಖ ಆಗಲ್ಲ. ಅವನು ಕೀಳಾಗಿ ನೋಡಿದನಲ್ಲ ಎಂದು ನಾನು ಕೀಳಾಗಿದ್ದನಂತೆ ಭಾವಿಸಿದ್ದರೆ ಅದು ಹೆಚ್ಚು ನೋವು ಮಾಡ್ತದೆ. ನೋಡ್ಕೊಂಡು, ಅವನು ಕೀಳಾಗಿ ನೋಡಿದ್ದರೂ ನಮಗೆ ಅಷ್ಟು ನೋವಾಗಲ್ಲ. ಅವನು ಕೀಳಾಗಿ ನೋಡ್ತಾ ಇದ್ದಾನೆ, ಅದರಿಂದ ನಾನು ಕೀಳಾಗಿದ್ದೇನೆ ಎಂದು ಅಂದ್ಕೊಂಡರೆ ದುಃಖ ಉಂಟಾಗ್ತದೆ. ಅವನು ಹೇಳಲಿ, ನಾನು ಮಾತ್ರ ಆಗಲ್ಲ. ನಾನು ಈ ಹಿಂದೆ ಹೇಗಿದ್ದೀನೋ, ಆಧರಿಸತಕ್ಕ ಎಷ್ಟಿದ್ದೀನೋ ಅಷ್ಟೇ ಇದ್ದೀನಿ, ನಾನು ಮಾತ್ರ ಕೀಳಾಗಲಿಲ್ಲ. ನನ್ನ ದೃಷ್ಟಿಗೆ ನಾನು ಕೀಳಾಗಲಿಲ್ಲ. ನನ್ನ ದೃಷ್ಟಿಯಲ್ಲಿ ನಾನು ಕೀಳಾಗಬಾರದು. ಅದು ದೊಡ್ಡ ಶಕ್ತಿ, ಅದು ಹೆಚ್ಚಿನ ಶಕ್ತಿ. ಆದ್ದರಿಂದ ಕರ್ಮಯೋಗ ಅಂದರೆ ಭಗವದ್ಗೀತಾದಲ್ಲಿ ಕರ್ಮಯೋಗ ಜೊತೆಗೆ ಅನೇಕ ಸದ್ಗುಣಗಳು ಹೇಳ್ತಾನೆ. ನೋಡಿದ್ದೀರಾ? ಅನೇಕ ಸದ್ಗುಣಗಳು ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಆ ಒಂದೊಂದು ಗುಣವನ್ನು ಸೂಕ್ಷ್ಮವಾಗಿ ಮನನ ಮಾಡಿ ಆಯಾ ಪರಿಸ್ಥಿತಿಗಳು, ಸಂದರ್ಭಗಳು, ವ್ಯಾವಹಾರಿಕಗಳಲ್ಲಿ ಯಾವ ಸಂದರ್ಭದಲ್ಲಿ ಹೇಗೆ ತಿಳ್ಕೊಳ್ಳಬೇಕು ಎಂದು ಅದು ಒಂದೊಂದು ಸರಿಯಾಗಿ ಆ ಗುಣವನ್ನು ಕಲಿತುಕೊಂಡರೆ ಅದೊಂದು ದೊಡ್ಡ ಶಕ್ತಿ ಆಗ್ತದೆ. ಆದ್ದರಿಂದ ಇನ್ನೊಬ್ಬರು ಅದೇನು ಕಟುವಾಗಿ ಅಗ್ರೆಸಿವ್ ಆಗಿ ಮಾತಾಡಿ ನಮ್ಮನ್ನು ಕೀಳಾಗಿ ತೋರಿಸುವುದಕ್ಕೆ ಮಾತಾಡಿದ್ದರೂ ನಾನು ಕೀಳಾಗಬಾರದೆಂದು ಭಾವಿಸಬಾರದು. ನನ್ನ ಮನಸ್ಸಿಗೆ ಅವನು ಕೀಳೆಂದು ಹೇಳಿದ್ದರೂ, ಅಪಮಾನ ಮಾಡಿದ್ದರೂ, ಬೈದರೂ, ಹೊಡೆದರೂ ನಾನು ಕೀಳಾಗಿದ್ದೇನೆ ಎಂದು ಮನಸ್ಸಿಗೆ ಭಾವಿಸಿಕೊಳ್ಳಬಾರದು. ನಾನು ಹಾಗೇ ಆಧರಿಸತಕ್ಕವನೇ ಆಗಿದ್ದೀನಿ. ನನ್ನನ್ನು ನಾನು ಆಧರಿಸ್ಕೊಳ್ತೀನಿ. ನಾನು ಆಧರಿಸತಕ್ಕವನು ಆದರ ಇದ್ದೇ ಇದೆ. ಆ ಸಂಸ್ಕಾರ ಅವರಿಗಿಲ್ಲ, ನಾನೇನು ತಪ್ಪು ಮಾಡಲಿಲ್ಲ. ನಾನು ಒಬ್ಬನು ಹೇಳ್ತಾನೆ, ಒಬ್ಬನು ನನ್ನ ಮೇಲೆ ತಪ್ಪು ಮಾಡಿದ ಎಂದು, ಕಳ್ಳತನ ಮಾಡಿದ ಎಂದು. ನಾನು ನಿಜವಾಗಿ ಕಳ್ಳತನ ಮಾಡಲಿಲ್ಲ ಎಂದು ನನ್ನ ಅಂತರಾತ್ಮಕ್ಕೆ ಗೊತ್ತು. ನಾನು ಕಳ್ಳತನ ಮಾಡಲಿಲ್ಲ. ಅವನು ಹೇಳಿದ್ದರೆ ನಾನು ಕಳ್ಳನಾಗ್ತೀನಾ? ಅವನು ಹೇಳಿದ್ದರೂ ನಾನೇನಾಗಲ್ಲ. ನಾನು ಸರಿಯಾಗೇ ಇದ್ದೀನಿ, ನನ್ನ ಧೈರ್ಯ ನನಗೆ ಇದೆ. ಅದು ಬೇಕು. ಅವನು ಹೇಳಿದ ಮಾತ್ರದಿಂದ ನಾನು ಆಗಿಬಿಡ್ತೀನ? ನಾನಾಗಲ್ಲ. ಅದು ನೋಡಿ, ಒಂದು ಕಡೆ ಏನೋ ಶ್ಲೋಕ ಇದೆ, ಅದು ನಾನು ಮರೆತು ಹೋದೆ. ಇನ್ನೊಬ್ಬರು ಹೇಳುವ ಮಾತ್ರದಿಂದ ನಾನೇನು ಕಮ್ಮಿ ಆಗಲ್ಲ. ಇದು ಸೆಲ್ಫ್ ರೆಸ್ಪೆಕ್ಟ್, ತನ್ನನ್ನು ತಾನು ಆಧರಿಸಿಕೊಳ್ಳುವುದು. ವಿದ್ಯಾ ಸಂಸ್ಕೃತಿ ಎನ್ನುವುದು, ಸಂಸ್ಕಾರ ಎನ್ನುವುದು, ತಾಯಿ ತಂದೆ ಗುರುಗಳು, ಈ ಭಾವ, ಈ ಆತ್ಮ ಏನು ಹೇಳ್ತೀವಿ ರೆಸ್ಪೆಕ್ಟು ಸರಿಯಾಗಿ ಬೆಳೆಯುವಂತೆ ನೋಡಬೇಕು, ಅದು ಬೆಳೆಸಿಡಬೇಕು. ಅದು ಇಲ್ಲದಿದ್ದರೆ ಇಡೀ ಜೀವನ ನರಕ ಆಗ್ತದೆ ಜನರಿಗೆ. ನೋಡು, ಎಷ್ಟು ನರಳಿ ಹೋಗ್ತಾ ಇಲ್ಲವಾ? ದೊಡ್ಡ ವಿಷಯ. ಇನ್ನೊಂದು ವಿಷಯ ಟಚ್ ಮಾಡಿದೆ, ಹೇಳಿಬಿಡಲ್ಲ, ಟೈಮ್ ಹೆಚ್ಚಾಗ್ತಾಯಿದೆ. ಓಕೆ, ಬೇಗ 2-3 ಮಿನಿಟ್ಸ್ನಲ್ಲಿ ಹೇಗಿಬಿಟ್ಟು ಮಿಕ್ಕದು ಹೆಚ್ಚಿದ್ದರೆ ನಾಳೆ ಹೇಳೋಣ.
ನನ್ನದು ಯಾವುದೇ ಟಾಪಿಕು ನಾನು ತುಂಬ ಎಳೆಯುತ್ತದೆ. ಇಟ್ಸ್ ವೆರಿ ಎಲಾಬರೇಟ್ ನನ್ನದು ಪದ್ಧತಿ. ಅಥವಾ ಶಾರ್ಟ್ಕಟ್ ಹೇಳಿಬಿಡಲ್ಲ, ಬೇಗ ಆಗಿಬಿಡ್ತದೆ. ಆಯಿತು, ಶಾರ್ಟ್ಕಟ್ ಹೇಳಿಬಿಡ್ತೀನಿ. ಈಗ ಹ್ಯುಮಿಲಿಟಿ ಅಂದರೆ ಏನು? ವಿನಯ ಅಂದರೆ ಮೊದಲು ಆತ್ಮಗೌರವ ಇರುವವನಿದ್ದಾನೆ. ವಿನಯ ಅಂದರೆ ಇನ್ಫೀರಿಯಾರಿಟಿ ಆಗುವುದು ವಿನಯ ಅಲ್ಲ. ಮತ್ತು ಹೇಗೆ? ಆತ್ಮಗೌರವ ಇಟ್ಟುಕೊಂಡೇ ವಿನಯಶೀಲತೆ ಬರುತ್ತದೆ. ಅಂದರೆ ಯು ಬಿಕಮ್ ಹಂಬಲ್. ದಟ್ ಹ್ಯುಮಿಲಿಟಿ ಯು ವೋಂಟ್ ಟು ಬಿಕಮ್ ಹಂಬಲ್. ಹ್ಯುಮಿಲಿಟಿ ಆಗಲಿ, ಶರಣಾಗತಿ ಆಗಲಿ, ಸಾಮಾನ್ಯ ವ್ಯವಹಾರದಲ್ಲಿ ವಿನಯಶೀಲ ಹೇಳ್ತೀವಿ. ಭಗವದ್ ಭಕ್ತಿಯಲ್ಲಿ, ಆಧ್ಯಾತ್ಮಿಕದಲ್ಲಿ ಶರಣಾಗತಿ ಹೇಳ್ತೀವಿ. ಶರಣಾಗತಿ ಈಸ್ ನಾಟ್ ಎಟ್ ದ ಕಾಸ್ಟ್ ಆಫ್ ಸೆಲ್ಫ್ ರೆಸ್ಪೆಕ್ಟ್. ಸೆಲ್ಫ್ ರೆಸ್ಪೆಕ್ಟ್ ಕಲ್ಕೊಂಡು ಶರಣಾಗತಿ ಅಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಕಲ್ಕೊಂಡು ವಿನಯಶೀಲನಲ್ಲ. ಯು ಟ್ರಾನ್ಸೆಂಡ್ ಸೆಲ್ಫ್ ರೆಸ್ಪೆಕ್ಟ್, ನಾಟ್ ಲೂಸ್ ಸೆಲ್ಫ್ ರೆಸ್ಪೆಕ್ಟ್. ಅದು ವ್ಯತ್ಯಾಸ ನೋಡಿ. ಸೆಲ್ಫ್ ರೆಸ್ಪೆಕ್ಟ್ ಇಟ್ಟುಕೊಂಡೇ ವಿನಯಶೀಲನಾಗ್ತೀವಿ, ಸೆಲ್ಫ್ ರೆಸ್ಪೆಕ್ಟ್ ಇಟ್ಟುಕೊಂಡೇ ಶರಣಾಗತಿ ಆಗುತ್ತದೆ ಹೊರತು ಇವರು ಶರಣಾಗತಿ ಅಂದರೆ ವ್ಯತ್ಯಾಸ ಗೊತ್ತಾಗಲ್ಲ. ಆತ್ಮಗೌರವ ಕಲ್ಕೊಂಡು ತನ್ನನ್ನು ತಾನು ಕೀಳಾಗಿ ನೋಡಿಕೊಂಡ್ರೆ ಇದು ವಿನಯಶೀಲ, ಕೀಳಾಗಿ ಮಾಡಿಕೊಂಡ್ರೆ ಶರಣಾಗತಿ ಅಂದ್ಕೊಳ್ತಾರೆ. ಇದು ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ ಜನರಿಗೆ. ಶರಣಾಗತಿ ಭಗವಂತನಿಗೆ ಶರಣಾಗತಿ, ಗುರುಗಳಿಗೆ, ದೊಡ್ಡವರಿಗೆ, ಪೂಜ್ಯರಿಗೆ, ಮಹಾತ್ಮರಿಗೆ ಅಂದರೆ ವಿನಯದಿಂದ ಶರಣು ಹೊಕ್ಕುವುದು, ನಮಸ್ಕಾರ ಮಾಡುವುದು ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಹೋಗುತ್ತದೆ. ನನ್ನನ್ನು ನಾನು ಕೀಳಾಗಿ ನೋಡಿಕೊಳ್ಳುವುದಾ? ಅಲ್ಲ. ಹೇಗೆ? ಕೆಲವರು ನಮಸ್ಕಾರ ಮಾಡುವಂದರೆ, ಅಯ್ಯೋ ನಾನು ಎಲ್ಲೋ ಒಂದು ಕಡೆ ಇದ್ದೆ, ಯಾವುದೇ ಒಂದು ಆಶ್ರಮದಲ್ಲಿ, ಹೈದರಾಬಾದ್ನಲ್ಲೋ ಎಲ್ಲೋ, ಯಾರೋ ಒಬ್ಬ ಸ್ವಾಮೀಜಿಗೆ ನಮಸ್ಕಾರ ಮಾಡ್ತಾ ಬಂದರು. ಅವರಿಗೆ ಅವನು ವಿದೇಶೀಯ, ಎಲ್ಲೋ ಯಾವುದೋ ಒಂದು ಫ್ರೆಂಚ್ ಅವನು, ನಮ್ಮ ಜೊತೆಗೆ ಇದ್ದರು ಫ್ರೆಂಚ್ ಜನರು. ಅವನ ಫ್ರೆಂಡ್ಸ್ ಬಂದರು ಫ್ರಾನ್ಸ್ನಿಂದ. ಅವನು ಆದ ನಂತರ ಹೇಳ್ತಾನೆ, ಇವರು ನಮಗೆ ಗುರುಗಳಿಗೆ ಹೋಗಿ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ, ಕೆಳಗೆ ಭೂಮಿ ಮೇಲೆ ಬಿದ್ದು ನಮಸ್ಕಾರ ಮಾಡಿದ್ದಾರೆ. ಅವನು ಹೇಳ್ತಾನೆ, ಇಸ್ ದೇರ್ ಸ್ಲೇವರಿ ಇನ್ ಇಂಡಿಯಾ ಈವನ್ ನೌ ಎಂದು ಹೇಳ್ತಾನೆ. ಭಾರತ ದೇಶದಲ್ಲಿ ಗುಲಾಮಿ ಈಗಲೂ ಇದೆಯಾ ಎಂದು ಹೇಳಿ. ಏಕೆ ಅಂದರೆ ಭೂಮಿ ಮೇಲೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ದ. ಅಂದರೆ ನಮಸ್ಕಾರ ಅಂದರೆ ಅಯ್ಯೋ ನಮ್ಮ ಸೆಲ್ಫ್ ರೆಸ್ಪೆಕ್ಟು ಕಳೆದು ಹೋಗ್ತದೆ, ನಾವೇಕೆ ನಮಸ್ಕಾರ ಮಾಡೋದನ್ನು ಮಾಡಲ್ಲ ನೋಡಿ. ಅಂದರೆ ಅದು ನಿಜ. ಸೆಲ್ಫ್ ರೆಸ್ಪೆಕ್ಟನ್ನು ಕಲ್ಕೊಂಡು ನೀವು ವಿನಯಶೀಲನಾದರೆ ನಿಜವಾಗಿ ಸೆಲ್ಫ್ ರೆಸ್ಪೆಕ್ಟ್ ಹೋಯಿತು ಅಂದರೆ ನಿಜವಾಗಿ ಗುಲಾಮಿ ಆಗಿಬಿಟ್ಟಿತು, ಇನ್ಫೀರಿಯಾರಿಟಿ ಬಂತು. ನೀವು ಶರಣಾಗತಿ ನಮಸ್ಕಾರದಲ್ಲಿ ನಿಮ್ಮ ಆತ್ಮಗೌರವ ಕಲ್ಕೊಂಡರೆ ನಿಜವಾಗಿ ಅದು ದುರ್ಗುಣ ಆಗಿಬಿಟ್ಟಿತು. ಬಟ್ ನಾವಿಲ್ಲಿ ಹೇಳುತ್ತಿದ್ದು ಆತ್ಮಗೌರವ ಕಲ್ಕೊಳ್ಳದೆ ಶರಣಾಗತಿ ಭಕ್ತಿಗೆ, ಗುರುಗಳಿಗೆ, ತಾಯಿ ತಂದೆಗೆ ಅವರಿಗೆ ನಮಸ್ಕಾರ ಮಾಡ್ತೀವಿ, ಪೂಜ್ಯರಿಗೆ ವಿನಯಶೀಲರಾಗ್ತೀವಿ. ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಒಂದು ಪಡೆ. ನನ್ನನ್ನು ನಾನು ಆಧರಿಸಿಕೊಂಡರೂ ಇನ್ನೊಬ್ಬರಲ್ಲಿರುವಂಥ ಸದ್ಗುಣಗಳು ನೋಡಿ, ಪೂಜ್ಯ ಭಾವ ನೋಡಿ, ನಾವೇ ಇಷ್ಟದಿಂದ, ನಮ್ಮ ಪ್ರೀತಿಯಿಂದ, ಇಷ್ಟದಿಂದ ಆಧರಿಸ್ತೀವೇ ಹೊರತು ನಮ್ಮ ಆದರವನ್ನು ಕಲ್ಕೊಂಡಲ್ಲ. ಅದು ಭಕ್ತಿ ಆಗುತ್ತದೆ, ವಿನಯ ಆಗುತ್ತದೆ. ಅಂದರೆ ನಾನು ಇಷ್ಟದಿಂದ ಇನ್ನೊಬ್ಬರನ್ನು, ನನಗಿಂತ ಹೆಚ್ಚು ಒಬ್ಬರು ಬಂದರು, ನಾನು ಎದ್ದು ನಿಂತುಕೊಂಡು ಅವರಿಗೆ ಆಸನ ಕೊಟ್ಟು, ಅವರ ಕುರ್ಚಿ ಕೊಟ್ಟು, ಅವರ ನಂತರ ಕೂತಿರ್ತೀನಿ, ಅಥವಾ ಅವರೇ ಕುರ್ಚಿ ಮೇಲೆ ಕೂತು ನಾನು ಕೆಳಗೆ ಕೂತಿರ್ತೀನಿ. ಇದರಲ್ಲಿ ನಾನು ಇನ್ಫೀರಿಯಾರಿಟಿ ಆಗಿಬಿಟ್ಟೆ, ಅಯ್ಯೋ ನಾನೇನೋ ಕೀಳಾಗಿಬಿಟ್ಟೆ ಎಂದಲ್ಲ. ನಾನು ಇಷ್ಟದಿಂದ ಮಾಡಿದ್ದರೆ ಇದರಲ್ಲಿ ನಾನು ಸಂತೋಷ ಪಟ್ಕೊಳ್ತೀನಿ. ನಾನು ಯಾರನ್ನು ಪೂಜ್ಯ ಎಂದು ನೋಡ್ಕೊಳ್ತೀನೋ, ಯಾರನ್ನು ಪ್ರೀತಿಯಿಂದ ನೋಡ್ಕೊಳ್ತೀನೋ, ಭಕ್ತಿಯಿಂದ ನೋಡ್ಕೊಳ್ತೀನೋ ಅವರಿಗೆ ನಮಸ್ಕಾರ ಮಾಡುವುದು, ಅವರನ್ನು ಮೇಲೆ ಕೂರಿಸಿ ನಾನು ಕೆಳಗೆ ಕೂತಿದ್ದರೆ ನಾನು ಕೀಳಾಗಿಬಿಟ್ಟೆ ಎಂದು ಭಾವಿಸಲ್ಲ. ಇದು ನನಗೆ ಸಂತೋಷ, ನನಗೆ ಗರ್ವಕಾರಣ ಎಂದು ಭಾವಿಸ್ತಾನೆ. ಅಯ್ಯೋ ನನಗಿದು ಎಷ್ಟೋ ಆನಂದ, ಇಂಥ ಮಹನೀಯರು ನಮಗೆ ದರ್ಶನವಾಗುವುದು, ಇವರ ಸನ್ನಿಧಿಯಲ್ಲಿರುವುದು, ಇವರಿಗೆ ನಮಸ್ಕಾರ ಮಾಡುವುದು, ನಮಗೆ ಏನೋ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತು ಎಂದು ಇದರಲ್ಲಿ ತನ್ನನ್ನು ತಾನು ಸಂತೋಷ ಪಟ್ಕೊಳ್ತಾನೆ, ಹೆಚ್ಚಾಗಿ ಭಾವಿಸ್ತಾನೆ. ತನ್ನ ಇಷ್ಟದಿಂದ ಮಾಡಿದ್ದರೆ ಅಲ್ಲಿ ಇನ್ಫೀರಿಯಾರಿಟಿ ಇಲ್ಲ. ಸೊ ಅದರಿಂದ ಹ್ಯುಮಿಲಿಯೇಷನ್ ಇಲ್ಲ. ಹ್ಯುಮಿಲಿಟಿ ಬೇರೆ, ಹ್ಯುಮಿಲಿಯೇಷನ್ ಬೇರೆ. ತನ್ನ ವಲೆಂಟ್, ಅದಕ್ಕೋಸ್ಕರ ನೋಡಿ ಸರ್ವಿಸ್ಗೆ ಗುಲಾಮ್ಗೆ ವ್ಯತ್ಯಾಸ ಇಲ್ಲವಾ? ಗುಲಾಮ್ ಅಂದರೆ ಬಲವಂತವಾಗಿ ಮಾಡ್ತಾನೆ, ಮಾಡ್ತೀಯಲ್ಲ, ಮಾಡಿದರೆ ಹೊಡೆಯುತ್ತೀನಿ ಅಂದರೆ ಅಯ್ಯೋ ಹೆದರ್ಕೊಂಡು ಮಾಡ್ತಾನೆ. ಆದರೆ ತಾನು ಇಷ್ಟದಿಂದ ಸೇವೆ ಮಾಡಿದ್ದರೆ ಅವರು ಹೆದರಿಸುವುದೂ ಇಲ್ಲ, ಹೊಡೆಯುವುದೂ ಇಲ್ಲ. ತಾನೇ ಇಷ್ಟದಿಂದ ಬೇಡ ಎಂದರೆ ಅಯ್ಯಯ್ಯೋ ನಮಗೆ ಸೇವೆ ಮಾಡುವುದಕ್ಕೆ ಅವಕಾಶ ಕೊಡಿ, ನಿಮ್ಮಂಥವರಿಗೆ ಸೇವೆ ಮಾಡುವುದು ನಮ್ಮದೇ ಅದೃಷ್ಟ, ನನ್ನದೇ ಸುಯೋಗ ಎಂದು ಅವರೇ ಬೇಡಿಕೊಂಡು ಸೇವೆ ಮಾಡ್ತಾರೆ. ಅಯ್ಯಯ್ಯೋ ನಿಮಗೆ ತೊಂದರೆ ಆಗ್ತಾ ಇದೆ, ದಯವಿಟ್ಟು ಮಾಡಬೇಡಿ ಅಂದರೆ ಅಯ್ಯಯ್ಯೋ ಹಾಗೆ ಹೇಳಬೇಡಿ, ನಿಮಗೆ ಸೇವೆ ಮಾಡುವುದು ನಮಗೆ ಅದೃಷ್ಟ, ನಾವು ಸಂತೋಷದಿಂದ ಮಾಡ್ತೀವಿ, ಮಾಡಬೇಕು. ಇಲ್ಲಿ ಏನಿದೆ? ತಮ್ಮ ಆತ್ಮಗೌರವ ಕಲ್ಕೊಳ್ತಾ ಇಲ್ಲ, ತನ್ನ ಇಷ್ಟದಿಂದಲೇ ಮಾಡ್ತಾ ಇದ್ದಾನೆ. ಅದು ವಿನಯ ಆಗುತ್ತದೆ, ಆದರ ಆಗುತ್ತದೆ. ಇದು ಪೂಜ್ಯ ಭಾವದಿಂದ ಸೇವೆ ಆಗುತ್ತದೆ. ಅದು ವ್ಯತ್ಯಾಸ ನೋಡಿ. ಆದ್ದರಿಂದ ವಿನಯದಲ್ಲಿ, ಶರಣಾಗತಿಯಲ್ಲಿ ಆತ್ಮಗೌರವವನ್ನು ಕಲ್ಕೊಳ್ಳುವುದು
ಶರಣಾಗತಿ ಅಲ್ಲ, ವಿನಯವಲ್ಲ. ಅದನ್ನು ಯು ಟ್ರಾನ್ಸೆಂಡ್ ಅಂದರೆ ಅದಕ್ಕಿಂತ ಮೇಲೆ ಮಟ್ಟಕ್ಕೆ ಹೋಗುವುದೇ ವಿನಯ, ಶರಣಾಗತಿ ಅಷ್ಟೇ ಹೊರತು ಆತ್ಮಗೌರವವನ್ನೇ ಕಲ್ಕೊಂಡ್ರೆ ಇನ್ಫೀರಿಯಾರಿಟಿ ಬಂದುಬಿಡ್ತು. ಅದಲ್ಲ, ಈ ವ್ಯತ್ಯಾಸ ಗೊತ್ತಾಗಬೇಕು. ಓಹ್ ಆಯಿತು, ಹೆಚ್ಚೆ ತಗೊಂಡೆ. ಮಿಕ್ಕದು ಏನಾದರೂ ಇದ್ದರೆ ನಾಳೆ ಹೇಳೋಣ. ಇನ್ನೂ ಕ್ವಶನ್ಸ್ ಇರಬಹುದು, ನೋಡೋಣ. ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.